ಕೊಟ್ಟಿರ್ತಕ್ಕಂಥ ಟಾಪಿಕ್ ಸ್ವಲ್ಪ ಕಷ್ಟಕರವಾದ ಟಾಪಿಕ್. ಈಗ ಟಾಪಿಕ್ ಹೆಡ್ಡಿಂಗ್ ಏನು ಅಂದರೆ, ಯುವರ್ ಸಾರೋ ವಿಲ್ ಟರ್ನ್ ಇನ್ ಟು ಜಾಯ್. ನಿಮ್ಮ ದುಃಖವು ಆನಂದವಾಗಿ ಮಾರ್ಪಡುವುದು. ಈಗ ದುಃಖ ಇಲ್ಲದವ್ರು ಯಾರಿದ್ದಾರೆ? ಇದ್ದಾರೆ ಯಾರಾದರೂ? ಎಲ್ಲರಿಗೂ ದುಃಖ ಇದೆ. ನಮ್ಮ ಎಲ್ಲರ ದುಃಖಕ್ಕೂ ನಮಗೆ ಕಾರಣ ಏನು ಅಂತಲೂ ಗೊತ್ತಿದೆಯಾ? ಎಕ್ಸಾಮ್ ಬರೆದವರಿಗೆ ಒಂದು ದುಃಖ ಇದೆ. ಹಮ್ಮಿಂಗ್ ಬರ್ತಾ ಇದೆ ಅನಿಸುತ್ತೆ, ಅಲ್ಲಿ ಸೌಂಡ್ ಜಾಸ್ತಿ ಆಗಿದೆ. ಪ್ರೈಸ್ ದಿ ಲಾರ್ಡ್. ಈಗ ಕರೆಕ್ಟ್ ಆಗಿರ್ಬೋದು. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಎಕ್ಸಾಮ್ ಬರೆದವರಿಗೆ ದುಃಖ ಏನು? ಸರಿಯಾಗಿ ಬರೆದವರಿಗೆ ದುಃಖ ಇರೋದಿಲ್ಲ, ಸರಿಯಾಗಿ ಬರದೇ ಇದ್ದವ್ರಿಗೆ ಒಂದು ದುಃಖ ಇರುತ್ತೆ. ಪಾಸ್ ಆಗದೆ ಇದ್ದರೆ ಅಂತ, ಫೇಲ್ ಆಗಿಬಿಟ್ರೆ ಅಂತ, ಅಥವಾ ಪಾಸ್ ಆಗಬೇಕಪ್ಪ ಅಂತ ಅಲ್ವಾ? ಸೊ ಪ್ರತಿಯೊಬ್ಬರಿಗೂ, ಒಂದು ರೋಗಿಗೆ ದುಃಖ ಏನು? ಅವನ ಕಾಯಿಲೆ ವಿಷಯದಲ್ಲಿ ಅವನಿಗೆ ದುಃಖ ಇರುತ್ತೆ. ಈಗ ಅವನಿಗೆ ಸಂತೋಷ ಆಗೋದು ಯಾವಾಗ ಅಂದರೆ, ಅವನ ಕಾಯಿಲೆ ವಾಸಿಯಾದಾಗ. ನಿಮ್ಮಲ್ಲಿ ಯಾರಾದರೂ ಸಾಲಗಾರರಿದ್ದರೆ, ಸಾಲದಲ್ಲಿದ್ದರೆ ನಿಮಗೆ ತುಂಬ ದುಃಖ ಇರುತ್ತೆ. ಸಾಲ ಕಟ್ಟಿ 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 ಎಷ್ಟು ದುಡಿದ್ರೂ ಏನೆಲ್ಲ ಮಾಡಿದ್ರು ಸಾಲ ಮಾತ್ರ. ಈಗ ನಿಮಗೆ ದುಃಖ ಹೋಗಿ ಸಂತೋಷ ಆಗಬೇಕಾದ್ರೆ ಏನಾಗಬೇಕು? ಸಾಲ ತೀರಬೇಕು. ಸಾಲಗಾರನಿಗೆ ಸಾಲ ತೀರಬೇಕು, ರೋಗಿಗೆ ಏನಾಗಬೇಕು? ಸೌಖ್ಯ ಸಿಗಬೇಕು. ಜಾಬ್ ಇಲ್ಲದೆ ಇದ್ದವರಿಗೆ, ನಮ್ಮ ಯೂತ್ಸ್ ಎಲ್ಲ ಇದ್ದಾರೆ ಇಲ್ಲಿ, ಜಾಬ್ ಹುಡುಕಿ ಅಥವಾ ಸಿಕ್ಕಿದ ಜಾಬಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ, ಒಳ್ಳೆ ಸ್ಯಾಲ್ರಿ ಇಲ್ಲ, ಅಥವಾ ಕೆಲಸದ ಜಾಗದಲ್ಲಿ ತುಂಬ ಕಷ್ಟ, ಟಾರ್ಚರ್, ಏನೇನೋ ಇರುತ್ತೆ. ಇದು ಅವರ ದುಃಖ. ಈಗ ಅವ್ರ ದುಃಖ ಆನಂದ ಆಗಬೇಕಾದ್ರೆ ಏನಾಗಬೇಕು? ಒಳ್ಳೆ ಕೆಲಸ ಸಿಗಬೇಕು. ಒಳ್ಳೆ ಕೆಲಸ ಅಂದರೆ ಸ್ಯಾಲ್ರಿ ಜಾಸ್ತಿ ಸಿಗಬೇಕು ಅಷ್ಟೇ, ಬೇರೆ ಏನಲ್ಲ. ಸ್ಯಾಲ್ರಿ ಜಾಸ್ತಿ ಸಿಗಬೇಕು, ಮತ್ತು ಕೆಲಸ ಮಾಡೋ ಜಾಗದಲ್ಲಿ ಏನಿರಬಾರ್ದು? ಜಾಸ್ತಿ ಟಾರ್ಚರ್ ಇರಬಾರ್ದು, ತೊಂದರೆ ಇರಬಾರ್ದು. ಬಿಸ್ನೆಸ್ ಮಾಡೋರಿಗೆ ಏನು ಕಷ್ಟ? ಬಿಸ್ನೆಸ್ ಮಾಡೋರಿಗೆ ಹೆಚ್ಚು ಲಾಭ ಬೇಕು. ಬಿಸ್ನೆಸ್ ಮಾಡೋರ ದುಃಖ ಏನು ಅಂದರೆ, ಸಾಲದಲ್ಲಿ ಇದ್ಬಿಟ್ರೆ, ಒಳ್ಳೆ ಬಿಸ್ನೆಸ್ ಆಗದೇ ಇದ್ದರೆ ಅದೇ ಅವ್ರಿಗೆ ದುಃಖ. ಅವರಿಗೆ ಒಳ್ಳೆ ಪ್ರಾಫಿಟ್ ಬರಬೇಕು ಮತ್ತು ಹೆಚ್ಚು ಸಂಪಾದನೆ ಆಗಬೇಕು. ಅದೇ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ದುಃಖ. ಮದುವೆ ಆಗದಿದ್ದವರಿಗೆ, ಎಷ್ಟು ನೋಡಿದರೂ ನನ್ನ ಮಗನಿಗೆ ಮದುವೆನೇ ಆಗ್ತಾಯಿಲ್ಲ, ಹೆಣ್ಣೇ ಸೆಟ್ ಆಗ್ತಾಯಿಲ್ಲ, ಗಂಡು ಸೆಟ್ ಆಗ್ತಾಯಿಲ್ಲ, ಅದೊಂದು ದುಃಖ ಅಪ್ಪ ಅಮ್ಮಂದರಿಗೆ. ನಿಮ್ಮಲ್ಲಿ ಕೆಲವರು ಇರಬಹುದು ಅಲ್ವಾ? ದುಃಖ, ಆ ದುಃಖವನ್ನು ಹೊತ್ಕೊಂಡು ಬಂದವರು ನಿಮ್ಮಲ್ಲಿ ಕೆಲವರು ಇರ್ಬೋದು. ಇದಾರ ಯಾರಾದರೂ? ಈಗ ನಿಮಗೆ ಸಂತೋಷ ಆಗುತ್ತೆ ಯಾವಾಗ ಅಂದರೆ, ನಾನು ಹಿಂಗೆ ಹೇಳಿಬಿಟ್ರೆ ನಿಮ್ಮ ದುಃಖ ಆನಂದವಾಗಿ ಮಾರ್ಪಾಡಾಗುತ್ತೆ ಅಂದರೆ. ಅದೇ ಈಗ ಕಷ್ಟ ನನಗೆ ಹೇಳಲಿಕ್ಕೆ. ಹೇಳದೆ ಇರೋಕ್ಕೂ ಆಗೋದಿಲ್ಲ, ಹೇಳಲಿಕ್ಕೂ ಆಗೋದಿಲ್ಲ. ತುಂಬ ಕಷ್ಟ ಅಲ್ವಾ? ಸೊ ಕಾಯಿಲೆಯಿಂದ ಬಂದಿರ್ತೀರಿ, ಕ್ಯಾನ್ಸರು, ಇನ್ಯಾವುದೋ ಒಂದು ಮರಣಕರವಾದ ವ್ಯಾಧಿಯಿಂದ ಬಂದಿರ್ತೀರಿ. ಭಯಪಡಬೇಡಿ, ನಿಮ್ಮ ದುಃಖ ಆನಂದವಾಗಿ ಮಾರ್ಪಾಡಾಗುತ್ತೆ. ನಿಮ್ಮ ದುಃಖ ಒಂದೇ, ಕ್ಯಾನ್ಸರ್ ಕಾಯಿಲೆನೇ ದುಃಖ. ನಿಮ್ಮ ಕಾಯಿಲೆ ವಾಸಿ ಆಗುತ್ತೆ, ಭಯಪಡಬೇಡಿ. ಹಾಗೆ ಹೇಳುವಾಗ ಒಂದು ಖುಷಿ ಆಗುತ್ತಾ ಇಲ್ವೋ? ಮತ್ತೆ ದುಃಖ ಹೋಗುತ್ತಾ? ಕಾಯಿಲೆ ವಾಸಿ ಆದರೆ ದುಃಖ ಹೋಗುತ್ತಾ? ಹೋಗುತ್ತೆ. ಅದೇ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ದುಃಖ ಇದೆ. ಕೆಲವರು ಮನೆ ಕಟ್ಟಲಿಕ್ಕೆ ಶುರು ಮಾಡಿರ್ತೀರಿ, ಮನೆ ಕಂಪ್ಲೀಟ್ ಆಗಿರೋದಿಲ್ಲ. ಎಷ್ಟು ಪ್ರಯತ್ನ ಪಟ್ಟರೂ ಅದು ಕಂಪ್ಲೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅದೊಂದು ದುಃಖ. ಸೊ ಒಬ್ಬೊಬ್ಬರಿಗೆ ಜೀವನದಲ್ಲಿ ಒಂದೊಂದು ರೀತಿಯ ದುಃಖಗಳು ಇದೆ. ಆದರೆ ಬೈಬಲ್ನಲ್ಲಿ ಹೇಳುವಂತಹ ಈ ಒಂದು ಆನಂದ, ಅಥವಾ ಯುವರ್ ಸಾರೋ ವಿಲ್ ಟರ್ನ್ ಇನ್ ಟು ಜಾಯ್ ಅಂತ ಏನು ಬೈಬಲ್ನಲ್ಲಿ ಇದೆಯೋ, ಇದು ಯಾವುದೂ ಕೂಡ ನಮ್ಮ ಈ ಒಂದು ಈಗೇನು ಹೇಳಿದ್ನಲ್ವಾ, ಈ ವಿಷಯಕ್ಕೆ ಸಂಬಂಧಪಟ್ಟಿದ್ದಲ್ವೇ ಅಲ್ಲ. ಮತ್ತಿನ್ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಕೇಳಿದರೆ, ಇದು ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟ ವಿಷಯ. ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟ ವಿಷಯ. ಇದು ನಿಮ್ಮ ರೋಗಕ್ಕೆ ಸಂಬಂಧಪಟ್ಟದ್ದಲ್ಲ, ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು ಅಲ್ಲ,
ಇದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ, ಇದು ಮದುವೆಗೆ ಸಂಬಂಧಪಟ್ಟಿದ್ದು, ಆಮೇಲೆ ಮಕ್ಕಳಾಗೋದು ಆಗದೆ ಇರೋದು ಅದಕ್ಕೆ ಸಂಬಂಧಪಟ್ಟಿದ್ದು, ಅಥವಾ ಇನ್ಯಾವುದೋ ಈ ಲೋಕದ ಯಾವುದೋ ವಿಷಯಕ್ಕೆ ಸಂಬಂಧಪಟ್ಟ ಆನಂದ ಅಲ್ಲ. ಯೇಸು ಸ್ವಾಮಿ ಇಲ್ಲಿ ಯೋಹಾನನ ಶುಭ ಸಂದೇಶ 16ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಹೇಳಿರ್ತಕ್ಕಂತಹ ಆ ಒಂದು ವಾಕ್ಯ ಓದಿ ನೋಡೋಣ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಟ್ರೂಲಿ ಐ ಸೇ ಟು ಯು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಅತ್ತು ಗೋಳಾಡುವಿರಿ, ನೀವು ಅತ್ತು ಗೋಳಾಡುವಿರಿ, ಲೋಕವಾದರೂ ನಕ್ಕು ನಲಿದಾಡುವುದು. ಓಕೆ, ನೀವು ದುಃಖ ಪಡುವಿರಿ, ನೀವು ದುಃಖ ಪಡುವಿರಿ, ಆದರೆ ನಿಮ್ಮ ದುಃಖ ಆನಂದವಾಗಿ ಮಾರ್ಪಡುವುದು. ಆದರೆ ನಿಮ್ಮ ದುಃಖ ಆನಂದವಾಗಿ ಮಾರ್ಪಡ್ತದೆ. ಅದೇ ಮುಂದೆ ಮತ್ತೆ ಇನ್ನೊಂದು ವಾಕ್ಯದಲ್ಲೂ ಕೂಡ ಇದೆ ಅಲ್ವಾ, ನಿಮಗೀಗ ದುಃಖವಿದೆ, ನಿಮಗೀಗ ದುಃಖವಿದೆ, ನಾನು ನಿಮ್ಮನ್ನು ಮರಳಿ ಕಂಡಾಗ, ನಾನು ನಿಮ್ಮನ್ನು ಮರಳಿ ಕಂಡಾಗ ಹರ್ಷಿಸುವಿರಿ, ಹರ್ಷಿಸುವಿರಿ, ಆ ಹರ್ಷವನ್ನು ಯಾರೂ ನಿಮ್ಮಿಂದ ಕಸಿದುಕೊಳ್ಳುವುದಿಲ್ಲ, ಯಾರು ನಿಮ್ಮಿಂದ ಕಸಿದುಕೊಳ್ಳಿಕ್ಕಾಗೋದಿಲ್ಲ. ಒಂದು ಸ್ವಲ್ಪ ಕಷ್ಟಕರವಾದ ವಿಷಯ ಇದು. ನಿಮ್ಮನ್ನೆಲ್ಲ ನೋಡಿದಾಗ ತುಂಬ ದುಃಖದಲ್ಲಿದ್ದೀರಿ ಅಂತ ಅನ್ನಿಸ್ತಾ ಇದೆ. ದುಃಖದಲ್ಲಿದ್ದೀರಾ ನೀವು ನಿಜವಾಗಲೂ? ಏನು ನನಗಂತೂ ಗೊತ್ತಿಲ್ಲ, ನನಗಾಗ ಅನ್ನಿಸ್ತಾ ಇದೆ. ನಿಜವಾಗಲೂ ನಿಮ್ಮ ಒಳಗಡೆ ಏನಿದೆ? ಏನೋ ಒಂದು ದುಃಖ ಇದೆ, ಏನೋ ಒಂದು ಭಾರ ಇದೆ. ಆದರೆ ಇಲ್ಲಿ ವಾಕ್ಯ ಕೂಡ ಹೇಳುತ್ತೆ ನಿಮ್ಮ ದುಃಖ ಆನಂದ ಆಗುತ್ತೆ ಅಂತ. ಯಾವ ರೀತಿ ಆನಂದ ಮಾಡ್ಕೋಬೇಕು? ಈಗ ತುಂಬ ಕಷ್ಟ ಅಲ್ವಾ, ಕಾಂಪ್ಲಿಕೇಟೆಡ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಬೈಬಲ್ ಪೂರ್ತಿ ಇರೋದು ಮನುಷ್ಯನ ನಿತ್ಯತೆಗೆ ಸಂಬಂಧಪಟ್ಟ ಹಾಗೆ. ದಿಸ್ ವರ್ಡ್ ಆಫ್ ಗಾಡ್ ಈಸ್ ಓನ್ಲಿ ಅಬೌಟ್ ಅವರ್ ಇಟರ್ನಲ್ ಲೈಫ್. ನಿತ್ಯತೆಗೆ ಸಂಬಂಧಪಟ್ಟ ವಿಷಯಗಳನ್ನು ಬೋಧನೆ ಮಾಡಲಿಕ್ಕೆ ಈ ಬೈಬಲ್ ಇರೋದು. ಆದರೆ ಇವತ್ತು ಇದೇ ಬೈಬಲನ್ನು ಉಪಯೋಗಿಸ್ಕೊಂಡು ಅನೇಕ ಕಡೆ ಈ ಲೋಕದ ಕ್ಷಣಿಕವಾದ ಸುಖಕರವಾದ ಜೀವನಕ್ಕೆ ಸಂಬಂಧಪಟ್ಟ ಬೋಧನೆಗಳು, ಪ್ರಾರ್ಥನೆಗಳು, ಧ್ಯಾನಗಳು ನಡೀತಾ ಇದೆ. ನಾವು ಅದರಲ್ಲಿ ಭಾಗವಹಿಸ್ತಾನೇ ಇದ್ದೀವಿ. ಭಾಗವಹಿಸಿ ಏನಾಗ್ಬಿಟ್ಟಿದೆ ಅಂದರೆ, ಈ ಬೈಬಲ್ ಯಾಕೆ ಅನ್ನೋದೇ ಇವತ್ತು ನಮಗೆ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಬೈಬಲ್ ಬೇಕಾ? ಡೂ ವಿ ರಿಯಲಿ ನೀಡ್ ಬೈಬಲ್? ಕೆಲವ್ರು ಹೇಳ್ತಾರಲ್ಲ, ನಾವು ಚರ್ಚಿಗೆ ಹೋಗ್ತಾ ಇದ್ದೀವಿ, ಪ್ರೇಯರ್ಗೆ ಹೋಗ್ತಾ ಇದ್ದೀವಿ, ವರ್ಷಕ್ಕೊಂದು ಧ್ಯಾನ ಅಲ್ಲಿ ಇಲ್ಲಿ ಅಟೆಂಡ್ ಮಾಡ್ತಾ ಇದ್ದೀವಿ, ಮತ್ತು ಬೈಬಲ್ ಯಾಕೆ ಬೇಕು? ಬೈಬಲ್ ಅಂದರೆ ದೇವರ ವಾಕ್ಯ ಯಾಕೆ ಬೇಕು? ಒಂದು ಪ್ರಶ್ನೆ ಮೈಂಡಿಗೆ ಬರುತ್ತೆ ಸ್ವಾಭಾವಿಕವಾಗಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಬೈಬಲ್ ಪೂರ್ತಿ ಏನಿದೆ ಗೊತ್ತಾ? ವರ್ಡ್ಸ್ ಆಫ್ ಇಟರ್ನಲ್ ಲೈಫ್. ವರ್ಡ್ಸ್ ಆಫ್ ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು ಏನು ಇದರಲ್ಲಿಲ್ಲ. ಈ ಲೋಕದಲ್ಲಿ ನೀನು ಹೇಗೆ ಸುಖವಾಗಿ ಬದುಕಬಹುದು ಅಂತ ತಿಳ್ಕೊಳ್ಳುವಂಥ ವಿಷಯ ಇದರಲ್ಲಿ ಇಲ್ಲವೇ ಇಲ್ಲ. ಇನ್ನೂ ಹೆಚ್ಚು ಹಣ ಹೇಗೆ ಸಂಪಾದನೆ ಮಾಡ್ಬೋದು ಅದಕ್ಕೆ ಸಂಬಂಧಪಟ್ಟ ವಿಷಯವೂ ಈ ಬೈಬಲಲ್ಲಿ ಇಲ್ಲ. ನೀನು ಹೇಗೆ ಬೇಗ ಶ್ರೀಮಂತನಾಗ್ಬೋದು ಅದನ್ನು ತಿಳ್ಕೊಳ್ಳೋ ವಿಷಯನೂ ಇದರಲ್ಲಿ ಇಲ್ಲ. ನೀನು ಕಾಯಿಲೆ ಇಲ್ಲದೇನೆ, ಕಷ್ಟ ಇಲ್ಲದೇನೆ ಹೇಗೆ ಬದುಕ್ಬೋದು ಅಂಥ ವಿಷಯನೂ ಇದರಲ್ಲಿಲ್ಲ. ಆದರೆ ಇದರಲ್ಲಿ ಇರೋದು ಪೂರ್ತಿ ನೀನು ಹೇಗೆ ದೇವರ ಮಗನಾಗಿ ಬದುಕೋದು, ನೀನು ಹೇಗೆ ಯೇಸುವಿನ ಶಿಷ್ಯನಾಗಿ ಬದುಕೋದು, ನೀನು ಹೇಗೆ ಒಬ್ಬ ಒಳ್ಳೆಯ ವಿಶ್ವಾಸಿಯಾಗಿ ಬದುಕೋದು, ನೀನು ಹೇಗೆ ಆ ಸ್ವರ್ಗದ ಜೀವನವನ್ನು ಈ ಭೂಮಿಯಲ್ಲಿ ಜೀವಿಸೋದು, ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಈ ಬೈಬಲ್ ಪುಸ್ತಕ ನಮಗಿರೋದು. ಆದ್ದರಿಂದ ನಿಮ್ಮ ದುಃಖ ಆನಂದವಾಗಿ ಮಾರ್ಪಡುತ್ತೆ ಅಂತ ಯೇಸು ಸ್ವಾಮಿ ಇದನ್ನು ಹೇಳಿದ್ದು ಸಾಧಾರಣ ಜನರಿಗೆ ಅಲ್ಲ ಹೇಳಿದ್ದು. ನೀವು ಸ್ವಲ್ಪ ಹೇಳೋದನ್ನು ಥಿಂಕ್ ಮಾಡಬೇಕಾಯ್ತಾ, ಆಲೋಚನೆ ಕೂಡ ಮಾಡಬೇಕು. ಈ ಯೋಹಾನನ ಶುಭ ಸಂದೇಶ 13, 14, 15, 16 ಈ ಅಧ್ಯಾಯಗಳು. ಎಷ್ಟು ಅಧ್ಯಾಯ ಆಯಿತು? 13, 14, 15, 16. ಈ 4 ಅಧ್ಯಾಯಗಳು ಸ್ಪೆಸಿಫಿಕ್ ಆಗಿ ಶಿಷ್ಯರಿಗೆ ಮಾತ್ರ ಹೇಳಿದಂಥ ವಿಷಯಗಳು.
exclusively for the apostles, chosen people, chosen disciples of Jesus Christ. Gospel of John chapter 13, 14, 15, 16. ಈ 4 ಅಧ್ಯಾಯಗಳಲ್ಲಿ ಜನರ ಗುಂಪಿಲ್ಲ, ಕ್ರೌಡ್ ಇಲ್ಲ, ಬೇರೆ ಯಾರೂ ಇಲ್ಲ, ರೋಗಿಗಳು ಇಲ್ಲ, ಪಿಶಾಚಿ ಪೀಡಿತರು ಇಲ್ಲ, ಜನಸಾಮಾನ್ಯರಿಲ್ಲ, ಯಾರೂ ಇಲ್ಲ. ಇದು ಯಾರಿಗೆ ಹೇಳಲ್ಪಟ್ಟಿದೆ ಅಂದರೆ ಈ 4 ಅಧ್ಯಾಯಗಳ ವಿಷಯಗಳು ಮುಖ್ಯವಾಗಿ ಯೇಸು ಸ್ವಾಮಿ ತಮ್ಮ ಜೊತೆಯಲ್ಲಿರಲು, ತಮ್ಮ ಸೇವೆ ಮಾಡಲು ತಮಗೋಸ್ಕರ ಆರಿಸಿಕೊಂಡಂತಹ ಅಪಸ್ತೋಲರಿಗೆ ಮಾತ್ರ ಈ ವಿಷಯಗಳನ್ನು ಯೇಸು ಸ್ವಾಮಿ ಬೋಧಿಸಿರೋದು. ಆಗ ನಮಗೊಂದು ಪ್ರಶ್ನೆ ಬರ್ಬೋದು, ಹಾಗಾದರೆ ಇದರಲ್ಲಿ ನಮಗೆ ಪಾಲಿಲ್ವಾ ಅಂತ. ಈ 4 ಅಧ್ಯಾಯಗಳಲ್ಲಿ ನಮಗೇನು ಇಲ್ವಾ ಹಾಗಾದರೆ ಅಂತ. ಈ 4 ಅಧ್ಯಾಯಗಳಲ್ಲಿ ಇದ್ರ ಜೊತೆಗೆ ಬೇರೆ ಯಾರಿಗೆಲ್ಲ ಇದೆ ಅಂದರೆ 17ನೇ ಅಧ್ಯಾಯ 20ನೇ ವಾಕ್ಯ ಓದಿದರೆ ಗೊತ್ತಾಗುತ್ತೆ ಈ 4 ಅಧ್ಯಾಯಗಳಲ್ಲಿ ಯಾರಿಗೆ ಪಾಲಿದೆ ಅಂತ. ಇವರಿಗಾಗಿ ಮಾತ್ರವಲ್ಲ, ಇವರಿಗಾಗಿ ಅಂದರೆ 17ನೇ ಅಧ್ಯಾಯ ಏನು? ವಾಟ್ ಈಸ್ ದ ಮ್ಯಾಟರ್ ಆಫ್ ಚಾಪ್ಟರ್ 17? ಯೇಸು ಸ್ವಾಮಿಯ ಪ್ರಾರ್ಥನೆ. ಯೇಸು ಸ್ವಾಮಿಯ ದಟ್ ಪ್ರೀಸ್ಟ್ಲಿ ಪ್ರೇಯರ್, ಮಹಾಯಾಜಕನ ಪ್ರಾರ್ಥನೆ. ಹಳೆ ಒಡಂಬಡಿಕೆಯಲ್ಲಿ ಮಹಾಯಾಜಕ ಏನು ಮಾಡ್ತಾನೆ? ತನಗಾಗಿ ಪ್ರಾರ್ಥಿಸ್ತಾನೆ ಮತ್ತು ಜನರಿಗಾಗಿ ಪ್ರಾರ್ಥಿಸ್ತಾನೆ. ಈಗ ಯೇಸು ಕ್ರಿಸ್ತರು ಮಹಾಯಾಜಕನ ಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಜಾನ್ ಚಾಪ್ಟರ್ 17ನಲ್ಲಿ ಯಾರಿಗಾಗಿ? ತನಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಅದಾದ ನಂತರ ಶಿಷ್ಯರಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಅದಾದ ಮೇಲೆ ಬೇರೆಯವರಿಗಾಗಿನೂ ಪ್ರಾರ್ಥಿಸ್ತಾ ಇದ್ದಾರೆ. ಅದು ಯಾರಿಗಾಗಿ ಅಂದರೆ ಕೇಳಿಸ್ಕೊಳ್ಳಿ, ಇವರಿಗಾಗಿ ಮಾತ್ರವಲ್ಲ, ಇವರಿಗಾಗಿ ಅಂದರೆ ಶಿಷ್ಯರಾಗಿ ಜೊತೆಯಲ್ಲಿ ಇರಲು ಆರಿಸಿಕೊಂಡ ಈ ಶಿಷ್ಯರಿಗಾಗಿ ಮಾತ್ರ ಅಲ್ಲ, ಇವರ ಮಾತನ್ನು ಕೇಳಿ, ಇವರ ಮಾತನ್ನು ಕೇಳಿ. ವೆರಿ ಇಂಪಾರ್ಟೆಂಟ್. ಇವರು ಸಾರುವಂತಹ ಮಾತು, ಶುಭ ಸಂದೇಶವನ್ನು ಕೇಳಿ. ನನ್ನಲ್ಲಿ ವಿಶ್ವಾಸವಿಡುವವರಿಗಾಗಿಯೂ ಪ್ರಾರ್ಥಿಸುತ್ತೇನೆ. ಇವರ ಮಾತನ್ನು ಕೇಳಿ ನನ್ನಲ್ಲಿ ವಿಶ್ವಾಸ ಇಡುವವರಿಗಾಗಿಯೂ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಹಾಗಾದರೆ ಯೇಸು ಕ್ರಿಸ್ತರು ಇಲ್ಲಿ ಪ್ರಾರ್ಥಿಸ್ತಾ ಇರೋದು ಒಂದು ತಮಗೋಸ್ಕರ ಮತ್ತು ಶಿಷ್ಯರಿಗೋಸ್ಕರ, ಮೂರನೇದಾಗಿ ಅಪಸ್ತೋಲರ ಬೋಧನೆಯನ್ನು ಆಲಿಸಿ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವವರಿಗೋಸ್ಕರನೂ ಪ್ರಾರ್ಥನೆ ಮಾಡಿದ್ದಾರೆ. ಹಾಗಾದರೆ 13, 14, 15, 16ನೇ ಅಧ್ಯಾಯ ಶಿಷ್ಯರಿಗೆ ಮಾತ್ರ ಅಲ್ಲ, ಶಿಷ್ಯರ ಉಪದೇಶವನ್ನು ಆಲಿಸಿ. ಎಲ್ಲಿದೆ ಅದು? ಅಪಸ್ತೋಲರ ಬೋಧನೆ ಎಲ್ಲಿದೆ? ಆದಿಕಾಂಡದಲ್ಲಿಲ್ಲ, ವಿಮೋಚನಾ ಕಾಂಡದಲ್ಲೂ ಇಲ್ಲ. ಇದೆ, ಆದರೆ ಹಿಡನ್ ಆಗಿದೆ ಅಷ್ಟೇ, ರಿವೀಲ್ ಆಗಿ ಇಲ್ಲ. ಆದಿಕಾಂಡದಲ್ಲೂ ಇಲ್ಲ, ವಿಮೋಚನಾ ಕಾಂಡದಲ್ಲೂ ಇಲ್ಲ, ಸಂಖ್ಯಾಕಾಂಡದಲ್ಲೂ ಇಲ್ಲ, ಯಾವ ಕಾಂಡದಲ್ಲೂ ಇಲ್ಲ. ಮತ್ತು ಎಲ್ಲಿ ಸಿಗುತ್ತೆ ಅಪಸ್ತೋಲರ ಬೋಧನೆಗಳು? ಎಲ್ಲಿ ಸಿಗುತ್ತೆ? ಅಪಸ್ತೋಲರ ಬೋಧನೆ ಎಲ್ಲಿಂದ ಶುರುವಾಗುತ್ತೆ ಅಂದರೆ ಆ್ಯಕ್ಟ್ಸ್ ಆಫ್ ದ ಅಪಾಸಲ್ಸಿಂದ ಶುರುವಾಗುತ್ತೆ, ಪ್ರಾರಂಭ ಆಗುತ್ತೆ. ಪ್ರೇಷಿತರ ಕಾರ್ಯಕಲಾಪ ಅದು ನಮಗೆ ಪೂರ್ತಿಯಾಗಿ ಸಿಗೋದೆಲ್ಲಿ ಅಂದರೆ ರೋಮನರಿಗೆ ಬರೆದ ಪತ್ರಿಕೆಯಿಂದ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಪ್ರಕಟಣಾ ಗ್ರಂಥದವರೆಗೂ ಕೊನೆಯವರೆಗೂ ಇರ್ತಕ್ಕಂಥ ಆ ಹೊಸ ಒಡಂಬಡಿಕೆಯ ಎಲ್ಲ ಲೆಟರ್ಸ್, ಆಲ್ ದ ಲೆಟರ್ಸ್ ಆರ್ ದ ಪ್ರೀಚಿಂಗ್ಸ್ ಆಫ್ ಅಪಾಸಲ್ಸ್, ಅಪಸ್ತೋಲಿಕ್ ಪ್ರೀಚಿಂಗ್, ಅಪಸ್ತೋಲರ ಉಪದೇಶಗಳು. ಇವತ್ತು ಅದು ಎಲ್ಲಿಲ್ಲ ಅಂದರೆ ನಮ್ಮ ಸಭೆಗಳಲ್ಲಿ ಅಪಸ್ತೋಲರ ಉಪದೇಶಗಳಿಲ್ಲ. ಸುಮಾರು ಏನೇನೋ ಉಪದೇಶಗಳಿದೆ. ಅಪಸ್ತೋಲರ ಉಪದೇಶವನ್ನು ನೀವು ಸರಿಯಾಗಿ ಕೇಳಿಸಿಕೊಳ್ಳದೆ ಹೋದರೆ, ಆಲಿಸದೆ ಹೋದರೆ, ಅರ್ಥ ಮಾಡಿಕೊಳ್ಳದೆ ಹೋದರೆ ನಿಮ್ಮ ವಿಶ್ವಾಸ ಸರಿ ಇರೋದಿಲ್ಲ. ಯುವರ್ ಫೇತ್ ಕೆನಾಟ್ ಬಿ ದ ರೈಟ್ ಕೈಂಡ್ ಆಫ್ ಫೇತ್. ಯಾವಾಗ? ಇಫ್ ಯು ಡೋಂಟ್ ಹಿಯರ್ ದ ಅಪಸ್ತೋಲಿಕ್ ಟೀಚಿಂಗ್, ಅಪಸ್ತೋಲರ ಉಪದೇಶಗಳು ಸರಿಯಾಗಿ ನಾವು ಕೇಳಿಸ್ಕೊಳ್ಳದೆ ಇದ್ದರೆ, ಅರ್ಥ ಮಾಡಿಕೊಳ್ಳದೆ ಇದ್ದರೆ, ಅದು ನಮಗೆ ಗ್ರಹಿಕೆ ಆಗದೆ ಇದ್ದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ವಿಶ್ವಾಸ ತಪ್ಪಾದ ವಿಶ್ವಾಸ ಆಗಿರ್ತದೆ.
ನಾವು ಕ್ರೈಸ್ತರೇ, ಬಾಯಲ್ಲಿ ನಾವು ಹೇಳ್ತೀವಿ ನಮಗೆ ವಿಶ್ವಾಸ ಇದೆ ಎಂದು, ಆದರೆ ಆ ವಿಶ್ವಾಸ ಸರಿಯಾದ ಒಂದು ವಿಶ್ವಾಸ ಆಗಿರೋದಿಲ್ಲ, ಒಂದು ರೈಟ್ ಫೇತ್ ಆಗಿರೋದಿಲ್ಲ. ರೈಟ್ ಫೇತ್ ಇಲ್ಲದೆ ಇದ್ದರೆ ರೈಟ್ ಲಿವಿಂಗ್ ಇರೋದಿಲ್ಲ. ಇಫ್ ಯು ಡು ನಾಟ್ ಹ್ಯಾವ್ ರೈಟ್ ಫೇತ್, ಯು ಕೆನಾಟ್ ಹ್ಯಾವ್ ಎ ರೈಟ್ ಲಿವಿಂಗ್. ರೈಟ್ ಲಿವಿಂಗ್ ಅಂದ್ರೇನು? ಕ್ರೈಸ್ತರಾದ ನಾವು ಕ್ರಿಸ್ತನಿಗಾಗಿ ಕ್ರಿಸ್ತನೊಂದಿಗೆ ಬದುಕಬೇಕು. ಕ್ರಿಶ್ಚಿಯನ್ಸ್ ಯಾಕಾದ್ರಿ? ಕ್ರಿಸ್ತನಿಗಾಗಿ ಕ್ರಿಸ್ತನೊಂದಿಗೆ ಮಾತ್ರ. ಇದು ಎಕ್ಸ್ಕ್ಲೂಸಿವ್ ಅಂತಲೇ ತಗೊಳ್ಳಿ, ಅದರಲ್ಲಿ ಬೇರೆ ಏನೂ ಇಲ್ಲ. ಕ್ರಿಸ್ತನೊಂದಿಗೂ ಅಲ್ಲ, ಯೇಸುವಿನೊಂದಿಗೂ ಅಲ್ಲ, ಯೇಸುವಿನೊಂದಿಗೆ ಮಾತ್ರ. ಯೇಸುವಿನೊಂದಿಗೆ ಮಾತ್ರ ಅಂತ ಹೇಳುವ ಕಷ್ಟ ಆಗುತ್ತಲ್ವಾ? ಯಾಕೆಂದರೆ ಯು ಡೋಂಟ್ ಹ್ಯಾವ್ ದ ರೈಟ್ ಫೇತ್. ಸರಿಯಾದ ವಿಶ್ವಾಸ ನಮ್ಮ ಒಳಗಡೆ ಇಲ್ಲದೆ ಇರೋದ್ರಿಂದ ನಮಗೆ ಇದು ಕಷ್ಟ ಆಗುತ್ತೆ. ಅದು ಹೇಗೆ ಬ್ರದರ್, ಯೇಸುವಿನೊಂದಿಗೆ ಮಾತ್ರ ಅಂದರೆ ಸ್ವಲ್ಪ ಕಷ್ಟ ಆಗೋದಿಲ್ವಾ? ಸ್ವಲ್ಪ ಕಷ್ಟ ಅಲ್ಲ, ತುಂಬ ಕಷ್ಟ ಆಗುತ್ತೆ. ಯೇಸುವಿನೊಂದಿಗೆ ಮಾತ್ರ, ಯೇಸುವಿಗಾಗಿ ಮಾತ್ರ. ದಟ್ ಈಸ್ ರೈಟ್ ಲಿವಿಂಗ್. ಯೇಸುವಿನೊಂದಿಗೆ ಯೇಸುವಿಗಾಗಿ ಜೀವಿಸುವ ಜೀವನವೇ ಸರಿಯಾದ ಕ್ರೈಸ್ತ ಜೀವನ. ಲಿವಿಂಗ್ ವಿತ್ ಜೀಸಸ್. ಇನ್ನೊಂದು, ನಮ್ಮನ್ನು ಇದಕ್ಕಾಗಿ ದೇವರು ಆರಿಸಿಕೊಂಡಿದ್ದು ಕೂಡ ಅದೇ ಪರ್ಪಸ್ಗೋಸ್ಕರ. 1 ಕೊರಿಂಥ 1:9 ದೇವರ ವಾಕ್ಯ ಹೇಳ್ತದೆ. 1 Corinthians chapter 1 verse 9. ತಮ್ಮ ಪುತ್ರನು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದಿರುವ ದೇವರು ನಿಜಕ್ಕೂ ವಿಶ್ವಾಸ ಪಾತ್ರರು. ಯಾವುದಕ್ಕಾಗಿ ಕರೆದಿದ್ದಾರಂತೆ? God is faithful. By him you were called into the fellowship of his Son, Jesus Christ our Lord. You are called for what? Christians, you are called for what? Christians are called people, ಅಲ್ವಾ ಅಂತ ನಾವು ನಂಬ್ತೀವಿ. ಕ್ರೈಸ್ತರು ಅಂದರೆ ಯಾರು? ಕರೆಯಲ್ಪಟ್ಟವರು. ಎಲ್ಲಿಂದ ಕರೆಯಲ್ಪಟ್ಟವರು? ಫ್ರಮ್ ದ ವರ್ಲ್ಡ್. ಚೋಸನ್ ಫ್ರಮ್ ದ ವರ್ಲ್ಡ್, ಕಾಲ್ಡ್ ಔಟ್ ಆಫ್ ದಿಸ್ ವರ್ಲ್ಡ್. ಈ ಲೋಕದಿಂದ ಕರೆಯಲ್ಪಟ್ಟವರು, ಲೋಕದಿಂದ ಆರಿಸಲ್ಪಟ್ಟವರು. ಅದೇ ನಮ್ಮ ವಿಶ್ವಾಸ. ಫಾರ್ ವಾಟ್? ಯಾಕೆ 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 ಆರಿಸಲ್ಪಟ್ಟವರು? ಯಾಕೆ ಕರೆಯಲ್ಪಟ್ಟವರು? ಚರ್ಚಿಗೆ ಹೋಗ್ಲಿಕ್ಕಾಗಿನಾ? ಅಲ್ಲ. ಪ್ರಾರ್ಥನೆ ಮಾಡಲಿಕ್ಕಾಗಿ ಕರೆಯಲ್ಪಟ್ಟವರಾ? ಅಲ್ಲ. ಬೈಬಲ್ ಓದಲಿಕ್ಕಾಗಿ ಕರೆಯಲ್ಪಟ್ಟವರಾ? ಅಲ್ಲ. ರಿಟ್ರೀಟ್ಗೆ ಭಾಗವಹಿಸಲಿಕ್ಕಾಗಿ ಕರೆಯಲ್ಪಟ್ಟವರಾ? ಅಲ್ಲ. ದೆವ್ವ ಓಡಿಸ್ಲಿಕ್ಕಾಗಿ ಕರೆಯಲ್ಪಟ್ಟವರಾ? ಅಲ್ಲ. ಪ್ರೊಫೆಸಿ ಹೇಳಲಿಕ್ಕೆ ಕರೆಯಲ್ಪಟ್ಟವರಾ? ಅಲ್ಲ. ಮತ್ತು ಯಾಕೆ? ತಪಸ್ಕಾಲ ಮಾಡಲಿಕ್ಕೆ ಕರೆಯಲ್ಪಟ್ಟವರಾ? ಅಲ್ಲ. ಹಬ್ಬ ಮಾಡಲಿಕ್ಕೆ ಕರೆಯಲ್ಪಟ್ಟವರಾ? ಅಲ್ಲ. ಮಣಿ ಉರುಳಿಸ್ಲಿಕ್ಕೆ ಕರೆಯಲ್ಪಟ್ಟವರಾ? ಉರುಳು ಸೇವೆ ಮಾಡಲಿಕ್ಕೆ ಕರೆಯಲ್ಪಟ್ಟವರಾ? ಮತ್ತು ಯಾಕೆ? ಇಂಟು ದ ಫೆಲೋಶಿಪ್ ಆಫ್ ಹಿಸ್ ಸನ್ ಜೀಸಸ್ ಕ್ರೈಸ್ಟ್. ಪುತ್ರನ ಯೇಸುಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಜೀವಿಸುವುದಕ್ಕಾಗಿ ಮಾತ್ರ. ಯೇಸುಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಜೀವಿಸುವುದಕ್ಕಾಗಿ ಮಾತ್ರ ಕರೆಯಲ್ಪಟ್ಟವರು, ಆರಿಸಲ್ಪಟ್ಟವರು ನೀವು. ನೀವು ಅಂದರೆ ನಿಜವಾದ ಕ್ರೈಸ್ತ ವಿಶ್ವಾಸಿಗಳಾದ ನೀವು. ಹಾಗೇನು ಸಿಗುತ್ತೆ ಕೇಳಿದರೆ, ಯು ವಿಲ್ ಹ್ಯಾವ್ ಗ್ರೇಟ್ ಜಾಯ್. ಆಗ ಮಾತ್ರ ನಿಮ್ಮಲ್ಲಿ ಏನಿರುತ್ತೆ? ನಿಜವಾದ ಜಾಯ್ ಅನ್ನೋದು ಇರುತ್ತೆ, ನಿಜವಾದ ಆನಂದ ಅಂತಕ್ಕಂಥದ್ದು ಇರುತ್ತೆ. ಇಲ್ಲದೇ ಇದ್ದರೆ ಇರೋದಿಲ್ಲ. ಇಲ್ಲದೇ ಇದ್ದರೆ ಇರೋದಿಲ್ಲ. ನೀವು ಪ್ರೇಯರ್ ಗ್ರೂಪಲ್ಲಿ ಇದ್ದ ತಕ್ಷಣ ಜಾಯ್ ಇರುತ್ತೆ ಕೇಳಿದರೆ ಇರೋದಿಲ್ಲ. ಪುತ್ರನ ಅನ್ಯೋನ್ಯತೆಯಲ್ಲಿ ನಾವು ಬದುಕ್ತಾ ಇರುವಾಗ ನಮ್ಮ ಒಳಗಡೆ ಆ ಜಾಯ್ ಇರುತ್ತೆ, ಆ ಆನಂದ ಇರುತ್ತೆ. ಈ ಒಂದು ಆನಂದದಲ್ಲಿ ನಾವು ಬದುಕಬೇಕೆಂದೇ ದೇವರು ನಮ್ಮನ್ನು ಕರೆದಿದ್ದಾರೆ, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ.
ಅದಲ್ಲದೆ ಬೇರೆ ಯಾವುದೋ ಒಂದು ಕಾರ್ಯ ಮಾಡಲಿಕ್ಕೋಸ್ಕರ ಅಲ್ಲ, ಪುತ್ರನ ಅನ್ಯೋನ್ಯತೆಯಲ್ಲಿ ಇರುವುದಕ್ಕೋಸ್ಕರ. ಯೇಸು ಹೇಳ್ತಾರಲ್ವ, ರಿಮೈನ್ ಇನ್ ಮೀ, ನೀವು ನನ್ನಲ್ಲಿ ನೆಲೆಗೊಂಡಿರಿ, ರಿಮೈನ್ ಇನ್ ಮೀ. ಅದಕ್ಕೆ ದೇವರು ನಮ್ಮನ್ನು ಕರೆದಿರೋದು. ಹಲ್ಲೆಲೂಯಾ ಹೇಳೋದು ಆಮೇಲೆ, ಪ್ರೈಸ್ ದಿ ಲಾರ್ಡ್ ಆಮೇಲೆ, ಚರ್ಚಿಗೆ ಹೋಗೋದು ಬರೋದು ಅದೆಲ್ಲ ಆಮೇಲೆ, ವಿಭೂತಿ ಹಚ್ಕೊಳ್ಳೋದು, ತಪಸ್ಕಾಲ ಮಾಡೋದು, ಫಾಸ್ಟಿಂಗ್ ಮಾಡೋದು, ಪ್ರೇಯರ್ ಮಾಡೋದು ಎಲ್ಲ ಆಮೇಲೆ, ಆಫ್ಟರ್ವರ್ಡ್ಸ್. ಫಸ್ಟ್ ರಿಮೈನ್ ಇನ್ ಮೀ, ರಿಮೈನ್ ಇನ್ ಮೀ. ದೆನ್ ವಾಟ್ ವಿಲ್ ಹ್ಯಾಪನ್? ಯುವರ್ ಸಾರೋ ವಿಲ್ ಟರ್ನ್ ಇನ್ ಟು ಜಾಯ್. ನಿನ್ನ ದುಃಖ ಇದೆಯಲ್ವಾ, ಆನಂದವಾಗಿ ಮಾರ್ಪಾಡಾಗುತ್ತೆ. ಯಾವಾಗ? ಯೇಸುವಿನಲ್ಲಿ ನಾನು ನೆಲೆಗೊಂಡು ಅವರ ಅನ್ಯೋನ್ಯತೆಯಲ್ಲಿ ಜೀವಿಸುವಾಗ ಮಾತ್ರ. ಯೇಸುವಿನಲ್ಲಿ ನೆಲೆಗೊಂಡು ಅವರ ಅನ್ಯೋನ್ಯತೆಯಲ್ಲಿ ಜೀವಿಸುವಾಗ ಮಾತ್ರ. ಕೇಳಿಸ್ಕೊಳ್ಳಿ ಈಗ ಸ್ವಲ್ಪ. ಈಗ ಯೇಸುವಿನಲ್ಲಿ ನೆಲೆಗೊಂಡು ಅವರ ಅನ್ಯೋನ್ಯತೆಯಲ್ಲಿ ಜೀವಿಸಲಿಕ್ಕೆ ಹೇಗೆ ಸಾಧ್ಯ? ಹೌ ಇಸ್ ದಿಸ್ ಪಾಸಿಬಲ್? ಅದಕ್ಕೆ ಹೇಳಿದ್ದು, ನಮಗೆ ಅಪಸ್ತೋಲರ ಉಪದೇಶಗಳು ಬೇಕು. ಅಪಸ್ತೋಲಿಕ್ ಟೀಚಿಂಗ್ಸ್ ಆಫ್ ದ ಗಾಸ್ಪಲ್, ಗಾಡ್ಸ್ ವರ್ಡ್. ಇದು ಏನು ಮಾಡುತ್ತೆ ಅಂದರೆ, ಇದು ನಮಗೆ ಸಹಾಯ ಮಾಡುತ್ತೆ. ಈ ಉಪದೇಶಗಳು ನಮಗೆ ಸಹಾಯ ಮಾಡುತ್ತೆ ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಮುಂದೆ ಹೋಗಲಿಕ್ಕೆ, ಅವರ ಅನ್ಯೋನ್ಯತೆಯಲ್ಲಿ ನೆಲೆಗೊಂಡು ಜೀವಿಸಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಯಾವುದು? ಅಪಸ್ತೋಲಿಕ್ ಟೀಚಿಂಗ್ಸ್ ಆಫ್ ಗಾಸ್ಪಲ್, ಶುಭ ಸಂದೇಶ ಅಥವಾ ಅಪಸ್ತೋಲರ ಉಪದೇಶಗಳು ನಮಗೆ ಯಾಕೆ ಬೇಕು ಅಂದರೆ, ವಿ ಮಸ್ಟ್ ಕಂಟಿನ್ಯೂ ಇನ್ ದ ಲಾರ್ಡ್. ನನಗೆ ಯಾಕೆ ಯೇಸುವಿನ ಜೊತೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ, ಯು ಡೋಂಟ್ ಹ್ಯಾವ್ ದ ರೈಟ್ ವರ್ಡ್. ಸರಿಯಾದ ವಾಕ್ಯ ಉಪದೇಶ ಇಲ್ಲ. ಏನೋ ಜನರಲ್ ಆಗಿ ಸ್ವಲ್ಪ ನಮಗೆ ವಿಷಯ ಗೊತ್ತು. ಇದು ಜನರಲ್ ಬುಕ್ ಅಲ್ಲ, ಸ್ಪೆಸಿಫಿಕ್ ಬುಕ್. ಈ ಬುಕ್ಕು ಜನರಲ್ ಆಗಿ ಕೆಲವು ವಿಷಯ ಹೇಳುವಂಥ ಪುಸ್ತಕ ಅಲ್ಲ, ಸ್ಪೆಸಿಫಿಕ್ ಆಗಿ ಹೇಳುವಂಥ ವಿಷಯ. ಸ್ಪೆಸಿಫಿಕ್ ಅಂದರೆ ಯಾವುದು? ನಾನು ಆವಾಗಲೇ ಹೇಳಿದೆ. ಯಾವುದು ಹೇಳಿ? ದಿಸ್ ಬುಕ್ ಈಸ್ ಟಾಕಿಂಗ್ ಅಬೌಟ್ ಒನ್ ಥಿಂಗ್. ವಾಟ್ ಇಸ್ ದಟ್? ಯಾವುದು? ಇಟರ್ನಲ್ ಲೈಫ್, ನಿತ್ಯ ಜೀವ. ಸ್ಪೆಸಿಫಿಕ್ ಆಗಿ ನಿತ್ಯ ಜೀವಕ್ಕೆ ಸಂಬಂಧಪಟ್ಟಿದ್ದು. ಅದನ್ನೇ ಪೇತ್ರ ಹೇಳಿದ್ದು, ಯು ಹ್ಯಾವ್ ದ ವರ್ಡ್ಸ್ ಆಫ್ ಇಟರ್ನಲ್ ಲೈಫ್, ನಿತ್ಯ ಜೀವ. ಅದು ಫಸ್ಟ್ ಮೈಂಡಿಗೆ ಹೋಗಬೇಕು. ಎಲ್ಲ ವಿಶ್ವಾಸಿಗಳಿಗೂ ತಲೆ ಒಳಗಡೆ ಹೋಗಬೇಕು. ನಿಮ್ಮಲ್ಲಿ ಯಾರಾದರೂ ಬೋಧಕರಿದ್ದರೆ ನಿಮ್ಮ ತಲೆ ಒಳಗಡೆ ಫಸ್ಟ್ ಹೋಗಬೇಕು. ದೇವರ ಸೇವೆ ಅಂತ ಯಾರಾದರೂ ಯಾವುದಾದ್ರೂ ಸೇವೆಯಲ್ಲಿ, ಮಿನಿಸ್ಟ್ರಿಯಲ್ಲಿ, ಪ್ರೇಯರ್ ಗ್ರೂಪಲ್ಲಿದ್ದರೆ ನಿಮ್ಮ ತಲೆ ಒಳಗಡೆ ಫಸ್ಟ್ ಹೋಗಬೇಕಾಗಿರೋದು, ದಿಸ್ ಬುಕ್ ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಇಟರ್ನಲ್ ಲೈಫ್, ನಾಟ್ ಫಾರ್ ದಿಸ್ ಲೈಫ್. ಇಹಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಜನರಿಗೆ ಉಪದೇಶ ಮಾಡಲಿಕ್ಕಾಗಿ ಅಲ್ಲ ಈ ಪುಸ್ತಕ ಇರೋದು. ಅಮರ ಜೀವಕ್ಕೆ, ಸ್ವರ್ಗ ರಾಜ್ಯಕ್ಕೆ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಮಾತ್ರ ಉಪದೇಶ ಮಾಡಲಿಕ್ಕೆ, ಮಾತ್ರ ಬೋಧನೆ ಮಾಡಲಿಕ್ಕೆ ಈ ಬೈಬಲ್ ಪುಸ್ತಕ ಇರೋದು ಮತ್ತು ಧ್ಯಾನಕೂಟ ನಡೆಸಬೇಕಾಗಿರೋದು. ಇವತ್ತು ನಮಗೆ ಕಷ್ಟ ಆಗಿದೆ ಕೂತ್ಕೊಂಡು ಕೇಳೋದು. ಯಾಕೆ ಅಂದರೆ, ನಾವು ಈ ಕಲಬೆರಕೆ ಗಾಸ್ಪಲ್ನ ಕೇಳಿಬಿಟ್ಟಿದ್ದೀವಿ. ಅದು ಕೇಳಿದ್ದೀವಿ, ಇದು ಕೇಳಿದ್ದೀವಿ. ಹಾಗಾಗಿ ಏನಾಗ್ಬಿಟ್ಟಿದೆ ಅಂದರೆ, ನಮಗೆ ಇದಕ್ಕೆ ಮಾತ್ರನಾ ಅಂತ ಹೇಳುವಾಗ ತುಂಬ ಕಷ್ಟ ಆಗುತ್ತೆ. ವಿ ಫೈಂಡ್ ವೆರಿ ಡಿಫಿಕಲ್ಟ್. ಓನ್ಲಿ ಫಾರ್ ಇಟರ್ನಲ್ ಲೈಫ್ ಮೀನ್ಸ್ ವಾಟ್ ಅಬೌಟ್ ದಿಸ್ ಲೈಫ್? ಕ್ವಶನ್ ಬರುತ್ತಾ? ಬರುತ್ತೆ. ಬರಬೇಕು, ಬಂದ್ರೇ ಸರಿ ಅಲ್ವಾ? ಇಫ್ ದಿಸ್ ಈಸ್ ಫಾರ್ ಓನ್ಲಿ ಇಟರ್ನಲ್, ವಾಟ್ ಅಬೌಟ್ ದಿಸ್ ಲೈಫ್? ಅದಕ್ಕೆ ಈ ಲೋಕದಲ್ಲೇ ನಿಮಗೆ ಈ ನಿತ್ಯ ಜೀವದ ಅನುಭವ ಸಿಗುತ್ತೆ. ಸತ್ತ ಮೇಲಲ್ಲ. ನಿತ್ಯ ಜೀವದ ಅನುಭವ ಅನ್ನೋದು ಸತ್ತ ನಂತರ, ಮರಣದ ನಂತರ ಸಿಗುವ ಒಂದು ಅನುಭವ ಅಲ್ಲ. ನೀವು ಯೇಸುವನ್ನು ಪಡೆದುಕೊಂಡ ನಂತರ ಸಿಗುವಂಥ ಒಂದು ಅನುಭವ, ಇಟರ್ನಲ್ ಲೈಫ್ ಎಕ್ಸ್ಪೀರಿಯನ್ಸ್. ಅದು ಇಲ್ಲಿಂದನೇ ಪ್ರಾರಂಭ ಆಗುತ್ತೆ. ಸತ್ತ ಮೇಲೆ ಪ್ರಾರಂಭ ಆಗೋದಿಲ್ಲ. ಮರಣದ ನಂತರ ಅದು ಕಂಟಿನ್ಯೂ ಆಗುತ್ತೆ. ಆಫ್ಟರ್ ಡೆತ್ ಇಟ್ ವಿಲ್ ಕಂಟಿನ್ಯೂ, ಬಟ್ ಇಟ್ ಬಿಗಿನ್ಸ್ ಹಿಯರ್. ಎಲ್ಲಿ ಪ್ರಾರಂಭ ಆಗುತ್ತೆ? ಇಲ್ಲಿ ಪ್ರಾರಂಭ ಆಗುತ್ತೆ. ನಮ್ಮಲ್ಲಿ ಎಷ್ಟೋ ಜನರಲ್ಲಿ ಇನ್ನೂ ಆ ಇಟರ್ನಲ್ ಲೈಫ್ ಅನ್ನೋದೇ ಪ್ರಾರಂಭ ಆಗಿಲ್ಲ. ಬಿಕಾಸ್ ವಿ ಆರ್ ಕ್ಯಾರಿಯಿಂಗ್ ಡೆತ್ ಇನ್ಸೈಡ್. ನಮ್ಮ ಒಳಗಡೆ ಏನು ಇಟ್ಕೊಂಡಿದ್ದೀವಿ ಅಂದರೆ, ಎಷ್ಟೋ ಜನರು ನಮ್ಮ ಒಳಗಡೆ ಇನ್ನೂ ಕೂಡ ವಿ ಆರ್ ಕ್ಯಾರಿಯಿಂಗ್ ದ ಡೆತ್ ಇನ್ಸೈಡ್. ಒಂದು ಉದಾಹರಣೆ, ನಮ್ಮ ಮನೆಯಲ್ಲಿ ಯಾರೋ ಒಬ್ಬರು ನಮಗೆ ತುಂಬ ಇಷ್ಟ ಆದವರು, ಅಪ್ಪನೋ ಅಜ್ಜನೋ ಅಂತ ಇಟ್ಕೊಳ್ಳಿ ಉದಾಹರಣೆ.
ಸತ್ತೋಗಿ ಅವ್ರ ಹೆಣ ಮನೆಯಲ್ಲಿದ್ದರೆ, ನಿಮ್ಮ ಫ್ರೆಂಡ್ಸ್ ಎಲ್ಲ ಜೊತೆಯಲ್ಲಿದ್ದರೆ ನಿಮಗೆ ಅವ್ರ ಜೊತೆಯಲ್ಲಿ ಜಾಲಿಯಾಗಿರ್ಲಿಕ್ಕಾಗುತ್ತಾ? ಸಂತೋಷ ಪಡಲಿಕ್ಕಾಗುತ್ತಾ? ಕಾರಣ ಏನು? ಮರಣ ಅಲ್ಲಿದೆ, ಹೆಣ ಇದೆ, ಡೆಡ್ ಬಾಡಿ ಇದೆ. ನಿಮಗಿಷ್ಟವಾದ ಫುಡ್ಡು ನೀವು ಡೈಲಿ ಆರ್ಡರ್ ಮಾಡಿ, ಈ ಝೊಮ್ಯಾಟೊ, ಸ್ವಿಗ್ಗಿ ಅದರಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂತೀರಲ್ವಾ, ಆ ಫುಡ್ಡು ನಿಮ್ಮ ಮನೆಗೆ ಯಾರೋ ತಂದು ಕೊಟ್ರು. ಈಗ ನಿಮ್ಗೆ ಎಂಜಾಯ್ ಮಾಡಿ ತಿನ್ನಲಿಕ್ಕೆ ಇಷ್ಟ ಆಗುತ್ತಾ? ಯಾಕೆ ಹೇಳಿ? ಯಾಕೆ? ಹೆಣ ಇದೆ. ನಿಮಗಿಷ್ಟವಾದ ನಿನ್ನ ಗರ್ಲ್ ಫ್ರೆಂಡೋ ಬಾಯ್ ಫ್ರೆಂಡೋ ಜೊತೆಗೆ ಬಂದಿದ್ದಾರೆ, ಅವ್ರ ಜೊತೆಗೆ ತುಂಬ ಎಂಜಾಯ್ ಮಾಡಿದ್ಯಾ. ಈಗ ಅವಳಿಲ್ಲಿ ಬಂದು ಕೂತ್ಕೊಂಡಿದ್ದಾಳೆ ಅಥವಾ ಅವನು ಬಂದು ಕೂತ್ಕೊಂಡಿದ್ದಾನೆ, ಈಗ ಅವನ ಜೊತೆಗೆ ಎಂಜಾಯ್ ಮಾಡ್ಲಿಕ್ಕೆ ಆಗುತ್ತಾ? ಯಾಕೆ ಹೇಳಿ? ಹೆಣ ಇದೆ ಅಲ್ವಾ? ಹಣ 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 ಅಂತ ಹಣಕ್ಕಾಗಿ ಓಡಿದೆ, ಹಣದಲ್ಲಿ ತುಂಬ ಎಂಜಾಯ್ ಮಾಡಿದೆ. ಈಗ ಯಾರೋ ತೊಗೊಂಡು ಬಂದು ಒಂದು ಸೂಟ್ಕೇಸ್ ದುಡ್ಡು ಕೊಟ್ಟರು, ಆದರೆ ಪಕ್ಕದಲ್ಲೇ ನಿನಗೆ ತುಂಬ ಪ್ರಿಯನಾದ ನಿನ್ನ ಅಪ್ಪನ ಹೆಣ ಇದೆ ಅಥವಾ ಅಜ್ಜನ ಹೆಣ ಇದೆ. ಈಗ ಈ ಸೂಟ್ಕೇಸ್ ತುಂಬ ದುಡ್ಡು ತಗೊಂಡ್ರೆ ನಿನಗೆ ಆ ದುಡ್ಡಲ್ಲಿ ಎಂಜಾಯ್ ಮಾಡ್ತೀಯಾ? ಆಗಲ್ಲ. ಏನೆಲ್ಲ ಇದ್ದರೂ ನಿನ್ನ ಒಳಗಡೆ ಒಂದು ಸಂತೋಷ ಬರೋದಿಲ್ಲ, ನಿನ್ನ ಒಳಗಡೆ ದುಃಖನೇ ಇರುತ್ತೆ. ಕಾರಣ ಏನು? ನಿನ್ನ ದುಃಖಕ್ಕೆ ಕಾರಣ ಏನು? ಹೆಣ. ಹೆಣ ಅಲ್ಲಿಂದ ಹೋದ್ಮೇಲೆ ನಿಧಾನ ಸ್ವಲ್ಪ ಸಂತೋಷ ಪಡ್ಬೋದು. ಆದರೆ ಈಗ ಹೆಣ ಇರೋದು ನಿನ್ನ ಒಳಗಡೆ. ಹೆಣ ಎಲ್ಲಿದೆ ಅಂದರೆ ಹೊರಗಡೆ ಅಲ್ಲ, ನಿನ್ನ ಒಳಗಡೆ ಇದೆ. ಹೆಣ ಯಾರ್ದು ಕೇಳಿದರೆ ನಿನ್ನದೇ ಆತ್ಮ ಸತ್ತ ಅವಸ್ಥೆಯಲ್ಲಿದೆ. ಯುವರ್ ಓನ್ ಸ್ಪಿರಿಟ್ ಈಸ್ ಇನ್ ಡೆಡ್ ಕಂಡೀಷನ್. ಅದಕ್ಕೇನೆ ಪ್ರಪಂಚದಲ್ಲಿ ಕೆಲವ್ರಿಗೆ ಎಲ್ಲಿಗೆ ಹೋದರೂ ನೆಮ್ಮದಿ ಇಲ್ಲ. ನೋ ಪೀಸ್ ಎಟ್ ಆಲ್. ವೇರ್ ಎವರ್ ಯು ಗೋ, ವಾಟ್ ಎವರ್ ಯು ಹ್ಯಾವ್, ನೋ ಪೀಸ್, ನೋ ಕಂಟೆಂಟ್ಮೆಂಟ್. ಜೀವನದಲ್ಲೊಂದು ನೆಮ್ಮದಿನೇ ಇಲ್ಲ ಬ್ರದರ್. ಎಷ್ಟು ಪ್ರಾರ್ಥನೆ ಮಾಡಿದರೂ ನೆಮ್ಮದಿ ಸಿಗ್ತಾ ಇಲ್ಲ, ಏನೆಲ್ಲ ಇದ್ರೂ ನೆಮ್ಮದಿ ಸಿಗ್ತಾ ಇಲ್ಲ. ಯಾಕೆ? ಏನು ಕಾರಣ? ನಿನ್ನ ಒಳಗಡೆ ಡೆತ್ ಇದೆ. ಯು ಆರ್ ಕ್ಯಾರಿಯಿಂಗ್ ಸ್ಪಿರಿಚುವಲ್ ಡೆತ್ ಇನ್ಸೈಡ್. ದಟ್ ಈಸ್ ದ ರೀಸನ್ ಯು ಆರ್ ನಾಟ್ ಏಬಲ್ ಟು ರಿಜಾಯ್ಸ್ ಇನ್ ಯುವರ್ ಲೈಫ್. ನೀನು ಎಲ್ಲೇ ಧ್ಯಾನಕ್ಕೆ ಹೋಗು, ಯಾರೆಲ್ಲ ನಿನ್ನ ತಲೆ ಮೇಲೆ ಕೈ ಇಟ್ಟು ಬ್ಲೆಸ್ ಮಾಡಿದ್ರು, ನಿನ್ನ ಒಳಗಡೆ ಇರ್ತಕ್ಕಂಥ ಈ ಡೆತ್ ಹೋಗದೇ ಇದ್ದರೆ, ಅಥವಾ ಈ ಡೆತ್ ಹೋಗಿ ಲೈಫ್ ಬರದೇ ಇದ್ದರೆ, ಖಂಡಿತವಾಗಲೂ ನಿನ್ನ ದುಃಖ ಆನಂದವಾಗಿ ಮಾರ್ಪಡೋದಿಲ್ಲ. ಇನ್ನು ಎಷ್ಟೇ ಕೈತಟ್ಟಿ ಹಾಡು, ಏನೋ ಒಂದು ಸ್ವಲ್ಪ ಖುಷಿ ಆಗುತ್ತಷ್ಟೇ. ಸಿನಿಮಾ ನೋಡಿದಾಗ ಖುಷಿ ಆಗುತ್ತಾ? ಕೆಲವರಿಗೆ ಆಗುತ್ತಾ? ಒಳ್ಳೆ ಊಟ ಮಾಡಿದಾಗ ಸ್ವಲ್ಪ ಖುಷಿ ಆಗುತ್ತಾ? ಫ್ರೆಂಡ್ಸ್ ಎಲ್ಲ ಬಂದು ಮಾತಾಡಿಸಿದಾಗ, ಆಟ ಆಡಿದಾಗ ಸ್ವಲ್ಪ ಖುಷಿ ಆಗುತ್ತಾ? ಏನೋ ಒಳ್ಳೆ ಕೆಲಸ ಸಿಕ್ಕಿದಾಗ ಖುಷಿ ಆಗುತ್ತಾ? ಕೆಲಸದಲ್ಲಿ ಪ್ರಮೋಷನ್ ಸಿಕ್ಕಿದ್ರೆ ಖುಷಿ ಆಗುತ್ತಾ? ಖುಷಿ ಆಗುತ್ತೆ. ರೋಗಿಗೆ ರೋಗ ಸೌಖ್ಯ ಸಿಕ್ಕಿದಾಗ ಖುಷಿ ಆಗುತ್ತಾ? ಅದೇ ಥರನೇ ಕರಿಸ್ಮ್ಯಾಟಿಕ್ ಧ್ಯಾನಕೂಟಗಳಲ್ಲೂ ಕೂಡ ಇವತ್ತು ಈ ಥರ ಸ್ವಲ್ಪ ಖುಷಿ ಆಗುತ್ತೆ. ಕೈತಟ್ಟಿ ಹಾಡುವಾಗ, ಪ್ರಾರ್ಥಿಸುವಾಗ, ಆ ಹಾಡೆಲ್ಲ ಕೇಳುವಾಗ ನಿಮಗೂ ಸ್ವಲ್ಪ ಖುಷಿ ಅನಿಸುತ್ತೆ ಒಳಗಡೆ. ಆದರೆ ಇದು ಬೇಗ ಹೋಗ್ಬಿಡುತ್ತೆ. ಇದು ಪ್ರಯೋಜನ ಇಲ್ಲದೆ ಇರೋ ಖುಷಿ. ಯಾವಾಗ ನನ್ನ ಒಳಗಡೆ ಇರ್ತಕ್ಕಂಥ ಈ ಒಂದು ಡೆತ್ ಸ್ಪಿರಿಟ್ಗೆ ಲೈಫ್ ಬರುತ್ತೋ, ಆಗ ಮಾತ್ರ ನನ್ನ ದುಃಖ ಆನಂದವಾಗಿ ಮಾರ್ಪಡೋದು. ಇದು ಹೋಗಬೇಕು. ಫಸ್ಟ್ ಇದು ಹೋಗಬೇಕು. ನಮ್ಮಲ್ಲಿ ಅನೇಕರ ಒಳಗಡೆ ಈ ಡೆಡ್ ಸ್ಪಿರಿಟ್ ಇದೆ. ಈಗ ನಾನು ಹೇಳ್ತಾ ಇರೋದು ಪಿಶಾಚಿ ಇದೆ ಅಂತಲ್ಲ, ಸ್ಪಿರಿಚುವಲಿ ಡೆಡ್. ಆತ್ಮ ಸತ್ತ ಅವಸ್ಥೆಯಲ್ಲಿದೆ. ಆತ್ಮ ಸತ್ತ ಅವಸ್ಥೆಯಲ್ಲಿರುವಾಗ ಏನಾಗ್ತದೆ ಅಂದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ದೇವರಿದ್ರೂ ಕೂಡ ಅನುಭವಿಸ್ಲಿಕ್ಕಾಗಲ್ಲ. ವಿ ಫೀಲ್ ಆಬ್ಸೆನ್ಸ್ ಆಫ್ ಗಾಡ್ ಇನ್ ಅವರ್ ಲೈಫ್ ಈವನ್ ದೋ ಗಾಡ್ ಈಸ್ ಪ್ರೆಸೆಂಟ್. God is present, but we feel the absence of God. Why? Because you are experiencing death inside. Whenever a person is experiencing death inside,
Even though God is present, he cannot experience God. ದೇವ್ರು ಇರ್ತಾರೆ, ಆದರೆ ಇರುವ ದೇವ್ರನ್ನ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಇಟ್ಸ್ ಲೈಕ್ ಗಾಳಿ ಇದೆ, ಬಟ್ ಬಾಡಿ ಒಳಗಡೆ ಜೀವ ಇಲ್ಲದೆ ಇರೋದ್ರಿಂದ ಇರುವ ಗಾಳಿಯನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದಿಲ್ಲ. ಈಗ ಹೆಣಕ್ಕೆ ಮಾತಾಡಿ ಹೇಳಲಿಕ್ಕಾಗುತ್ತಾ, ಇಲ್ಲಿ ಗಾಳಿನೇ ಇಲ್ಲ, ಅದಕ್ಕೆ ನನಗೆ ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದರಿಂದ ಸತ್ತೋಗ್ಬಿಟ್ಟಿದ್ದೀನಿ ಅಂತ ಹೆಣ ಹೇಳಿದರೆ ಇಸ್ ಇಟ್ ರೈಟ್? ಸತ್ಯನಾ? ಕೆಲವರು ಹೇಳ್ತಾರಲ್ಲ, ದೇವರೇ ಇಲ್ಲ, ದೇವರೇ ಇಲ್ಲ. ದೇವರಿದ್ದಿದ್ರೆ ನಮಗಿಂತ ಪರಿಸ್ಥಿತಿ ಬರ್ತಾ ಇತ್ತಾ? ದೇವರಿದ್ದಿದ್ರೆ ನಾವು ಇಷ್ಟು ಕಷ್ಟಪಡಬೇಕಾಗಿತ್ತಾ? ದೇವರು ನಿಜವಾಗ್ಲೂ ಪ್ರೀತಿ ಸ್ವರೂಪಿ ಆಗಿದ್ದಿದ್ರೆ ನಮ್ಮ ಮೇಲೆ ನಮ್ಮನ್ನು ನೋಡಿ ಕರುಣೆ ತೋರ್ಬೇಕಾಗಿತ್ತಲ್ವಾ? ದೆರ್ ಇಸ್ ನೋ ಗಾಡ್. ಯಾಕೆ ಅನಿಸ್ತಾ ಇದೆ ಆ ಥರ ಅಂದರೆ, ಬಿಕಾಸ್ ಯು ಆರ್ ಡೆಡ್. ಇನ್ ಸ್ಪಿರಿಟ್ ಯು ಆರ್ ಡೆಡ್. ದಟ್ ಈಸ್ ವೈ ಯು ಫೀಲ್ ದಟ್ ಗಾಡ್ ಈಸ್ ನಾಟ್ ದೇರ್. ಗಾಡ್ ಈಸ್ ನಾಟ್ ಸೋ ಕೈಂಡ್ ಟು ಮೀ, ಗಾಡ್ ಈಸ್ ನಾಟ್ ಲವಿಂಗ್ ಮೀ. ದೇವ್ರು ನನ್ನನ್ನು ಪ್ರೀತಿಸ್ತಾ ಇಲ್ಲ, ದೇವ್ರು ನನ್ನ ಜೀವನದಲ್ಲಿ ಒಳ್ಳೇದು ಮಾಡ್ತಾ ಇಲ್ಲ, ದೇವರಿಲ್ಲ ಅಂತ ಅನಿಸುತ್ತೆ. ಬಟ್ ವಾಟ್ ಬೈಬಲ್ ಸೇಸ್, ಬೈಬಲ್ ಏನು ಹೇಳುತ್ತೆ ದೇವ್ರ ಬಗ್ಗೆ? ಇಮ್ಯಾನುವೇಲ್ ಅಂತ ಹೇಳುತ್ತೆ. ದೇವ್ರ ಬಗ್ಗೆ ಏನು ಹೇಳುತ್ತೆ? ಇಮ್ಯಾನುವೇಲ್. ಇಮ್ಯಾನುವೇಲ್ ಅಂದರೆ ಅರ್ಥ ಏನು? ದೇವರು ದೂರ ಇದ್ದಾರೆ ಅಂತನಾ, ನಮ್ಮ ಮುಂದಿಗೆ ಇದ್ದಾರೆ ಅಂತನಾ? ಇಮ್ಯಾನುವೇಲ್ ಅಂದ್ರೆ ಅರ್ಥ ಏನು? ದೇವರು ಹೋಮ್ವರ್ಕಲ್ಲಿ ಓದಿದ್ರಾ? ಏನು ಓದಿದ್ರಿ ಹೇಳಿ ನೋಡ. ದೇವರು ನಮ್ಮಲ್ಲಿ ಯಾರೊಬ್ಬರಿಂದಲೂ ದೂರ ಇಲ್ಲ. 17:27 ಅಲ್ವಾ? ದೇವರು ನಮ್ಮಲ್ಲಿ ಯಾರೊಬ್ಬರಿಂದಲೂ ದೂರ ಇಲ್ಲ. ಆದ್ರೆ ನಮಗೆ ಫೀಲ್ ಆಗುತ್ತಾ ದೇವರು ದೂರ ಇರೋ ಥರ? ಯಾಕೆ ಫೀಲ್ ಆಗುತ್ತೆ ಅಂದರೆ, ನಿನ್ನ ಒಳಗಡೆ ಈ ಡೆತ್ ಇರೋದ್ರಿಂದ. ಪ್ರಾರ್ಥನೆ ಟೈಮಲ್ಲಿ, ಧ್ಯಾನ ಟೈಮಲ್ಲಿ ದೇವರ ಹತ್ತಿರ ಇರೋ ಥರ ಫೀಲ್ ಆಗುತ್ತಾ, ದೂರ ಇರೋ ಥರ ಫೀಲ್ ಆಗುತ್ತಾ ಅಲ್ಲ ಕೇಳ್ತಾ ಇರೋದು. ಪ್ರೇಯರೆಲ್ಲ ಆದಮೇಲೆ, ರಿಟ್ರೀಟ್ ಎಲ್ಲ ಆದಮೇಲೆ, ಮನೆಗೆ ಹೋದ್ಮೇಲೆ ನೀವು ಕೆಲಸ ಕಾರ್ಯ ಮಾಡ್ತಿರಲ್ಲ ಆ ಜಾಗದಲ್ಲಿ ನಿಮಗೇನು ಫೀಲ್ ಆಗುತ್ತೆ? ದೇವರು ದೂರ ಇರೋ ಥರ, ಅಥವಾ ದೇವರೇ ಇಲ್ಲ ಅನ್ನೋ ರೀತಿಯಲ್ಲಿ. ಅದಕ್ಕೆ ದೇವ್ರು ನೋಡ್ಕೊಂಡು ನಾವು ಬೇರೆ ಕಡೆಗೆ ಹೋಗೋದು. ದೇವರು ಅಲ್ಲಿದ್ದಾರೆ, ಅಲ್ಲಿ ಹೋದರೆ ದೇವರು ಸಿಗ್ತಾರೆ. ಎಲ್ಲಿ ಹೋದರೆ ದೇವರು ಸಿಗ್ತಾರೆ? ಚರ್ಚಿಗೆ ಹೋದರೆ. ಯಾರು ಹೇಳಿದ್ರು ನಿಮಗೆ ಚರ್ಚಲ್ಲಿ ನಾನು ಇರ್ತೀನಿ ಅಂತ ದೇವ್ರು ಎಲ್ಲಾದರೂ ಹೇಳಿದಾರಾ? ದೇವರು ಆಲ್ರೆಡಿ ಹೇಳಿದ್ದಾರೆ, ಮನುಷ್ಯ ಮಾಡೋ ಮನೇಲಿ ನಾನು ಇರೋದೇ ಇಲ್ಲ ಅಂತ ಹೇಳಿದ್ದಾರೆ. ಆದರೂ ನಾವು ಮೂಢನಂಬಿಕೆಯಿಂದ ಹೋಗ್ತಾನೆ ಇರ್ತೀವಿ. ಚರ್ಚ್ ಒಳಗಡೆ ಯಾರಿದ್ದಾರೆ ಅಂತ? ಏನು ಬ್ರದರ್ ಹಿಂಗೆ ಹೇಳ್ಬಿಟ್ರಿ, ಚರ್ಚಲ್ಲಿ ದೇವರು ಇರೋದಿಲ್ವಾ? ದೇವರು ಎಲ್ಲ ಕಡೆಗೆ ಇರ್ತಾರಪ್ಪ. ದೇವರು ಎಲ್ಲ ಕಡೆಗೂ ಇರ್ತಾರೆ. ಚರ್ಚ್ ಒಳಗಡೆ ಮಾತ್ರ ನಾನು ಇರ್ತೀನಿ ಅಂತ ದೇವರು ಹೇಳಲಿಲ್ಲ. ದೇವರು ನಿನ್ನ ಒಳಗಡೆ, ವಿಶ್ವಾಸಿಯ ಒಳಗಡೆ ಇರ್ತೀನಿ ಅಂತ ಹೇಳಿದ್ದಾರೆ. ನಿನ್ನ ಒಳಗಡೆ ಇರ್ತೀನಿ ಅಂತ ಹೇಳಿದ್ದಾರೆ. ನೀನು ಅದನ್ನು ಯಾಕೆ ನಂಬೋದಿಲ್ಲ? ನಂಬಿಕೆ ಯಾಕೆ ಬರ್ತಾ ಇಲ್ಲ ಅಂದರೆ, ಆಲ್ರೆಡಿ ಒಳಗಡೆ ಡೆಡ್ ಆಗಿಬಿಟ್ಟಿದೆ. ಈ ಧ್ಯಾನದಲ್ಲಿ ಅದೊಂದು ಲೈಫ್ ಪಡ್ಕೊಂಡು ಹೋಗಿ ಇಲ್ಲಿಂದ, ಆಯಿತಾ? ಈ ಧ್ಯಾನ ಕೂಟದಲ್ಲಿ ಏನು ಪಡ್ಕೊಂಡು ಹೋಗಬೇಕು? ಲೈಫ್ ಪಡ್ಕೊಂಡು ಹೋಗಿ, ಒಳಗಡೆ ಒಂದು ಲೈಫ್ ಪಡ್ಕೊಂಡು ಹೋಗಿ. ಆಗ ನಿಮ್ಮ ದುಃಖ ನಿಜವಾಗಲೂ, ನಮ್ಮ ನಿಜವಾದ ದುಃಖ ಏನು ಗೊತ್ತಾ? ದಿಸ್ ಡೆತ್ ಇನ್ಸೈಡ್ ಆಫ್ ಯು, ಯು ಆರ್ ಕ್ಯಾರಿಂಗ್ ಡೆತ್. ಇಲ್ಲ ವಾಕ್ಯಕ್ಕೆ ಶಕ್ತಿ ಇದೆ. ಕಳೆದ ಧ್ಯಾನದಲ್ಲಿ ನಾವು ಕೇಳಿಸ್ಕೊಂಡ್ವಿ ಏನಂತ? ಶುಭ ಸಂದೇಶ ನಮ್ಮ ಒಳಗಡೆ ಇರುವ ಮರಣವನ್ನು ನಿರ್ನಾಮ ಮಾಡಿ ತೆಗೆದುಹಾಕಿ ನಮ್ಮ ಒಳಗಡೆ ಏನು ತಗೊಂಡು ಬರುತ್ತಂತೆ? ನಿತ್ಯ ಜೀವ ತೆಗೆದುಕೊಂಡು ಬರುತ್ತಂತೆ. ದೇವರ ವಾಕ್ಯ ಇದೆಯಲ್ವಾ, ಶುಭ ಸಂದೇಶ ನಮ್ಮ ಒಳಗಡೆ ಇರ್ತಕ್ಕಂಥ ಈ ಮರಣವನ್ನು ತೆಗೆದುಹಾಕುತ್ತೆ. ತೆಗೆದುಹಾಕಿ ಏನು ತಗೊಂಡು ಬರುತ್ತೆ ಅಂತ ಒಳಗಡೆ? ನಿತ್ಯ ಜೀವ ತಗೊಂಡು ಬರುತ್ತಂತೆ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆನ 1 ಥೆಸಲೋನಿಕ 2:4 ತಿಮೋತಿಗೆ ಬರೆದ ಪತ್ರಿಕೆ ಅಲ್ವಾ? ಎಷ್ಟನೇ ತಿಮೋತಿ, ಎಷ್ಟನೇ ಅಧ್ಯಾಯ ಹೇಳಿ ನೋಡೋಣ. 1 ತಿಮೋತಿ 1:10
2 ತಿಮೋತಿ 1:10. 2 ತಿಮೋತಿ ಚಾಪ್ಟರ್ 1. ಈ ಕಾಲದಲ್ಲೂ ನಮ್ಮ ಉದ್ಧಾರಕ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷದ ಮೂಲಕ ಅದನ್ನು ಬಹಿರಂಗಪಡಿಸಲಾಗಿದೆ. ಓಕೆ. ಮೃತ್ಯು ಶಕ್ತಿಯನ್ನು ವಿನಾಶಗೊಳಿಸಿ, ಯಾವ ಶಕ್ತಿಯನ್ನು? ಮೃತ್ಯು ಶಕ್ತಿಯನ್ನು ವಿನಾಶಗೊಳಿಸಿ ಅಮರ ಜೀವವನ್ನು ಶುಭ ಸಂದೇಶದ ಮೂಲಕ ಬೆಳಕಿಗೆ ತಂದವರು ಯೇಸುವೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. But it has now been revealed through the appearing of our Savior Jesus Christ, who abolished death and brought life and immortality to light through the gospel. Through the ಹಾಗಾದರೆ ಗಾಸ್ಪಲ್ ಹೆಚ್ಚು ನೀವು ಕೇಳಿಸ್ಕೊಂಡಷ್ಟು ನಿಮ್ಮೊಳಗಡೆ ಏನು ಹೆಚ್ಚಾಗುತ್ತೆ? ಲೈಫ್ ಆ್ಯಂಡ್ ಇಮ್ಮೋರ್ಟಾಲಿಟಿ, ನಿತ್ಯ ಜೀವದ ಅನುಭವ ಹೆಚ್ಚಾಗ್ತಾ ಹೋಗುತ್ತೆ. ನಿತ್ಯ ಜೀವದ ಅನುಭವ ಹೆಚ್ಚಾದಷ್ಟು ನಿಮಗೆ ನಿತ್ಯ ಜೀವದ ಅನುಭವ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಈ ಲೋಕದ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಲೋಕದ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ, ನಿಮ್ಮಲ್ಲಿ ಪ್ರೀತಿ ಹೆಚ್ಚಾಗ್ತಾ ಹೋಗುತ್ತೆ, ನಿಮ್ಮಲ್ಲಿ ಕ್ಷಮೆ ಹೆಚ್ಚಾಗ್ತಾ ಹೋಗುತ್ತೆ, ಪರಿಶುದ್ಧತೆ ಹೆಚ್ಚಾಗ್ತಾ ಹೋಗುತ್ತೆ, ದೈವ ಭಯ ಹೆಚ್ಚಾಗ್ತಾ ಹೋಗುತ್ತೆ, ಮನುಷ್ಯರ ಭಯ 0 ಆಗ್ತಾ ಹೋಗುತ್ತೆ. ಇವತ್ತು ನಮ್ಮಲ್ಲಿ ಯಾವ ಭಯ ತುಂಬಿಕೊಂಡಿದೆ? ದೈವ ಭಯ ಇದೆ ಅಂತ ಹೇಳ್ತೀವಿ, ಮನುಷ್ಯರಿಗೆ ಭಯ ಪಟ್ಕೊಂಡು ಬದುಕ್ತೀವಿ. ಹೇಳಿ ಥರ ನಮಗೆ ದೈವ ಭಯ ಇದೆ ಬ್ರದರ್ ಅಂತ ಹೇಳ್ತೀವಿ, ನಿಜವಾಗ್ಲೂ ಇರೋದಿಲ್ಲ, ಹೇಳ್ತೀವಷ್ಟೇ. ಆದರೆ ಹೆದರೋದು ಯಾರಿಗೆ? ಈಗ ನೀವೆಲ್ಲರೂ ಕ್ರಿಶ್ಚಿಯನ್ಸ್ ಅಲ್ವಾ, ಕ್ರೈಸ್ತರು ಅಲ್ವಾ? ಎಷ್ಟೋ ವರ್ಷದಿಂದ ಕ್ರೈಸ್ತರಾಗಿದ್ದೀರಿ, ಹುಟ್ಟು ಕ್ರೈಸ್ತರು ಅಂತಲೂ ಇದ್ದೀರಿ ಕೆಲವರು. ಓಕೆ, ಹೇಗೋ ಕ್ರೈಸ್ತರಾಗಿದ್ದೀರಿ. ಆದರೆ ಈ ಯೇಸು ಕ್ರಿಸ್ತನ ಬಗ್ಗೆ ಹೇಳಲಿಕ್ಕೆ ನಮಗೆ ಧೈರ್ಯ ಇದೆಯಾ? ಯಾಕೆ ಧೈರ್ಯ ಬರ್ತಾ ಇಲ್ಲ? ಇಂಟ್ರೆಸ್ಟ್ ಇದೆಯಾ? ಹೇಳಲಿಕ್ಕೆ ಇಂಟ್ರೆಸ್ಟ್ ಇದೆಯಾ? ಕೇಳಲಿಕ್ಕಾದ್ರೂ ಇಂಟ್ರೆಸ್ಟ್ ಇದೆಯಾ? ನಿಮ್ಮನ್ನೆಲ್ಲ ನೋಡಿದರೆ ಕೆಲವ್ರನ್ನ ಯಾರೋ ಒತ್ತಾಯ ಮಾಡಿ ಎಳ್ಕೊಂಡು ಬಂದು ಕೂರಿಸಿರೋ ಥರ ಇದೆ. ಯಾರೋ ಹೇಳಿರ್ತಾರೆ, ಅಲ್ಲಿ ಹೋಗಿ ನಿಮ್ಮ ದುಃಖ ಎಲ್ಲ ಆನಂದ ಆಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ, ಧ್ಯಾನಕ್ಕೆ ಹೋಗಿ ಅಂತ ಯಾರೋ ಕರ್ಕೊಂಡು ಬಂದಿರೋ ಥರ ಕೆಲವ್ರು ಕೂತ್ಕೊಂಡಿದ್ದೀರಾ. ಆ ಥರ ಎಲ್ಲ ಜಾದು ಆಗಲ್ಲ, ಹೆದರ್ಕೋಬೇಡಿ ಆಯಿತಾ? ಏನು ಜಾಸ್ತಿ ಯಾವಾಗ ಆಗ್ಬೋದು ಒಳ್ಳೆಯದು ಅಂತೆಲ್ಲ ಆ ಥರ ಥಿಂಕ್ ಮಾಡಬೇಡಿ. ಆದರೆ ಒಳ್ಳೆಯದಾಗುತ್ತೆ. ಯಾವ ರೀತಿ ಅಂದರೆ ಆತ್ಮಿಕವಾದ ರೀತಿಯಲ್ಲಿ ಒಳ್ಳೆಯದಾಗುತ್ತೆ. ಈಗ ನಮ್ಮಲ್ಲಿ ನಿತ್ಯ ಜೀವದ ಅನುಭವ ಇನ್ಕ್ರೀಸ್ ಆಗ್ತಾ ಇದ್ದರೆ, ಟ್ರೂ ಲೈಫ್ ಅಂದರೆ ಯಾರು? ಜೀಸಸ್ ನಮ್ಮಲ್ಲಿ ಇನ್ಕ್ರೀಸ್ ಆಗ್ತಾ ಇದ್ದರೆ, ಬೆಳೀತಾ ಇದ್ದರೆ, ನಾನು ಅಳಿತಾ ಇರ್ತೀನಿ. ಆಗ ಈ ಭಯ ಅನ್ನೋದು ಹೋಗುತ್ತೆ, ಟೆನ್ಷನ್ ಅನ್ನೋದು ಹೋಗುತ್ತೆ, ಲೋಕದ ವ್ಯಾಮೋಹ ಅನ್ನೋದು ಹೋಗುತ್ತೆ, ಹಣದ ವ್ಯಾಮೋಹ ಅನ್ನೋದು ಹೋಗುತ್ತೆ, ವ್ಯಭಿಚಾರದ ಆಸಕ್ತಿಗಳು ಹೋಗುತ್ತೆ, ಮಾಟ ಮಂತ್ರ ಹೋಗುತ್ತೆ, ವಿಗ್ರಹಾರಾಧನೆ ಹೋಗುತ್ತೆ, ಹೊಟ್ಟೆ ಕಿಚ್ಚುಪಡೋದು ಹೋಗುತ್ತೆ. ಇದೆಲ್ಲ ಹೋಗಬೇಕಾದ್ರೆ ಎಲ್ಲಿಂದ ಹೋಗುತ್ತೆ? ನೀವು ಅಲ್ಲಿ ಇಲ್ಲಿ ಹೋಗಿ ಬಂದರೆ ಹೋಗೋದಿಲ್ಲ. ಹೆಚ್ಚು ಶುಭ ಸಂದೇಶ ಆಲಿಸ್ತಾ ಇಟ್ ವಿಲ್ ಬ್ರಿಂಗ್ ಲೈಫ್ ಇನ್ ಟು ಯು, ಇಟ್ ವಿಲ್ ಬ್ರಿಂಗ್ ಇಮ್ಮೋರ್ಟಾಲಿಟಿ ಇನ್ ಟು ಯು. ಅಮರತ್ವವನ್ನು ನಮಗೆ ತಂದುಕೊಡುತ್ತೆ. ಟ್ರೂ ಲೈಫ್ ಜೀಸಸ್ ಎಕ್ಸ್ಪೀರಿಯನ್ಸ್ ನಮ್ಮಲ್ಲಿ ಅಧಿಕ ಮಾಡುತ್ತೆ. ಈ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಹೋಗುತ್ತೆ. ಇದು ಯಾರು ಮಾಡ್ತಾರೆ ಕೇಳಿದರೆ, ದಟ್ ಈಸ್ ದ ಪವರ್ ಆಫ್ ಗಾಸ್ಪಲ್. ಶುಭ ಸಂದೇಶದ ಒಂದು ಶಕ್ತಿಯಾಗಿದೆ. ನೆನ್ಪಿಟ್ಕೊಳ್ಳಿ, 2 ತಿಮೋತಿ 1ನೇ ಅಧ್ಯಾಯ ವಾಕ್ಯ ಎಷ್ಟು? 10. 2 ತಿಮೋತಿ ಚಾಪ್ಟರ್ 1:10. ಬೈಬಲ್ ಯಾಕೆ ಓದಬೇಕು ಕೇಳಿದ್ರೆ ಇದಕ್ಕೇನೆ. ಯಾಕೆ ಬೈಬಲ್ ವಾಕ್ಯವನ್ನು ಸಾರಬೇಕು, ಶುಭ ಸಂದೇಶವನ್ನು ಯಾಕೆ ಸಾರಬೇಕು ಕೇಳಿದರೆ ಇದಕ್ಕೋಸ್ಕರನೇ. ಎಲ್ಲ ಮಾನವರಲ್ಲಿಯೂ ಇರ್ತಕ್ಕಂತಹ ಆ ಮರಣ ಶಕ್ತಿ, ಮೃತ್ಯು ಶಕ್ತಿ ನಾಶವಾಗಿ ಹೋಗಿ ಎಲ್ಲ ಮನುಷ್ಯರಲ್ಲಿಯೂ ಅಮರತ್ವ ಬರಬೇಕು, ಇಟರ್ನಲ್ ಲೈಫ್ ಪವರ್ ಬರಬೇಕು, ಲೈಫ್ ಬರಬೇಕು, ಜೀಸಸ್ ಬರಬೇಕು. ಅದಕ್ಕೋಸ್ಕರ ನಾವು ಕುತ್ಕೊಂಡು ಏನು ಮಾಡಬೇಕು? ಕುತ್ಕೊಂಡು ಮಣಿ ಉರುಳಿಸಿದ್ರೆ ಆಗುತ್ತಾ? ಮತ್ತೇನು ಮಾಡಬೇಕು? ಕುತ್ಕೊಂಡು ಅಲ್ಲೆಲ್ಲಿ ಹೇಳ್ತಾ ಕುತ್ಕೊಂಡ್ರೆ ಆಗುತ್ತಾ? ಮತ್ತಿನ್ನೇನು ಮಾಡಬೇಕು? ಗೋ ಆ್ಯಂಡ್ ಪ್ರೊಕ್ಲೈಮ್ ದ ಗಾಸ್ಪಲ್. ಹೋಗಿ ಈ ಶುಭ ಸಂದೇಶವನ್ನು ಏನು ಮಾಡಬೇಕು? ಸಾರಬೇಕು, ಶುಭ ಸಂದೇಶವನ್ನು ಹೇಳಬೇಕು. ಶುಭ ಸಂದೇಶ ಅಂತ ಬರುವಾಗ ಅಲ್ಲಿ ಬರೋದು ಒಬ್ಬರೇ, ಜೀಸಸ್ ಮಾತ್ರನೇ. ಓನ್ಲಿ ಜೀಸಸ್. ಗಾಸ್ಪಲ್ ಈಸ್ ಓನ್ಲಿ ಅಬೌಟ್ ಆಲ್ ಅಬೌಟ್, ಬೇರೆ ಯಾರ ಬಗ್ಗೆನೂ ಇಲ್ಲ. ನೋಡಿ, ನೀವು ಬೇಕಾದರೆ ಟೆಸ್ಟ್ ಮಾಡಿ ನೋಡಿ. ಟೆಸ್ಟ್ ಮಾಡೋದು ಬೇಡ, ಆಲ್ರೆಡಿ ನಮಗೆ ಗೊತ್ತಿರುತ್ತೆ. ನೀವು
ಎಲ್ಲಿ ಬೇಕಾದರೂ ಧೈರ್ಯವಾಗಿ ನಿಂತ್ಕೊಂಡು ಪ್ರಪಂಚದಲ್ಲಿರುವ ಯಾರ ಬಗ್ಗೆ ಬೇಕಾದರೂ ಎಷ್ಟು ಬೇಕಾದರೂ ಮಾತಾಡ್ಬೋದು. ನಿಮಗೇನು ಪ್ರಾಬ್ಲಮ್ ಇಲ್ಲ, ಅಷ್ಟೊಂದು ಯಾರು ಪ್ರಾಬ್ಲಮ್ ಮಾಡೋಕ್ಕೆ ಬರಲ್ಲ. ಬರ್ತಾರಾ? ಬೈಬಲಲ್ಲಿ ಅಬ್ರಹಾಮನ ಬಗ್ಗೆ ನೀವು ಎಷ್ಟಾದರೂ ಮಾತಾಡಿ, ಯಾರಾದರೂ ತೊಂದರೆ ಕೊಡ್ತಾರಾ? ಮೋಶೆ ಬಗ್ಗೆ ಎಷ್ಟಾದರೂ ಮಾತಾಡಿ, ಯಾರಾದರೂ ತೊಂದರೆ ಕೊಡ್ತಾರಾ? ಸೈಂಟ್ ಜೋಸೆಫ್ ಬಗ್ಗೆ ಎಷ್ಟಾದರೂ ಮಾತಾಡಿ, ಯಾರಾದರೂ ನಿಮಗೆ ಕಿರಿಕಿರಿ ಮಾಡ್ತಾರಾ? ಮದರ್ ಮೇರಿ ಬಗ್ಗೆ ಮಾತಾಡಿ, ಯಾರಾದರೂ ತೊಂದರೆ ಕೊಡ್ತಾರಾ? ತೊಂದರೆ ಕೊಡಲ್ಲ. ಜನರಲ್ ಟರ್ಮ್ಸ್ ಯೂಸ್ ಮಾಡಿ ಮಾತಾಡಿ, ಗಾಡ್, ದೇವರು, ಭಗವಂತ, ಯಾರಾದರೂ ತೊಂದರೆ ಕೊಡ್ತಾರಾ? ತೊಂದರೆ ಕೊಡಲ್ಲ. ಹೋಲಿ ಸ್ಪಿರಿಟ್, ಪರಿಶುದ್ಧ ಆತ್ಮ, ಅದೊಂದು ಜನರಲ್ ಟರ್ಮೇ ಅಂತ ಇಟ್ಕೊಳ್ಳಿ ಸದ್ಯಕ್ಕೆ. ಸ್ಪೆಸಿಫಿಕ್ ಏನೂ ಇಲ್ಲಲ್ಲ. ಯಾರಾದರೂ ತೊಂದರೆ ಕೊಡ್ತಾರಾ? ಇಲ್ಲ. ಆದರೆ ಈ ಜನರಲ್ ಟರ್ಮಿಂದ ಸ್ವಲ್ಪ ಸ್ಪೆಸಿಫಿಕ್ ಟರ್ಮ್ ಜೀಸಸ್ ಕ್ರೈಸ್ಟ್ ಅಂತ ಎತ್ಕೊಳ್ಳಿ. ಓಕೆ, ಆಗೇನಾಗುತ್ತೆ? ಆಗ ವಾರ ಶುರುವಾಗತ್ತೆ ಮನೇಲಿ, ಆಗ ಪ್ರಾಬ್ಲಮ್ ಬರುತ್ತೆ. ಯಾಕೆ ನೀವು ಬರೀ ಜೀಸಸ್ ಬಗ್ಗೆ ಮಾತ್ರ ಹೇಳ್ತೀರಿ? ಕೇಳ್ತಾರ ನಿಮ್ಮನ್ನು ಯಾರಾದರೂ? ನೀವು ಶುಭ ಸಂದೇಶ ಬೋಧನೆ ಮಾಡುವವರು ಯಾಕೆ ಜೀಸಸ್ ಬಗ್ಗೆ? ಕೆಲವರು ನಮ್ಮನ್ನು ಮನೆ ಒಳಗಡೆನೇ ಕರ್ಕೊಳ್ಳೋದಿಲ್ಲ. ಎಷ್ಟೋ ಕಡೆ ನಮ್ಮನ್ನು ಕರ್ಕೊಳ್ಳೋದೇ ಇಲ್ಲ ಬೋಧನೆ ಮಾಡಲಿಕ್ಕೆ. ಯಾಕೆ ಕೇಳಿದ್ರೆ ಆನ್ಸರ್ ಏನು ಗೊತ್ತಾ? ಅವರು ಬರೀ ಜೀಸಸ್ ಬಗ್ಗೆ ಮಾತ್ರ ಹೇಳ್ತಾರೆ. ಇನ್ನೇನು ನಿನ್ನ ತಾತನ ಬಗ್ಗೆ ಹೇಳ್ಬೇಕಾಗಿತ್ತಾ? ಜೀಸಸ್ ಬಗ್ಗೆ ಮಾತ್ರ ಹೇಳ್ತಾರಂತೆ. ನೀನು ಕ್ರಿಶ್ಚಿಯನ್ನು, ಮತ್ತು ಹುಟ್ಟು ಕ್ರಿಶ್ಚಿಯನ್, ಇವರೆಲ್ಲ ಕ್ರಿಸ್ತನಿಗಾಗಿ ಇರುವವರು. ಯೇಸುವಿನ ಬಗ್ಗೆ ಮಾತ್ರ ಹೇಳಿದಾಗ ಸಂತೋಷ ಆಗಬೇಕಾ, ನಿನಗೆ ದುಃಖ ಆಗಬೇಕಾ? ಈ ಅಪಸ್ತೋಲರು ಯಾರ ಬಗ್ಗೆ ಹೇಳಿದರು? ಈಗ ಅಪಸ್ತೋಲರ ಪತ್ರಿಕೆಗಳು ಇದೆಯಲ್ವಾ, ಈ ಪತ್ರಿಕೆಗಳಲ್ಲಿ ಎಷ್ಟು ಪತ್ರಿಕೆಗಳಲ್ಲಿ ಮೋಶೆ ಬಗ್ಗೆ, ಅಬ್ರಹಾಮನ ಬಗ್ಗೆ, ದಾನಿಯಲ್ನ ಬಗ್ಗೆ, ಯಾಕೋಬನ ಬಗ್ಗೆ, ಅಥವಾ ಮದರ್ ಮೇರಿ ಬಗ್ಗೆ, ಅಥವಾ ಇನ್ನು ಯಾರ್ಯಾರೋ ಸುಮಾರು ಜನ ಇದ್ದಾರಲ್ಲ ಬೈಬಲ್, ತುಂಬ ಒಳ್ಳೆಯವರಿದ್ದಾರೆ. ಯೇಸುವಿಗಾಗಿ, ದೇವರಿಗಾಗಿ, ದೇವರ ಮಹಿಮೆಗಾಗಿ ಬದುಕಿ ಬಾಳಿ ಸಾಕ್ಷಿಯಾಗಿ ಎಕ್ಸಾಂಪಲ್ ಆಗಿ ನಮಗೆ ಬಿಟ್ಟು ಹೋದವರು. ಅವ್ರ ಬಗ್ಗೆ ಬೋಧನೆ ಮಾಡಿದ್ದಾರೆ ಈ ಪತ್ರಿಕೆಗಳಲ್ಲೆಲ್ಲ ಅಪೊಸ್ತಲರು. ಅವರ ಎಕ್ಸಾಂಪಲ್ಸ್ ತೆಗೆದುಕೊಂಡಿದ್ದಾರೆ. ಯಾರನ್ನ ಬೋಧನೆ ಮಾಡಲಿಕ್ಕೆ ಎಕ್ಸಾಂಪಲ್ಸ್ ತೆಗೆದುಕೊಂಡಿದ್ದಾರೆ? ಟು ಪ್ರೊಕ್ಲೈಮ್ ಕ್ರೈಸ್ಟ್ ಜೀಸಸ್, ದೇ ಹ್ಯಾವ್ ಟೇಕನ್ ದ ಎಕ್ಸಾಂಪಲ್ಸ್ ಆಫ್ ಅದರ್ಸ್. Not to proclaim or promote others, but to promote Christ, promote the gospel, promote the true eternal life. ನಿತ್ಯ ಜೀವವನ್ನು ಪ್ರಮೋಟ್ ಮಾಡಲಿಕ್ಕೆ, ಅಮರ ಜೀವವನ್ನು ಪ್ರಮೋಟ್ ಮಾಡಲಿಕ್ಕೆ, ಸ್ವರ್ಗವನ್ನು ಪ್ರಮೋಟ್ ಮಾಡಲಿಕ್ಕೆ, ಅಂದರೆ ಯೇಸುವನ್ನು ಪ್ರಮೋಟ್ ಮಾಡಲಿಕ್ಕೆ, ಯೇಸುವಿಗಾಗಿ ಬದುಕಿ ಬಾಳಿದವರ, ರಕ್ತ ಸಾಕ್ಷಿ ಆದವರ ಎಕ್ಸಾಂಪಲ್ಸ್ಗಳನ್ನ ಅವರು ಉಪಯೋಗಿಸಿದ್ದಾರೆ. ನಿಮ್ಮ ಒಳಗಡೆ ಲೈಫ್ ಎಕ್ಸ್ಪೀರಿಯನ್ಸ್ ಆದರೆ ನಿಮ್ಮ ಬಾಯಲ್ಲಿ ಲೈಫ್ ಬರುತ್ತೆ. ನಿಮ್ಮ ಒಳಗಡೆ ಲೈಫ್ ಎಕ್ಸ್ಪೀರಿಯನ್ಸ್ ಆದರೆ ನಿಮ್ಮ ಬಾಯಲ್ಲಿ ಏನು ಬರುತ್ತೆ? ಲೈಫ್ ಬರುತ್ತೆ. ಇಲ್ಲ ಅಂದರೆ ಲೈಫ್ಲೆಸ್ ಆಗಿರೋದೆಲ್ಲ ಬರುತ್ತೆ. ಥಿಂಕ್ ಮಾಡಿದ್ರಾ ಯಾಕೆ ಯೇಸು ಬಗ್ಗೆ ಹೇಳಿದಾಗ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ? ಜನರಲ್ ಟರ್ಮ್ ಯೂಸ್ ಮಾಡಿ ಅಥವಾ ಬೇರೆ ಯಾವುದೇ ಹೆಸರು ಯೂಸ್ ಮಾಡಿ, ನೋ ಪ್ರಾಬ್ಲಮ್, ಕಾಂಟ್ರವರ್ಸಿ ಆಗೋದಿಲ್ಲ, ಯಾರು ತೊಂದರೆ ಕೊಡೋದಿಲ್ಲ, ನೀವು ಸೇಫ್, ಎಲ್ಲ ಸೇಫ್. ಬಟ್ ವೆನ್ ಯು ಟೇಕ್ ದ ನೇಮ್ ಆಫ್ ಜೀಸಸ್ ಆ್ಯಂಡ್ ಜೀಸಸ್ ಅಲೋನ್, ದೆನ್ ಕಮ್ಸ್ ದ ಪ್ರಾಬ್ಲಮ್. ನಮಗೆ ಪ್ರಾಬ್ಲಮ್ ಬೇಡ, ಅದರಿಂದ ಏನು ಮಾಡೋಣ? ಜನರಲ್ ಆಗಿ ದೇವರು ಅಂತ ಹೇಳ್ಬಿಡೋಣ. ದೇವರು ಒಳ್ಳೆಯವರು, ದೇವರು ನಮ್ಮ ರಕ್ಷಕರು, ದೇವರು ನಮ್ಮ ಜೊತೆಯಲ್ಲಿದ್ದಾರೆ, ಭಗವಂತ ಒಳ್ಳೆಯವನು, ಭಗವಂತ ಒಳ್ಳೇದು ಮಾಡಲಿ. ಅದೇ ಯೇಸು ನಮ್ಮೊಂದಿಗಿದ್ದಾರೆ, ಯೇಸು ನಮ್ಮ ರಕ್ಷಕರು, ಯೇಸುವೇ ನಿಜವಾದ ಏಕದೇವರು, ಯೇಸುವೇ ಸೃಷ್ಟಿಕರ್ತ ದೇವರು, ಯೇಸು ಒಬ್ಬರೇ ನಿಜವಾದ ರಕ್ಷಕರು, ಅವರಿಂದ ಮಾತ್ರ ರಕ್ಷಣೆ, ಅವರಲ್ಲಿ ಮಾತ್ರ ನಿತ್ಯ ಜೀವ, ಅವರಲ್ಲಿ ಮಾತ್ರ ಪಾಪ ಕ್ಷಮೆ ಅಂದಾಗ ಅಷ್ಟಿಷ್ಟ ಆಗೋದಿಲ್ಲ ನಮಗೆ. ಅದು ಯಾಕೆ ಅವರಲ್ಲಿ ಮಾತ್ರ ಅಂತ ಹೇಳ್ತೀರಿ? ಅವ್ರು ಮಾತ್ರ ಅಂತ ಯಾಕೆ ಹೇಳ್ತೀರಿ? ಯಾಕೆ ನೀವು ಮದರ್ ಮೇರಿ ಬಗ್ಗೆ ಹೇಳೋದಿಲ್ಲ? ಮದರ್ ಮೇರಿ ಇಲ್ಲದೆ ಜೀಸಸ್ ಬಂದುಬಿಟ್ರಾ? ಪ್ರಶ್ನೆ ಬರುತ್ತಲ್ವಾ? ಮದರ್ ಮೇರಿ ಇಲ್ಲದೆ ಜೀಸಸ್ ಬಂದ್ರಾ? ಮದರ್ ಮೇರಿ ಬರೋಕ್ಕಿಂತ ಮೊದಲೇ ಜೀಸಸ್ ಇದ್ದರು. ನೀನು ಕುರುಡುತನದಲ್ಲಿರೋದ್ರಿಂದ ನಿನಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಈ ಭೂಮಿಗೆ ದೇವರು ಮನುಷ್ಯನಾಗಿ ಬರಲಿಕ್ಕೆ ಮದರ್ ಮೇರಿ ಮುಖಾಂತರ ಬಂದರು. 100% ಟ್ರೂತ್. ಮದರ್ ಮೇರಿನ ಸೃಷ್ಟಿ ಮಾಡಿದ್ದು ಯಾರು?
ಇದೇ ಜೀಸಸ್ಸೇ. ಉಂಟಾದವುಗಳಲ್ಲಿ ಯಾವುದು ಆ ದಿವ್ಯವಾಣಿಯಿಂದ ಅಲ್ಲದೆ ಆದದ್ದಲ್ಲ. ಸುಮ್ಮನೆ ನಮ್ಮ ಈ ಫೂಲಿಶ್ನೆಸ್ ಇದೆಲ್ಲ ಏನು ಗೊತ್ತಾ, ನಮ್ಮ ಅವಿಶ್ವಾಸವನ್ನು ಮೂಢನಂಬಿಕೆ ನೀನು ಹೆಚ್ಚು ಮಾಡುತ್ತೆ. ಮದರ್ ಮೇರಿ ಮುಖಾಂತರನೇ ಅಪ್ಪ ಯೇಸು ಕ್ರಿಸ್ತರು ಈ ಭೂಮಿಗೆ ವಾಕ್ಯ ಮಾಂಸ ಧರಿಸಿ ಮನುಷ್ಯನಾಗಿ ಈ ಭೂಮಿಗೆ ಬಂದಿದ್ದು 100% ವಿತೌಟ್ ಎ ಶ್ಯಾಡೋ ಆಫ್ ಡೌಟ್ ಥ್ರೂ ಮದರ್ ಮೇರಿ ಓನ್ಲಿ. ಆದರೆ ಮದರ್ ಮೇರಿನೇ ಸೃಷ್ಟಿ ಮಾಡಿದ್ಯಾರು? ಯೇಸು. ಅದೇ ಯೋಹಾನನ ಶುಭ ಸಂದೇಶ 1ನೇ ಅಧ್ಯಾಯದಲ್ಲೇ ಇದೆ ಇದೆಲ್ಲ. ದಿವ್ಯವಾಣಿ ಜಗತ್ತಿನಲ್ಲಿ ಇದ್ದರು. ಅವರು ಜಗತ್ತು ಸೃಷ್ಟಿಯಾಗೋ ಮೊದಲೇ ಜಗತ್ತಿನಲ್ಲಿ ಅವರಿದ್ದರಂತೆ. ದಿವ್ಯವಾಣಿ ಎಂಬುವರಿದ್ದರು. ದಿವ್ಯವಾಣಿ ಲೋಕದಲ್ಲಿದ್ದರು. ಯೇಸು ಲೋಕದಲ್ಲಿದ್ದರು. ಎಲ್ಲದ್ದು ಅವರ ಮುಖಾಂತರನೇ ಉಂಟಾಗಿದ್ದು, ಮನುಷ್ಯರ ಮುಖಾಂತರ ಅಲ್ಲ. ಆದ್ದರಿಂದ ಈ ಯೇಸು ಬಗ್ಗೆ ಹೇಳಲಿಕ್ಕೆ ನಮಗೆ ಒಂದು ಕ್ಲಾರಿಟಿ ಇರಬೇಕು. ಅದಕ್ಕೆ ನಿಮಗೆ ಹೇಳ್ತಾ ಇರೋದು ಇದನ್ನು. ಯೇಸು ಕ್ರಿಸ್ತನ ಬಗ್ಗೆ ಹೇಳಲಿಕ್ಕೆ ನಮಗೊಂದು ಬೋಲ್ಡ್ನೆಸ್ ಬರಬೇಕು. ಅದು ಬರೋದೆಲ್ಲಿಂದ? ಥ್ರೂ ದ ಗಾಸ್ಪಲ್. ಇದು ಬರಬೇಕಾದ್ರೆ, ಇದೆಲ್ಲ ಆಗಬೇಕಾದ್ರೆ ನನ್ನ ದುಃಖ ಫಸ್ಟು ಆನಂದ ಆಗಬೇಕು. ಒಳಗಡೆ ಇರೋ ದುಃಖ ಹೋಗಬೇಕು, ಒಳಗಡೆ ಇರುವ ನೋವು ಹೋಗಬೇಕು. ಹೋಗಬೇಕಾದ್ರೆ ಒಳಗಡೆ ಇರ್ತಕ್ಕಂಥ ಆ ಮರಣ ಹೋಗಬೇಕು. ಎಲ್ಲಿಯವರೆಗೆ ನಾವು ಮರಣವನ್ನು ಹೊತ್ಕೊಂಡು ಬದುಕ್ತೀವೋ ಪ್ರಿಯರೇ, ಖಂಡಿತ ನಿಮಗೆ ಏನೂ ಮಾಡೋಕ್ಕಾಗಲ್ಲ ಯೇಸುವಿಗಾಗಿ. ಯಾವಾಗ ನಿಜವಾಗ್ಲೂ ಈ ಮರಣ ಹೋಗುತ್ತೋ ಖಂಡಿತವಾಗ್ಲೂ ನೀವು ಯೇಸುಗಾಗಿ ಬದುಕ್ತೀರಿ. ಯು ವಿಲ್ ಲಿವ್ ಫಾರ್ ಜೀಸಸ್. ಯು ವಿಲ್ ಲಿವ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಜೀಸಸ್. ನಿಮಗೆ ಯಾರು ಫೋರ್ಸ್ ಮಾಡೋದು ಬೇಕಾಗಿಲ್ಲ. ಯಾಕೆ ಹೇಳಿ? ನಿಮ್ಮ ಒಳಗಡೆ ಆ ಜಾಯ್ ನಿಮ್ಮನ್ನು ಫೋರ್ಸ್ ಮಾಡುತ್ತೆ. ಆ ಆನಂದ ಇದೆಯಲ್ವ, ಅದು ನಿಮ್ಮನ್ನು ಫೋರ್ಸ್ ಮಾಡುತ್ತೆ ಯೇಸುವಿಗಾಗಿ ಬದುಕಲಿಕ್ಕೆ, ಯೇಸುವಿನ ಬಗ್ಗೆ ಹೇಳಲಿಕ್ಕೆ, ಯೇಸು ನಾಮವನ್ನು ಮಹಿಮೆ ಪಡಿಸಲಿಕ್ಕೆ, ಯೇಸುವಿಗಾಗಿ ಜೀವಿಸಲಿಕ್ಕೆ. ವಾಟ್ ವಿಲ್ ಫೋರ್ಸ್ ಯು? ದ್ಯಾಟ್ ಜಾಯ್ ವಿಲ್ ಫೋರ್ಸ್ ಯು. ಈಗ ನಮಗೆ ಯಾರಾದರೂ ಬ್ರದರ್ಸ್ ಫೋರ್ಸ್ ಮಾಡಬೇಕು, ಫಾದರ್ಸ್ ಫೋರ್ಸ್ ಮಾಡಬೇಕು, ಪಾಸ್ಟರ್ಸ್ಗಳು ಫೋರ್ಸ್ ಮಾಡಬೇಕು, ಜೊತೆಗಿದ್ದ ಪ್ರೇಯರ್ ಗ್ರೂಪರ್ ಫೋರ್ಸ್ ಮಾಡಬೇಕು. ನೀವು ಹೋಗಿ ಶುಭ ಸಂದೇಶ ಸಾರಿ, ನೀವು ಇಲ್ಲಿದ್ದು ಒಟ್ಟಾಗಿ ಪ್ರಾರ್ಥಿಸಿ, ನಾವೆಲ್ಲರೂ ಶುಭ ಸಂದೇಶ ಸಾರೋಣ, ಇನ್ನೂ ಹೆಚ್ಚು ಕಡೆ ಶುಭ ಸಂದೇಶ ಕೊಡಬೇಕು, ಶುಭ ಸಂದೇಶಕ್ಕಾಗಿ ನಾವು ಬದುಕೋಣ, ದೇವರ ರಾಜ್ಯಕ್ಕಾಗಿ ಬದುಕೋಣ. ಕರಿಬೇಕು, ಇನ್ವಿಟೇಷನ್ ಕೊಡಬೇಕು, ಅವರಿಗೆ ಸ್ಪೆಷಲ್ ರೆಸ್ಪೆಕ್ಟ್ ಕೊಡಬೇಕು, ಸೀಟ್ ಕೊಡಬೇಕು, ಅವ್ರನ್ನ ನಾವು ಕನ್ಸಿಡರ್ ಮಾಡಬೇಕು. ಇದೆಲ್ಲ ಮಾಡಿಲ್ಲ ಅಂದರೆ ಫ್ಲಾಪೇ ಮತ್ತೆ. ಆದರೆ ನಿನ್ನ ಒಳಗಡೆ ಈ ಮೃತ್ಯು ಶಕ್ತಿ ನಿಜವಾಗಲೂ ಹೋಗಿ ಅಮರ ಜೀವ ಬಂದಿದ್ದಾದರೆ ಯು ವಿಲ್ ಹ್ಯಾವ್ ಜಾಯ್. ಅದಕ್ಕೆ ಯೇಸು ಸ್ವಾಮಿ ಯೋಹಾನನ ಶುಭ ಸಂದೇಶ 15ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೇಳ್ತಾರೆ. ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 15 ವರ್ಸ್ 11. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ನಿಮ್ಮ ಆನಂದವು ತುಂಬಿ ತುಳುಕಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳುತ್ತಿದ್ದೇನೆ. ಐ ಹ್ಯಾವ್ ಸೆಡ್ ದೀಸ್ ಥಿಂಗ್ಸ್ ಟು ಯು so that my joy may be in you and that joy, that your joy may be complete or perfect joy. ಯೇಸು ಇದನ್ನೆಲ್ಲ ಯಾಕೆ ಹೇಳಿದರು? 13ನೇ ಅಧ್ಯಾಯ, 14ನೇ ಅಧ್ಯಾಯ ಮತ್ತು 15ನೇ ಅಧ್ಯಾಯದಲ್ಲಿ ಕೆಲವು ವಿಷಯಗಳನ್ನು ಹೇಳಿದರು ಶಿಷ್ಯರಿಗೆ. ಆಮೇಲೆ ಹೇಳ್ತಾರೆ, ನಾನು ಇದೆಲ್ಲ ಯಾಕೆ ಹೇಳಿದೆ ಗೊತ್ತಾ ನಿಮಗೆ? ಸೋ ದಟ್ ವಾಟ್ ಯು ಆರ್ ಗೋಯಿಂಗ್ ಟು ರಿಸೀವ್, ಐ ಹ್ಯಾವ್ ಸೆಡ್ ದೀಸ್ ಥಿಂಗ್ಸ್ ಟು ಯು ಸೋ ದಟ್ ಮೈ ಜಾಯ್ ಮೇ ಬಿ ಇನ್ ಯು. ನೋಡಿ, ಅಂದರೆ ಒಂದು ಟ್ರಾನ್ಸ್ಫರ್ ಆಗುತ್ತೆ. ಶುಭ ಸಂದೇಶ, ಗಾಸ್ಪಲ್ ವಿಲ್ ಟ್ರಾನ್ಸ್ಫರ್ ದ ಜಾಯ್ ಆಫ್ ಜೀಸಸ್ ಇನ್ ಟು ಅವರ್ ಹಾರ್ಟ್ಸ್. Proclamation of the gospel, proclamation of the kingdom of God will transfer the joy of the Lord into human hearts. ಎಷ್ಟು ಪವರ್ ಇದೆ ಗೊತ್ತಾ ಅದಕ್ಕೆ? ಶುಭ ಸಂದೇಶಕ್ಕೆ ಎಷ್ಟೊಂದು ಶಕ್ತಿ. ಶುಭ ಸಂದೇಶ ಮತ್ತೆ ಮೈಂಡಲ್ಲಿ ಇರಬೇಕು. ಗಾಸ್ಪಲ್ ಈಸ್ ಓನ್ಲಿ ಅಬೌಟ್, ಆಲ್ ಅಬೌಟ್. ಶುಭ ಸಂದೇಶ ಅಂದರೆ ಯೇಸು ಬಗ್ಗೆ ಮಾತ್ರನೇ, ಆಯಿತಾ? ಬೇರೆ ಏನಿಲ್ಲ, ಕತೆ ಇಲ್ಲ ಅಲ್ಲಿ. ಕತೆ ಇಲ್ಲ, ಜೋಕ್ಸ್ ಇಲ್ಲ, ಏನಿಲ್ಲ. ಕೆಲವ್ರು ಹೇಳ್ತಾರಲ್ಲ, ನಿಮ್ಮ ಧ್ಯಾನದಲ್ಲಿ ಕತೆ ಇಲ್ಲಲ್ಲ, ಜೋಕ್ಸ್ ಇಲ್ಲಲ್ಲ, ಬೋರ್ ಆಗುತ್ತೆ ಅಂತ. ಬೋರ್ ಆದರೂ ಮನೆ ಹೋಗಿ ಕಂಬಳಿ ಹಾಕಿ ಮಲ್ಕೋ. ಏನು ಮಾಡೋಕ್ಕಾಗಲ್ಲ. ಕತೆ ಹೇಳೋಕೆ ಧ್ಯಾನ ಇರೋದು, ಜೋಕ್ಸ್ ಮಾಡೋಕೆ ಧ್ಯಾನ ಇರೋದು, ಎಲ್ಲ ಯಾವುದೋ ಧರ್ಮದ ಬಗ್ಗೆ ಹೇಳಲಿಕ್ಕೆ ಧ್ಯಾನ ಇರೋದು, ಧರ್ಮೋಪದೇಶ.
ಧರ್ಮದ ಉಪದೇಶ ಮಾಡಲಿಕ್ಕಲ್ಲ. ರಿಟ್ರೀಟ್ ಈಸ್ ಓನ್ಲಿ ಅಬೌಟ್ ಜೀಸಸ್ ಕ್ರೈಸ್ಟ್, ಯೇಸುವಿನ ಬಗ್ಗೆ ತಿಳ್ಕೊಳ್ಳಿಕ್ಕೆ. ನೀನು ಸಾಯೋ ತನಕ ತಿಳ್ಕೊಂಡ್ರು, ಸಾಯೋ ಟೈಮಲ್ಲಿ ನೀನು ತಿಳ್ಕೊಂಡಿದ್ದು 0ಕ್ಕಿಂತ ಒಂದು ಲೆವೆಲ್ ಮುಂದೆ ಬಂದಿರ್ತೀಯ ಅಷ್ಟೇ. 1% ಅಂತಲೂ ಹೇಳೋಕ್ಕಾಗಲ್ಲ. ಸಾಯೋ ತನಕ ಯೇಸುವಿನ ಅರಿತುಕೊಂಡ್ರೂ ಕೂಡ ನೀನು ಅರಿತುಕೊಂಡಿದ್ದು ಕಡಿಮೆನೇ ಇರುತ್ತೆ. ಅರಿತುಕೊಳ್ಬೇಕಾಗಿರೋದೇ ಇನ್ನೂ ಹೆಚ್ಚಾಗಿರುತ್ತೆ. ಅದು ಅಲ್ಲಿ ಹೋದಾಗ ಅವರೇ ರಿವೀಲ್ ಮಾಡಿ ಕೊಡ್ತಾರೆ. ಪೂರ್ತಿ ಅಲ್ಲಿ ಹೋದ್ಮೇಲೆ ಅವ್ರನ್ನ ತಿಳ್ಕೊಳ್ಳಿಕ್ಕಾಗತ್ತೆ. ಸ್ವರ್ಗಕ್ಕೆ ಹೋದ್ಮೇಲೆ ರೂಪಾಂತರ ಹೊಂದಿದ ಈ ಶರೀರ, ರೂಪಾಂತರ ಹೊಂದಿದ ಒಂದು ಶರೀರದೊಂದಿಗೆ ನಾವು ಸ್ವರ್ಗಕ್ಕೆ ಹೋಗ್ತೀವಲ್ವಾ? ಹೋಗ್ತೀವಾ? ಈ ಕಡೆ ಯಾಕೆ ಭಾಳ ದುಃಖದಲ್ಲಿದ್ದೀರಾ? ಇವ್ರಿಗೆ ಇಲ್ಲೇ ಇರ್ಲಿಕ್ಕೆ ಇಷ್ಟ ಅನಿಸುತ್ತೆ. ಪಾಪ ಧ್ಯಾನಕ್ಕೆ ಬಂದಿರೋದೇ ಅದಕ್ಕೆ ಅನಿಸುತ್ತೆ, ಇಲ್ಲಿ ಸೆಟ್ಲ್ ಆಗೋಣ ಅಂತ. ಲೈಫ್ ಸೆಟ್ಲ್ ಆಗಿಲ್ಲ ಬ್ರದರ್, ಮಕ್ಕಳದ್ದು ಇನ್ನೂ ಸೆಟ್ಲ್ ಆಗಬೇಕು, ಪ್ರಾರ್ಥನೆ ಮಾಡಿ. ನಮ್ಮದು ಲೈಫ್ ಸೆಟ್ಲ್ ಆಗಿಲ್ಲ, ಪ್ರೇಯರ್ ಮಾಡಿ ಅಂತ ಕೆಲವರೆಲ್ಲ ಬಂದಿದ್ದಾರೆ. ದಯವಿಟ್ಟು ನಿಮ್ಮ ಲೈಫ್ ಸೆಟ್ಲ್ ಮಾಡ್ಕೋಬೇಕು. ಎಲ್ಲಿ? ಸ್ವರ್ಗದಲ್ಲಿ. ನಿಮ್ಮ ಮಕ್ಕಳ ಲೈಫ್ ಸೆಟ್ಲ್ ಮಾಡ್ಕೋಬೇಕು. ಎಲ್ಲಿ? ಸ್ವರ್ಗದಲ್ಲಿ, ಶಾಶ್ವತವಾಗಿರುವ ಜಾಗದಲ್ಲಿ ಸೆಟ್ಲ್ ಆಗಲಿಕ್ಕೋಸ್ಕರ ಸ್ವಲ್ಪ ಮೈಂಡನ್ನು ಕೊಡಿ ಈ ಕಡೆ. ಇಲ್ಲಿ ಸೆಟ್ಲ್ ಆಗೋದಲ್ಲ. ಇಲ್ಲಿ ಎಷ್ಟು ಸೆಟ್ಲ್ ಆದರೂ ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು, ಇಲ್ಲಿ ನಿಮಗೆ ಈ ಒಂದು ಸಂತೋಷ ಅಂತ ಹೇಳ್ತೀವಲ್ವ, ಲೋಕದಲ್ಲಿ ನಾವು ಚೆನ್ನಾಗಿದ್ದೀವಿ ಅಂತ ಕೆಲವರು ಹೇಳ್ತಾರಲ್ವ, ಅವ್ರು ಚೆನ್ನಾಗಿಲ್ಲ, ನಾವು ಚೆನ್ನಾಗಿದ್ದೀವಿ. ಈ ಲೋಕದಲ್ಲಿ ಚೆನ್ನಾಗಿರ್ಲಿಕ್ಕೆ ನಿಮ್ಗೆ ಜೀಸಸ್ಸೇ ಬೇಕಾಗಿಲ್ಲ, ಆಯಿತಾ? ಬೇಕಾ? ಬೇಡ. ಈ ಲೋಕದಲ್ಲಿ ಚೆನ್ನಾಗಿರೋಕ್ಕೆ ಜೀಸಸ್ ಯಾಕೆ ಬೇಕು ನಿಮಗೆ? ಯೇಸುನಲ್ಲಿ ನಂಬಿಕೆ ಇಲ್ಲದೆ ಇರೋರು ಎಷ್ಟೋ ಜನ ಈ ಪ್ರಪಂಚದಲ್ಲಿ ಚೆನ್ನಾಗಿಲ್ವಾ? ತಿಂದು 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 ಇಷ್ಟ ಬಂದಿದ್ದು ಕುಡ್ಕೊಂಡು ಮಜಾ ಮಾಡಿಕೊಂಡು ಮನೆ ಕಟ್ಕೊಂಡು ಮದುವೆ ಆಗಿ ಮಕ್ಕಳಾಗಿ ಟೂರ್ ಹೊಡ್ಕೊಂಡು ಪಾರ್ಟಿ ಮಾಡಿಕೊಂಡು ಆರಾಮಾಗಿ ಕಾರಲ್ಲಿ ಸುತ್ತಕೊಂಡು ಒಳ್ಳೆ ಜಾಬ್, ಒಳ್ಳೆ ಸಂಪಾದನೆ, ಒಳ್ಳೆ ಆರೋಗ್ಯ, ಒಳ್ಳೆ ಟ್ರೀಟ್ಮೆಂಟು, ಒಳ್ಳೆ ಕಿಡ್ನಿ, ಒಳ್ಳೆ ಹಾರ್ಟ್, ಲಿವರ್ ಎಲ್ಲ ಟ್ರಾನ್ಸ್ಪ್ಲಾಂಟೇಷನ್ ಅದು ಸಿಗುತ್ತೆ. ಇದಕ್ಕೆಲ್ಲ ಜೀಸಸ್ ಬೇಕಾ? ವಿತೌಟ್ ಜೀಸಸ್ ಪೀಪಲ್ ಆರ್ ಲಿವಿಂಗ್ ಲೈಕ್ ದಿಸ್. ಕೆಲವ್ರ ಮೈಂಡಲ್ಲಿ ಏನಂದರೆ ಯೇಸು ಇದು ಬಿಟ್ಟರೆ ಈ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ. ಬಟ್ ಯೇಸು ಕ್ರಿಸ್ತರು ಇದೇ ಅಧ್ಯಾಯದಲ್ಲಿ ಹೇಳ್ತಾರೆ, ನಿಮಗೆ ಈ ಲೋಕದಲ್ಲಿ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ. ಇದು ಯಾರಿಗೆ ಹೇಳಿದ್ದು? ನಿಮಗಲ್ಲ, ಶಿಷ್ಯರಿಗೆ ಮಾತ್ರ, ಎಕ್ಸ್ಕ್ಲೂಸಿವ್ಲಿ ಫಾರ್ ಹಿಸ್ ಚೋಸನ್ ಒನ್. ಈಗ ನೀವು ಚೋಸನ್ ಒನ್ ಲಿಸ್ಟಿಗೆ ಬರೋದು ಯಾವಾಗ ಗೊತ್ತಾ? ಅಪೊಸ್ತಲರ ಉಪದೇಶವನ್ನು ಕೇಳಿ ಯೇಸುವಿನಲ್ಲಿ ವಿಶ್ವಾಸವಿಟ್ಟಾಗ ನೀವು ಈ ಗ್ರೂಪಿಗೆ ಬರ್ತೀರಿ. ಈ 4 ಅಧ್ಯಾಯಗಳು ನಿಮಗೆ ಅಪ್ಲೈ ಆಗೋದು ಯಾವಾಗ ಅಂದರೆ, ಅಪೊಸ್ತಲರ ಉಪದೇಶವನ್ನು ಕೇಳಿ ಯೇಸುವಿನಲ್ಲಿ ವಿಶ್ವಾಸ ಇಟ್ಟ ಒಬ್ಬ ವಿಶ್ವಾಸಿ ಕ್ರೈಸ್ತನು ನೀನಾಗಿದ್ದರೆ, ಯೋಹಾನನ ಶುಭ ಸಂದೇಶ 13, 14, 15, 16ನೇ ಅಧ್ಯಾಯ ನಿನ್ನ ಜೀವನದಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲದೇ ಇದ್ರೆ ಅದು ನಿನಗೆ ಪ್ರಯೋಜನ ಇಲ್ಲ. ಸುಮ್ಮನೆ ಕತೆ ಓದ್ದಂಗೆ ಓದಬೇಕಷ್ಟೇ. ವರ್ಷ ವರ್ಷ ಓದಿ ಯೇಸು ಕಾಲು ತೊಳೆದ್ರು, ಕಾಲು ತೊಳೆದ್ರು ಅಷ್ಟೇ. ನಾನೇ ದ್ರಾಕ್ಷಿ ಬಳ್ಳಿ, ನೀವೇ ಅದರ ಕವಲು ಬಳ್ಳಿಗಳು. ಕೇಳಿಸ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ದ್ರಾಕ್ಷಿ ಬಳ್ಳಿಯಲ್ಲಿ ಏನು ಬರಲ್ಲ ಅಷ್ಟೇ, ಬಳ್ಳಿ ಅಲ್ಲೇ ಇರುತ್ತೆ. ಕೆಲವು ಟೈಮ್ ಹುಳಿ ಹಣ್ಣು ಬರುತ್ತೆ. ಕೇಳಿಸ್ಕೊಂಡು ಏನು ಪ್ರಯೋಜನ? ಅದೇ ರೀತಿ ಈಗ ಕೇಳಿಸ್ಕೊಂಡ್ರಲ್ಲ, ಏನು ಈಗ ಕೇಳಿಸ್ಕೊಂಡ್ರಲ್ಲ 15, 11. ನನ್ನಲ್ಲಿರುವ ಆನಂದ ತುಂಬಿ ಯಾವತ್ತಾದರೂ ತುಳುಕಿದ್ದೀರಾ? ಯಾವತ್ತಾದರೂ ಈ ಆನಂದ ಸ್ವಲ್ಪ ಆದರೂ ತುಳುಕಿದೆಯಾ? ಎಲ್ಲಿ ತುಳುಕೋದು ಅಲ್ವಾ? ಒಳಗಡೆ ಮರಣ ಇಟ್ಟುಕೊಂಡು ಎಲ್ಲಿ ಆನಂದ ಬರುತ್ತೆ? ಮನೆ ಒಳಗಡೆ ಹೆಣ ಇಟ್ಕೊಂಡು ಎಲ್ಲ ಇದ್ರು, ಪ್ರಪಂಚದಲ್ಲಿ ಇರೋದು ಎಲ್ಲ ಇದ್ರು, ಎಲ್ಲಿ ಸಂತೋಷ ಪಡಲಿಕ್ಕಾಗತ್ತೆ? ನೀವು ಹೇಳ್ತೀರಿ ಬ್ರದರ್ ನಿಂತ್ಕೊಂಡು ಮೈಕ್ ಹಿಡ್ಕೊಂಡು, ಸಂತೋಷ ಪಡಿ, ಪ್ರಭುವಿನಲ್ಲಿ ಆನಂದಿಸಿರಿ, ಹರ್ಷಿಸಿರಿ. ಎಲ್ಲ ಆಗುತ್ತೆ? ನಮ್ಮ ಟೆನ್ಷನ್ ನಮಗೆ ಗೊತ್ತು, ನಮ್ಮ ಪ್ರಾಬ್ಲಮ್ ನಮಗೆ ಗೊತ್ತು. ನಿಮಗೇನು? ನಿಮ್ಮ ಪ್ರಾಬ್ಲಮ್ ಏನು ಅಂತ ನಾನು ಹೇಳ್ತೀನಿ. ಡೆತ್ ಈಸ್ ಇನ್ಸೈಡ್ ಆಫ್ ಯು. ನಿನ್ನ ಒಳಗಡೆ ಏನಿದೆ? ಹೆಣ ಇಟ್ಕೊಂಡಿದ್ಯಾ? ಒಂದು ಡೆಡ್ ಸ್ಪಿರಿಟನ್ನು ನೀನು ಇನ್ನೂ ಇಟ್ಕೊಂಡು ಬದುಕ್ತಾ ಇದೆಯಾ? ಹಲ್ಲೆಲೂಯಾ ಹೇಳ್ತಾ ಇದೆಯಾ, ಹಾಡ್ತಾ ಇದೆಯಾ, ಕುಣಿತಾ ಇದೆಯಾ, ಓಡ್ತಾ ಇದೆಯಾ? ಚರ್ಚು, ಪ್ರಾರ್ಥನೆ, ಭಾನುವಾರ, ಶುಕ್ರವಾರ, ಶನಿವಾರ, ತಪಸ್ ಕಾಲ ಅಂತೆಲ್ಲ ಹೆಣ ಇಟ್ಕೊಂಡು ಹೋಗ್ತಾ ಇದೆಯಾ ಒಳಗಡೆ? ಯು ಆರ್ ಕ್ಯಾರಿಯಿಂಗ್ ಡೆತ್ ಸ್ಪಿರಿಟ್ ಇನ್ಸೈಡ್ ಆ್ಯಂಡ್ ಯು ಆರ್ ಡೂಯಿಂಗ್ ಆಲ್ ದೀಸ್ ರಿಲಿಜಿಯಸ್ ಥಿಂಗ್ಸ್. ನಾನ್ ಸೆನ್ಸ್. ಏನು ಪ್ರಯೋಜನ? ಏನು ಸಿಗುತ್ತೆ? ಏನು ಸಿಗೋದಿಲ್ಲ. ಆದರೆ ಇಲ್ಲಿ ವಾಕ್ಯ ಹೇಳುತ್ತೆ, ಯೇಸು ಕ್ರಿಸ್ತನಲ್ಲಿರುವ ಆನಂದ ನಿನ್ನ ಒಳಗಡೆ ಬಂದು ನಿನ್ನ ಆನಂದವನ್ನು ಪರಿಪೂರ್ಣಗೊಳಿಸುತ್ತಂತೆ. ಈ ಆನಂದ ಅನುಭವಿಸುವಂತಹ ಕ್ರೈಸ್ತ ಸಭೆಯಲ್ಲಿ, ಕ್ರೈಸ್ತ ಸಮೂಹದಲ್ಲಿ ಏನಾಗುತ್ತೆ, ಅವರು ಹೇಗೆ ಬದುಕ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ನಮಗೆ ಗೊತ್ತಾಗಬೇಕಲ್ವ? ಅದಕ್ಕೋಸ್ಕರ
ಹಿಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 10 ವಾಕ್ಯ 32ರಿಂದ. ಹೀಬ್ರೂಸ್ ಚಾಪ್ಟರ್ 10 ವರ್ಸಸ್ 32 ಆನ್ವರ್ಡ್ಸ್. ನಿಮ್ಮ ಹಿಂದಿನ ದಿನಗಳನ್ನು ನೆನಪಿಗೆ ತಂದುಕೊಳ್ಳಿ. ಇದು ಯಾರು ಹೇಳ್ತಾ ಇದ್ದಾರೆ ಅಂದರೆ, ಸಂತ ಪೌಲರು ಅಥವಾ ಹಿಬ್ರಿಯರಿಗೆ ಬರೆದ ಪತ್ರಿಕೆ ಬರೆದಂಥ ಅಪಸ್ತೋಲರು ಹೀಬ್ರೂ ಕ್ರಿಶ್ಚಿಯನ್ಸ್ಗೆ, ಹೀಬ್ರೂ ಭಾಷೆ ಮಾತನಾಡುವ ಹಿಬ್ರಿಯರಾಗಿದ್ದ ಕ್ರೈಸ್ತರಿಗೆ ಬರೆದಿರೋದು. ಹೀಬ್ರೂ ಚರ್ಚ್, ಜೂಯಿಷ್ ಚರ್ಚ್ ಇದೆ, ಜೆಂಟೈಲ್ ಚರ್ಚ್ ಇದೆ, ಇದು ಹೀಬ್ರೂ ಚರ್ಚ್ಗೆ ಬರೆದಿರೋದು. ಆಯಿತಾ? ಸೊ ಹಿಬ್ರಿಯ ಭಾಷೆ ಮಾತನಾಡುವ ಕ್ರೈಸ್ತ ಸಭೆಗೆ ಬರೆದಿರೋದು. ಇವ್ರು ಏನು ಮಾಡಿದ್ರು? ಇವರು ಯೇಸುವನ್ನು ಕಂಡ್ಕೊಂಡ್ರು, ಅಪಸ್ತೋಲರ ಬೋಧನೆಯನ್ನು ಕೇಳಿ ಯೇಸು ಕ್ರಿಸ್ತರಲ್ಲಿ ನಂಬಿಕೆ ಇಟ್ಟು ಪವಿತ್ರಾತ್ಮನ ಪಡ್ಕೊಂಡ್ರು. ಆ ಹೋಲಿ ಸ್ಪಿರಿಟಲ್ಲಿ ಎಂಜಾಯ್ ಮಾಡಿದರು. ಎಂಜಾಯ್ ಮಾಡಿ ಅವ್ರು ಯಾವ ರೀತಿ ಲೈಫ್ನ ಸ್ಟಾರ್ಟ್ ಮಾಡಿದರು ಅಂದರೆ, ಈ ರೀತಿ. ನೀವು ಈ ರೀತಿ ಸ್ಟಾರ್ಟ್ ಮಾಡಿದಿರಲ್ಲೋ ನನಗೆ ಗೊತ್ತಿಲ್ಲ, ನೀವು ಮಾಡಬೇಕು. ನಿಮ್ಮ ಒಳಗಡೆ ನಿಜವಾದ ಒಂದು ಜಾಯ್ ಬಂದರೆ, ಆ ಸಾರೋ ಹೋದರೆ, ಮರಣ ಹೋಗಿ ನಿಮ್ಮ ಒಳಗಡೆ ನಿಜವಾದ ಆ ಪರಿಶುದ್ಧಾತ್ಮರು ಬಂದಾಗ ಜಾಯ್ ಬರುತ್ತೆ, ಆನಂದ ಬರುತ್ತೆ. ಆ ಆನಂದ ಬಂದಾಗ ಅದರ ನಂತರ ಇದನ್ನು ಬದುಕಲಿಕ್ಕಾಗುತ್ತೆ. ಓದಿ ಈಗ. ನಿಮ್ಮ ಹಿಂದಿನ ದಿನಗಳನ್ನು ನೆನಪಿಗೆ ತಂದುಕೊಳ್ಳಿ. ನಿಮ್ಮ ಹಿಂದಿನ ದಿನಗಳು ಅಂದರೆ ನೀವು ಮರಣದಿಂದ ಅಮರತ್ವಕ್ಕೆ ಬಂದ ದಿನಗಳು. ನಿಮ್ಮ ಒಳಗಡೆ ಇದ್ದ ಮೃತ್ಯು ಶಕ್ತಿ ನಾಶವಾಗಿ ನಿಮ್ಮ ಒಳಗಡೆ ಜೀವ ಬಂದ ಅಥವಾ ಪವಿತ್ರಾತ್ಮನನ್ನು ಪಡೆದುಕೊಂಡ ಆ ದಿನಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಿ. ಪವಿತ್ರಾತ್ಮ ಬಂದಾಗ ಇದೆಲ್ಲ ಮಾಡಿದ್ರಿ, ನೀವು ಹೀಗೆ ಬದುಕಿದ್ರಿ ಅಂತ ಜ್ಞಾಪಿಸಿ ಕೊಡ್ತಾ ಇದ್ದಾರೆ. ಯಾಕೆ ಅಂದರೆ ಈಗ ಅವರು ಇಲ್ಲ, ಈಗ ಅಡ್ರೆಸ್ಗಿಲ್ಲ. ಈಗ ಅಲ್ಲಿ ಇಲ್ಲಿ ಅದು ಇದು ದುರುಪದೇಶಗಳನ್ನ ಕೇಳಿಸ್ಕೊಂಡು, ತಪ್ಪಾದ ಬೋಧನೆಗಳನ್ನ ಕೇಳಿಸ್ಕೊಂಡು ಬೇರೆ ಹುಡ್ಕೊಂಡು ಹೋಗಿದ್ದಾರೆ. ಈಗ ಅವರಿಗೆ ನಿತ್ಯ ಜೀವದ ಇಂಟ್ರೆಸ್ಟ್ ಹೋಯ್ತು. ಈಗ ಇಂಟ್ರೆಸ್ಟ್ ದುಡ್ಡು ಬೇಕೀಗ. ನಿತ್ಯ ಜೀವ ಏನೋ ಸಿಕ್ತಲ್ವಾ, ಯೇಸುವಿನಲ್ಲಿ ವಿಶ್ವಾಸ ಇಟ್ವಿ, ನಿತ್ಯ ಜೀವ ಸಿಕ್ತು, 4 ಹೆಜ್ಜೆ ಮುಂದೆ ಬಂದ್ವಿ. ಈಗ ಏನು ಇಂಟ್ರೆಸ್ಟ್? ಈಗ ಸೆಲ್ಫ್ ಕಡೆಗೆ ಫೋಕಸ್ ಹೋಗಿದೆ. ಆಗ ಜೀಸಸ್ ಕಡೆಗೆ ಮಾತ್ರ ಫೋಕಸ್ ಇತ್ತು, ಸ್ವರ್ಗದ ಕಡೆಗೆ ಫೋಕಸ್ ಇತ್ತು. ನಮ್ಮದು ಪರಿಸ್ಥಿತಿ ಅದೇ ರೀತಿ ಇರುತ್ತೆ. ಇವತ್ತು ಫೋಕಸ್ ಚೇಂಜ್ ಆಗಲಿ. ಓಕೆ. ನಿಮಗೆ ಜ್ಞಾನೋದಯವಾದ ತರುವಾಯ ಕಷ್ಟ ಸಂಕಟಗಳಿಂದ ಕೂಡಿದ ಹೋರಾಟವನ್ನು ಎದುರಿಸಿದಿರಿ. ನೋಡಿ ಎಷ್ಟು ಚೆನ್ನಾಗಿದೆ. ಯು ಎಂಡ್ಯೂರ್ಡ್ ಎ ಹಾರ್ಡ್ ಸ್ಟ್ರಗಲ್ ವಿತ್ ಸಫರಿಂಗ್. ಯು ಎಂಡ್ಯೂರ್ಡ್ ಹಾರ್ಡ್ ಸ್ಟ್ರಗಲ್ ವಿತ್ ಸಫರಿಂಗ್. ಈ ಸಫರಿಂಗ್ ಅನ್ನೋದು ಫಿಸಿಕಲ್ ಸಫರಿಂಗ್, ಆಯಿತಾ? ಶಾರೀರಿಕವಾದ ಹಿಂಸೆ. ನೀವು ನಿಜವಾಗಲೂ ಶುಭ ಸಂದೇಶವನ್ನು ಆಲಿಸಿ ಅದರಲ್ಲಿ ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ ನಿಮ್ಮ ಒಳಗಡೆ ಲೈಫ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆಗ ನಿಮಗೇನು ಅನಿಸುತ್ತೆ ಗೊತ್ತಾ? ನನಗೆ ಇನ್ನು ಮುಂದೆ ಈ ಸಮಾಧಿ ಥರ ಇರೋ ಜನರ ಜೊತೆಗೆ ಬದುಕಲಿಕ್ಕೆ ಇಷ್ಟ ಇಲ್ಲ. ಫ್ರೆಂಡ್ಶಿಪ್ ಎಲ್ಲ ಚೇಂಜ್ ಮಾಡಿಬಿಡ್ತೀರಿ, ರಿಲೇಟಿವ್ಸ್ನೆಲ್ಲ ಚೇಂಜ್ ಮಾಡಿಬಿಡ್ತೀರಿ. ಅಲ್ಲ, ನಿನಗೆ ಯಾರು ಸಂಬಂಧಗಳೇ ಇಲ್ವೋ? ಹಾಗಾದರೆ ನಿನಗೆ ಯೇಸು ಕಣ್ಕೊಂಡ ಮೇಲೆ ಎಲ್ಲರನ್ನು ಬಿಟ್ಟು ಹೋಗ್ತಾ ಇದೆಯಾ? ನಮ್ಮ ಎಲ್ಲ ಯಾವುದಕ್ಕೂ ಬರ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು 1000 ಹೆಣ ಇದೆ. 1000 ಹೆಣದಲ್ಲಿ ಒಂದು ಹೆಣಕ್ಕೆಲ್ಲೋ ಸಮಾಧಿಯಲ್ಲಿ ಹೇಗೋ ಅದ್ಭುತವಾಗಿ ಜೀವ ಬಂತದ್ದು ಇಟ್ಕೊಳ್ಳಿ. ಈಗ ಹೆಣ ಏನು ಮಾಡುತ್ತೆ? ಸಮಾಧಿಲೇ ಇರುತ್ತಾ? ಜೀವ ಇದ್ದವ್ರ ಜೊತೆಗೆ ಬಂದು ಬದುಕುತ್ತಾ? ಇಲ್ಲ, ಹೆಣ ಏನಾದರೂ ಹೇಳುತ್ತಾ? ಇಲ್ಲ, ಇಷ್ಟು ದಿವಸ ನಾನು ಈ ಹೆಣಗಳ ಜೊತೆಯಲ್ಲೇ ಇದ್ದೆ, ಆದ್ದರಿಂದ ನಾನು ಇನ್ನು ಮುಂದೆ ಐ ವಿಲ್ ರಿಮೈನ್ ವಿತ್ ದಿಸ್ ಡೆಡ್ ಬಾಡಿ ಅಂತ ಹೇಳಿಬಿಟ್ಟು ಅಲ್ಲೇ ಇರುತ್ತಾ? ಇರೋದಿಲ್ಲ. ಸಪೋಸ್ ಏನಾದರೂ ಸುತ್ತಮುತ್ತಲೇ ಇರೋ ಹೆಣಗಳೆಲ್ಲ ಎದ್ಬಿಟ್ಟು, ಇಷ್ಟು ದಿವಸ ನಮ್ಮ ಜೊತೆಗಿದೆಯಲ್ಲ, ಈಗ ನಮ್ಮನ್ನ ಬಿಟ್ಟು ಹೋಗ್ತಾ ಇದೆಯಾ, ನಿಂಗೆ ಬೇಜಾರಾಗೋದಿಲ್ವ? ಇದು ಸರಿನಾ ಅಂತ ಕೇಳಿದರೆ ನೀವೇನು ಹೇಳ್ತೀರಿ? ಅಯ್ಯೋಯ್ಯೋ, ನಾನು ನಿಮ್ಮ ಸಾವಾಸಕ್ಕೆ ಬರೋದಿಲ್ಲ, ನೀವು ಹೆಣಗಳು, ನೀವು ಎದ್ದು ಬರೋದಿಲ್ಲ, ನೀವು ಅಲ್ಲೇ ಇರ್ತೀರಿ, ಅದರಿಂದ ನಾನು ಜೀವ ಇರೋ ಮನುಷ್ಯರ ಜೊತೆಗೆ ಹೋಗ್ತೀನಿ ಅಂತ ಹೋಗ್ತೀರಿ. ಕರೆಕ್ಟಾ? ಆಗ ಹೆಣಗಳೆಲ್ಲ ನಿಮಗೆ ಟಾರ್ಚರ್ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ನಮ್ಮನ್ನು ಬಿಟ್ಟು ಹೋಗ್ತೀಯಾ, ದೆವ್ವ ಆಗಿ ಬಂದು ಕಾಡಿಸ್ತೀವಿ ನಿಮಗೆ ಅಂತ ಹೇಳಿಬಿಟ್ಟು ರಾತ್ರಿ ಹಗಲು ಎಲ್ಲ ಬೇತಾಳ ಥರ ಬಂದು ಕಾಡಿಸುತ್ತೆ. ಅದೇ ರೀತಿ ನೀವು ಯಾವಾಗ ಶುಭ ಸಂದೇಶದಲ್ಲಿ ವಿಶ್ವಾಸವಿಟ್ಟು ನಿಜವಾದ ದೇವರ ಆತ್ಮರನ್ನು ಪಡ್ಕೊಂಡು ಆತ್ಮದಲ್ಲಿ ಜೀವ ಪಡ್ಕೊಳ್ತೀರೋ, ಸತ್ತಂತೆ ಇರುವ ಸತ್ತ ವಿಶ್ವಾಸಿಗಳ ಥರ ಬದುಕುತ್ತಿರುವ ಹುಟ್ಟು ಕ್ರೈಸ್ತರನ್ನೆಲ್ಲ ಬಿಟ್ಟು, ಕುಟುಂಬದವ್ರನ್ನ ಬಿಟ್ಟು ನೀವು ಸ್ವಲ್ಪ ಸಪ್ರೇಟ್ ಆಗ್ತೀರಿ. ಅಂದರೆ ಬಿಟ್ಟು ಅಂದರೆ ಮನೆ ಬಿಟ್ಟು ಹೋಗೋದಿಲ್ಲ, ಅಲ್ಲೇ ಇರ್ತೀರಿ. ಅವರ ಈ ಒಂದು ಆತ್ಮಿಕ ಕಾರ್ಯಗಳಲ್ಲಿ, ಧಾರ್ಮಿಕ ಕಾರ್ಯಗಳಲ್ಲಿ ನೀವು ಜಾಯಿನ್ ಆಗ್ಲಿಕ್ಕೆ ಆಗಲ್ಲ. ಯಾಕೆಂದರೆ ದೇ ಆರ್ ಡೆಡ್ ವರ್ಕ್ಸ್, ದೇ ಆರ್ ಡೂಯಿಂಗ್ ಡೆಡ್ ಸರ್ವೀಸ್, ಡೆಡ್ ವರ್ಕ್ಸ್. ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ, ಮಾಡ್ಲಿಕ್ಕೆ ಆಗೋದಿಲ್ಲ. ಮಾಡಿದರೆ ನಾಟಕ ಮಾಡ್ದಂಗೆ ಆಗುತ್ತೆ, ಮನಸ್ಸಾಕ್ಷಿ ಚುಚ್ಚುತ್ತೆ. ಯಾಕಂದ್ರೆ ನಿಮಗೀಗ ಲೈಫ್ ಬಂದುಬಿಟ್ಟಿದೆ. ಮೊದಲೆಲ್ಲ ಮಾಡ್ತಾ ಇದೆಯಲ್ಲ, ಮಾಡ್ತಾ ಇದ್ದೆ, ಮೊದಲು ಸತ್ತೋಗಿದ್ದೆ, ಮೊದಲು ಹೆಣಗಳ ಜೊತೆಯಲ್ಲಿದ್ದೆ, ಏನು ಮಾಡ್ತಾ ಇದ್ದೆ. ಈಗ ಜೀವ ಬಂದಿರೋದ್ರಿಂದ
ಗೊತ್ತಾಗ್ತಾ ಇದೆ ಡಿಫ್ರೆನ್ಸ್. ಆಗೇನಾಗ್ತಾರೆ, ಆಗ ಇವ್ರು ನಿಮಗೆ ಟಾರ್ಚರ್ ಕೊಡ್ತಾರೆ, ಫಿಸಿಕಲಿ ಟಾರ್ಚರ್ ಕೊಡ್ತಾರೆ, ಮನೆಯಿಂದ ಓಡಿಸ್ತಾರೆ, ಸಭೆಯಿಂದ ಓಡಿಸ್ತಾರೆ, ಗ್ರೂಪಿಂದ ಓಡಿಸ್ತಾರೆ, ನಿಮಗೆ ಶಾರೀರಿಕವಾಗಿ ಅನೇಕ ಹಿಂಸೆ ಕೊಡ್ತಾರೆ, ಇಲ್ಲ ಸಲ್ಲದ ಅಪವಾದ ಕೊಡ್ತಾರೆ. ಆಗ ನೀವು ಭಾಗ್ಯವಂತರು. ಆಗ ನೀವು ಇನ್ನೊಂದು, ಈ ಮರಣ ಒಳಗಡೆಯಿಂದ ಹೋಗಿ ನಿನ್ನ ಒಳಗಡೆ ಜೀವ ಬಂದಿದೆ ಅನ್ನೋದಕ್ಕೆ ಇನ್ನೊಂದು ಸಿಂಪ್ಟಮ್ ಏನು ಗೊತ್ತಾ? ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ಈ ಅಷ್ಟಭಾಗ್ಯಗಳೆಲ್ಲವೂ ಎಕ್ಸಿಕ್ಯೂಟ್ ಆಗುತ್ತೆ ಒಂದರ ನಂತರ ಒಂದು. ಅಷ್ಟಭಾಗ್ಯಗಳಿದೆಯಾ? ಓದಿದ್ದೀರಾ? ಎಷ್ಟು ಸಾರಿ ಓದಿದ್ದೀರೋ ಪಾಪ ಅಲ್ವಾ? ಓದಿದಾಗ ಏನಾದರೂ ಅರ್ಥ ಆಗಿದೆಯಾ? ನಿಜವಾಗ್ಲೂ ಏನೂ ಅರ್ಥ ಆಗಿರೋದಿಲ್ಲ. ಅದರಲ್ಲಿ ಒಂದಾದರೂ ನಿಮ್ಗೆ ಇಷ್ಟ ಆಗಿದೆಯಾ? ಅದು ಅರ್ಥ ಆಗದೆ ಇರೋದ್ರಿಂದ ಬಡವರು ಭಾಗ್ಯವಂತರು ಒಂದು ಇಷ್ಟ ಆಗಿರ್ಬೋದು. ನಮ್ಮ ಬಗ್ಗೆನೇ ಹೇಳ್ತಾ ಇದ್ದಾರೆ, ದುಡ್ಡಿಲ್ಲ ಕಾಸಿಲ್ಲ ನಾವು ಭಾಗ್ಯವಂತರು ಅಂತ. ಖಂಡಿತವಾಗಲೂ ಅಲ್ಲ. ಆತ್ಮದಲ್ಲಿ ಬಡವರ ಬಗ್ಗೆ ಹೇಳಿರೋದು ಅದು. ದೋಸ್ ಹೂ ಆರ್ ಪುವರ್ ಇನ್ ದ ಸ್ಪಿರಿಟ್ ದೇ ಆರ್ ಬ್ಲೆಸ್ಡ್. ಬಡವರು ಬ್ಲೆಸ್ಡ್ ಅಂತ ಹೇಳಲಿಲ್ಲ, ಪುವರ್ ಪೀಪಲ್ ಆರ್ ಬ್ಲೆಸ್ಡ್ ಅಂತ ಹೇಳಲಿಲ್ಲ, ಪುವರ್ ಇನ್ ದ ಸ್ಪಿರಿಟ್ ಆರ್ ಬ್ಲೆಸ್ಡ್. ಬ್ಲೆಸ್ಡ್ ಆರ್ ಯು ಹೂ ಆರ್ ಪುವರ್ ಇನ್ ದ ಸ್ಪಿರಿಟ್. ಅದರ ಈ ಅಷ್ಟಭಾಗ್ಯಗಳಿಗೆ ಎಕ್ಸ್ಪ್ಲೈನ್ ಮಾಡಲ್ಲ, ನನ್ನ ಟೈಮ್ ಇಲ್ಲ. ಆದರೆ ಅಷ್ಟಭಾಗ್ಯಗಳು ಓದಿ, ಅದು ಓದ್ತಾ ಬರುವಾಗ ನಿಮಗದು ಯಾವುದರಲ್ಲೂ ಕೂಡ ಇಲ್ಲ ಅಂತಲೇ ಅನಿಸುತ್ತೆ. ಯಾಕೆ ಅನಿಸುತ್ತೆ ಅಂದರೆ ನಿಮ್ಮ ಒಳಗಡೆ ಏನಿದೆ? ದುಃಖ ಇದೆ. ಈಗ ಮರಣ ಇದೆ, ಮರಣ ಇರೋದರಿಂದ ದುಃಖ ಇದೆ. ಈ ಮರಣ ಹೋಗಬೇಕು. ಈ ಮರಣ ಹೋಗಿ ನಿಮ್ಮ ಒಳಗಡೆ ಯೇಸುವಿನಲ್ಲಿರುವ ಆನಂದ ನಿಮ್ಮ ಒಳಗಡೆ ಬಂದಾಗ ಅಷ್ಟಭಾಗ್ಯಗಳಲ್ಲಿ ನಿಮಗೆ ಬದುಕಲಿಕ್ಕಾಗುತ್ತೆ. ಇದೆಲ್ಲ ಮಾಡಲಿಕ್ಕಾಗ್ತಾ ಇದೆಯಲ್ಲ, ಈಗ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆಯಲ್ಲ. ಇಲ್ಲೇ ಇದ್ರೆ ಅಲ್ಲಿ ಓದ್ಕೊಂಡು ಮುತ್ತು ಕೊಟ್ಕೊಂಡು ಹೋಗ್ಬೇಕಷ್ಟೆ, ಆಮೇನಂತ. ಶಾಂತಿಗಾಗಿ ಶ್ರಮಿಸುವವರು ಭಾಗ್ಯವಂತರು. ಎಲ್ಲಿ ಶ್ರಮಿಸೋದು? ನನ್ನಲ್ಲೇ ಶಾಂತಿ ಇಲ್ಲ, ನಾನು ಹೇಗೆ ಶಾಂತಿಗಾಗಿ ಶ್ರಮಿಸಲಿ ಅಲ್ವಾ? ಇಲ್ಲ ಸಲ್ಲದ ಅಪವಾದವನ್ನು ನಮ್ಮ ಮೇಲೆ ಹೊರಿಸುವಾಗ ನಾವು ಭಾಗ್ಯವಂತರು. ಇಲ್ಲ ಸಲ್ಲದ ಅಪವಾದ ಹೊರಿಸ್ಬಿಟ್ರೆ ನಾವು ಬಿಡ್ತೀವ? ಹೊರಿಸ್ತಾರಂತಲೇ ನಾವು ಎಲ್ಲೂ ಹೋಗಲ್ಲ. ಈಗ ಯಾರ ತಂಟೆಗೆ ಹೋಗಲ್ಲ, ಯಾವ ಪ್ರೇಯರ್ಗೆ ಹೋಗಲ್ಲ ನಾವು. ಕೆಲವರು ಪ್ರೇಯರ್ ಗ್ರೂಪೇ ಬಿಟ್ಬಿಟ್ಟಿದ್ದಾರೆ. ಯಾಕಂದರೆ ಸುಮ್ಮನೆ ಹೋಗಿ ಇಲ್ಲದೆ ಇರೋದೆಲ್ಲ ನಮ್ಮ ಮೇಲೆ ಯಾಕೆ ಚಾಡಿ ಹೇಳ್ತಾರೆ, ಬೇಜಾರು ಮಾಡ್ತಾರೆ, ಚುಚ್ತಾರೆ, ಯಾಕೆ ಬೇಕು? ಅದಕ್ಕೆ ಅದು ಬಿಟ್ಬಿಟ್ಟಿದ್ದೀವಿ, ಎಲ್ಲ ಬಿಟ್ಬಿಟ್ಟಿದ್ದೀವಿ, ಎಲ್ಲೂ ಹೋಗಲ್ಲ. ಕೆಲವರಂತೂ ನಮ್ಮ ರಿಟ್ರೀಟ್ ಇದ್ರೂ ಬರೋದೇ ಇಲ್ಲ. ಯಾಕೆಂದರೆ ಬರೀ ಬೈತಾ ಇರ್ತಾರೆ, ಚುಚ್ತಾ ಇರ್ತಾರೆ, ಯಾಕೆ ಹೋಗಬೇಕು? ಎಷ್ಟೋ ಕಡೆಯಲ್ಲಿ ಧ್ಯಾನ ಇಲ್ವಾ? ನಿಮ್ಮ ದುಃಖ ಆನಂದವಾಗಿ ಮಾರ್ಪಡುವುದು ಅಂತ ಹೇಳಿಬಿಟ್ಟು ಅಂದು ಯಾರು ವಿಧವೆಗೆ ಎಲಿಷನನ್ನು ಕಳಿಸ್ಕೊಟ್ಟು ವಿಧವೆ ಸಾಯೋ ಮಟ್ಟದಲ್ಲಿದ್ಲು. ಆತ್ಮಹತ್ಯೆಗೆ ಅಮ್ಮ ಮಗ ಇಬ್ಬರು ಸೂಸೈಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದ ಆ ಸ್ಥಳಕ್ಕೆ ದೇವರು ಒಬ್ಬ ಪ್ರವಾದಿಯನ್ನು ಕಳಿಸ್ಕೊಟ್ಟು ಅವರ ದುಃಖವನ್ನು ಆನಂದವಾಗಿ ಮಾರ್ಪಡಿಸಿಲ್ವಾ? ಅಬ್ರಹಾಮನು ಪಾಪ ಮಕ್ಕಳಿಲ್ಲದೆ ಒದ್ದಾಡ್ತಾ ಇದ್ದ ಅಬ್ರಹಾಮನು ದುಃಖದಲ್ಲಿದ್ದಾಗ ಅಬ್ರಹಾಮನಿಗೆ ಮಕ್ಕಳನ್ನ ಕೊಟ್ಟು ದೇವರು ಅಬ್ರಹಾಮನ ದುಃಖವನ್ನು ಆನಂದವಾಗಿ ಮಾರ್ಪಡಿಸಿಲ್ವಾ? ಅದೇ ರೀತಿ ಮತ್ತೆ ಯಾರು ಹನ್ನಳು ದುಃಖದಲ್ಲಿ ತುಂಬ ಇರಿಟೇಟ್ ಆಗಿ, ನಿನಗೆ ಮಕ್ಕಳಿಲ್ಲ, ನೀನು ಬಂಜೆ ಅಂತ ಜೊತೆಗಿದ್ದವಳು ಹೇಳಿ ಆ ಟಾರ್ಚರ್ ತಡಿಲಿಕ್ಕಾಗದೆ ಪ್ರಾರ್ಥನೆ ಮಾಡಿದಾಗ ದೇವರು ಅವಳಿಗೆ ಸಾಮುವೇಲನನ್ನು ಅನುಗ್ರಹಿಸಿಕೊಟ್ಟು ಅವಳ ದುಃಖವನ್ನು ಆನಂದವಾಗಿ ಮಾರ್ಪಡಿಸಲಿಲ್ವಾ? ಇಸ್ರಾಯೇಲರು ಈಜಿಪ್ಟಿನಲ್ಲಿ ಗುಲಾಮತನದಲ್ಲಿ ಕಷ್ಟದಲ್ಲಿ ಆ ಟಾರ್ಚರ್ ತಡಿಲಿಕ್ಕಾಗದೆ ದುಃಖದಲ್ಲಿ ಮೊರೆ ಇಟ್ಟಾಗ ದೇವರು ಮೋಶೆಯನ್ನು ಕಳಿಸ್ಕೊಟ್ಟು ಈಜಿಪ್ಟಿನ ಗುಲಾಮತನದಿಂದ ಬಿಡುಗಡೆ ಮಾಡಲಿಲ್ವಾ? ಊಟ ಇಲ್ಲ ಅಂತ ಅಳುವಾಗ ದೇವರು ಸ್ವರ್ಗದಿಂದ ಮನ್ನಾ ಕೊಟ್ಟಿಲ್ವಾ? ಆದ್ದರಿಂದ ಅದೇ ದೇವರು ಇವತ್ತು ಬದುಕಿದ್ದಾರೆ. ನಿಮ್ಮ ದುಃಖ ಆನಂದವಾಗಿ ಮಾರ್ಪಡಿಸ್ತಾರೆ. ನೀವು ಕೇಳಿದೆಲ್ಲ ಕೊಡ್ತಾರೆ. ನಿಮ್ಮ ಕಣ್ಣೀರಿಗೆ ಒಂದು ಉತ್ತರ ಇದೆ, ಭಯಪಡಬೇಡಿ ಅಂತ ಹೇಳುವಾಗ ನಿಮಗೇನಾಗುತ್ತೆ? ಖುಷಿಯಾಗುತ್ತೆ. ಆದ್ದರಿಂದ ಅಲ್ಲಿ ಅಂಥದ್ದೆಲ್ಲ ಬೋಧನೆ ಇದೆ, ಅಲ್ಲೇ ನಾವು ಹೋಗ್ತೀವಿ. ಆಲ್ರೆಡಿ ಸತ್ತಿದ್ದೀರಿ, ಅಲ್ಲೇ ಹೋಗಿ ಇನ್ನೂ ಸಾಯೋದಾದರೆ ಹೋಗಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಅದೆಲ್ಲ ಈಗ ಕತೆ ಹೊರಗಡೆ ಕತೆ ಅಲ್ಲ ಹೇಳಿರೋದು, ಬೈಬಲ್ ಒಳಗಡೆ ಇರೋದು. ಆದರೆ ಅದು ನಿಮಗಲ್ಲ. ಅದು ಯಾರಿಗಲ್ಲ? ಮತ್ತು ಯಾರಿಗೆ? ಅದು ಯಾರಿಗೆ ಹೇಳಿದಾರೋ ಅವರಿಗೆ ಮುಗಿದೋಯ್ತದು, ಚಾಪ್ಟರ್ ಇಸ್ ಕ್ಲೋಸ್ಡ್. ಮತ್ತು ನಿಮಗೆ ಹೊಸ ಒಡಂಬಡಿಕೆ, ಹಳೇದು ಹೋಯ್ತದು, ಅದು ಅವರಿಗೆ. ಮತ್ತು ಅದು ನಮಗೇನು ಉಪಯೋಗಕ್ಕೆ ಬರೋದಿಲ್ವಾ? ಬರುತ್ತೆ, ಎಲ್ಲ ಬರುತ್ತೆ ಆತ್ಮಿಕವಾದ ರೀತಿಯಲ್ಲಿ, ಎಲ್ಲ ಬರುತ್ತೆ. ಯಾವ ರೀತಿಯಲ್ಲಿ? ಹಳೆ ಒಡಂಬಡಿಕೆಯಲ್ಲಿ ಇದ್ದಿದ್ದೆಲ್ಲ ಆಶೀರ್ವಾದಗಳು ಯಾವ ರೀತಿಯಲ್ಲಿ? ಮಟೀರಿಯಲ್ ಬ್ಲೆಸ್ಸಿಂಗ್, ಫಿಸಿಕಲ್ ಬ್ಲೆಸ್ಸಿಂಗ್ಸ್. ಹೊಸ ಒಡಂಬಡಿಕೆಯಲ್ಲಿ ಬರೋದೆಲ್ಲ ಆಧ್ಯಾತ್ಮಿಕವಾಗಿ, ಸ್ಪಿರಿಚುವಲ್ ಬ್ಲೆಸ್ಸಿಂಗ್, ಸ್ಪಿರಿಚುವಲ್ ವೇ ಇಟ್ ವಿಲ್ ಕಮ್.
ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಹಳೆ ಒಡಂಬಡಿಕೆಯಲ್ಲೆಲ್ಲ ಈ ಲೋಕದ ಜೀವನಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಾಗಿತ್ತು. ಆದರೆ ಹೊಸ ಒಡಂಬಡಿಕೆಗೆ ಕನ್ವರ್ಟ್ ಆಗುವಾಗ ಎಲ್ಲ ಸ್ವರ್ಗ ರಾಜ್ಯಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓಕೆ, ನಮ್ಮ ಒಳಗಡೆ ಮರಣ ಹೋಗಿ ಯೇಸುವಿನಲ್ಲಿರುವ ಆನಂದ ನಮ್ಮಲ್ಲಿ ಬರುವಾಗ ನಾವು ಈ ರೀತಿ ಬದುಕ್ತೀವಿ. ಮತ್ತಾಯ 5 ಎಕ್ಸಿಕ್ಯೂಟ್ ಆಗುತ್ತೆ. ಈಗ ನಾವು ಸದ್ಯಕ್ಕೆ ಹಿಬ್ರಿಯದಲ್ಲಿದ್ದೀವಿ, ಅಲ್ಲಿಗೆ ವಾಪಸ್ ಹೋಗೋಣ. ಕೆಲವೊಮ್ಮೆ ಬಹಿರಂಗವಾಗಿ ಹಿಂಸೆ ಬಾಧೆಗಳಿಗೂ ನಿಂದೆ ಅವಮಾನಗಳಿಗೂ ಗುರಿಯಾದಿರಿ. Sometimes being publicly exposed to abuse and persecution. ಭಯ ಆಗುತ್ತೆ ಕೇಳಿಸ್ಕೊಳ್ಳುವಾಗಲ್ಲ. ಪಬ್ಲಿಕಲ್ಲಿ ಜನರ ಮುಂದೆ ನಮ್ಮನ್ನು ಅಬ್ಯೂಸ್ ಮಾಡುವಾಗ, ದುರುಪಯೋಗ ಮಾಡುವಾಗ, ಹೊಡೆಯುವಾಗ, ಬೈಯುವಾಗ, ಮುಖದ ಮೇಲೆ ಛೀ ತು ಅಂತ ಉಗಿಯುವಾಗ, ಒದೆ ಕೊಟ್ಟು ಹೊರಗೆ ಹಾಕುವಾಗ ಏನಾಗುತ್ತೆ? ಕೇಳಿಸ್ಕೊಳ್ಳೋಕ್ಕೆ ಭಯ ಆಗತ್ತಲ್ವಾ? ಆದರೆ ಈ ಪರಮಾನಂದ ಅವರೊಳಗಡೆ ಬಂದ ನಂತರ ಈ ಕ್ರೈಸ್ತ ವಿಶ್ವಾಸಿಗಳು ಅವರು ಅದನ್ನು ಎಂಜಾಯ್ ಮಾಡಿದ್ರಂತೆ, ಅದರಲ್ಲಿ ಬಿಟ್ಟುಕೊಟ್ರಂತೆ. ಕೆಲವೊಮ್ಮೆ ಬಹಿರಂಗವಾಗಿ ಹಿಂಸೆ ಬಾಧೆಗಳಿಗೂ ನಿಂದೆ ಅವಮಾನಗಳಿಗೂ ಗುರಿಯಾದಿರಿ. ಮತ್ತೆ ಕೆಲವೊಮ್ಮೆ ನಿಮ್ಮಂತೆ ಸಂಕಟ ಪಡುವವರ ಸಂಗಡ ಸಹಭಾಗಿಗಳಾದಿರಿ. ಹೇಗೆ ಸಹಭಾಗಿಗಳಾದ್ರಿ? ಹೇಗೆ ಸಹಭಾಗಿಗಳಾದ್ರಿ? ನಿಮ್ಮ ಥರನೇ ಸಂಕಟ ಪಡೋರೊಂದಿಗೆ ಸಹಭಾಗಿಗಳಾದ್ರಿ. ನಿಮ್ಮನ್ನು ಹೊರಗೆ ಹಾಕಿದಾರಾ? ಪರವಾಗಿಲ್ಲ, ನಾವು ನಿಮ್ಮ ಜೊತೆಗೆ ಇರ್ತೀವಿ. ನಿಮ್ಮ ಜೊತೆಗೆ ನಾವಿರೋದ್ರಿಂದ ನಮ್ಮನ್ನು ಇವ್ರು ಹೊರಗೆ ಹಾಕೋದಾದ್ರೆ ನೋ ಪ್ರಾಬ್ಲಮ್, ನಾವು ನಿಮ್ಮೊಂದಿಗೆ ಇರ್ತೀವಿ. ಕೆಲವು ಟೈಮ್ ಹೇಳ್ತಾರಲ್ಲ, ನೀವೇನಾದರೂ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಗ್ರೂಪಿಗೆ ಹೋದರೆ ಒದ್ದು ಹೊರಗೆ ಹಾಕ್ತೀವಿ. ನೀವೇನು ಮಾಡ್ತೀರಿ? ಸೇಫ್ಟಿ ಪರ್ಪಸ್ಗೋಸ್ಕರ ಸಾವಾಸನೆ ಬೇಡ, ಸುಮ್ಮನೆ ನಾಟಕ ಮಾಡಿ ಹೋಗಿ ಬಂದುಬಿಡೋಣ, ಆಮೇಲೆ ಇಲ್ಲೂ ಇರೋಣ ಅಲ್ಲಿರೋಣ, 2 ದೋಣಿ ಮೇಲೆ ಇರೋ ಥರ ಇದ್ಬಿಡೋಣ ಅಂತ. ಅದು ನಿಮ್ಮ ಒಳಗಡೆ ಇನ್ನೂ ಮರಣ ಇದೆ. ಅದಕ್ಕೋಸ್ಕರನೇ ನಿಮ್ಮ ಒಳಗಡೆ ಲೈಫ್ ಬಂದಾದಮೇಲೆ ನೀವು ಭಾಗಿ ಆಗ್ತೀರಿ. ಅವ್ರನ್ನ ಅಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾರಲ್ಲ, ಅವಮಾನ ಮಾಡ್ತಾ ಇದ್ದಾರಲ್ವಾ, ಪರವಾಗಿಲ್ಲ, ಅವಮಾನ ಆದರೂ ಪರವಾಗಿಲ್ಲ, ಸತ್ಯಕ್ಕೋಸ್ಕರ, ಯೇಸುವಿಗೋಸ್ಕರ ನಾವು ಅಲ್ಲೇ ಇದ್ದು ಅವಮಾನ ಸಹಿಸ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ ರೀತಿ ಆಗಬೇಕು. ನಮ್ಮ ಒಳಗಡೆ ಇರ್ತಕ್ಕಂತಹ ದುಃಖ ಹೋಗಿ ಆನಂದ ಬರಬೇಕು. ಇದು ಯಾವ ದುಃಖ ಅಂದರೆ ಪಾಪದಿಂದ ಬಂದ ಮರಣದ ದುಃಖ ನಮ್ಮ ಒಳಗಡೆ ಇದೆ. ಸ್ಪಿರಿಟ್ ಆಫ್ ಡೆತ್, ಮರಣ ಭಯ ಒಳಗಡೆ ಇದೆ. ಮರಣ ಭಯದ ಉದ್ದಕ್ಕೂ ದಾಸತ್ವದಲ್ಲಿದ್ದವ್ರನ್ನ ಬಿಡುಗಡೆ ಮಾಡಲಿಕ್ಕೆ ಯೇಸು ಕ್ರಿಸ್ತರು ಬಂದಿರೋದು. ಆ ಮರಣ ಭಯ ನಮ್ಮನ್ನು ಹಿಡಿದಿಟ್ಕೊಂಡಿತ್ತು ಒಳಗಡೆ. ಫಿಯರ್ ಆಫ್ ಡೆತ್, ಫಿಯರ್ ಆಫ್ ಪರ್ಸಿಕ್ಯೂಷನ್, ಫಿಯರ್ ಆಫ್ ಪೀಪಲ್, ಫಿಯರ್ ಆಫ್ ಫ್ಯೂಚರ್, ಇದೆಲ್ಲ ನಮ್ಮನ್ನು ಹಿಡಿದು ಇಟ್ಕೊಂಡಿತ್ತು. ಯಾವಾಗ ಗಾಸ್ಪಲ್ ಮುಖಾಂತರ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟರೋ ಈ ಜನರ ಒಳಗಡೆ ಅದು ಹೋಯ್ತು, ಆ ಭಯ ಹೋಯ್ತು. ಕಷ್ಟ ಸಂಕಟಗಳನ್ನ ಅನುಭವಿಸೋರ ಜೊತೆಗೆ ಕಷ್ಟ ಸಂಕಟ ಅನುಭವಿಸಿದ್ರು. ಆಮೇಲೆ ಸೆರೆಯಾಳುಗಳಿಗೆ ಸಂತಾಪ ತೋರಿಸಿದಿರಿ. ಸೆರೆಯಾಳುಗಳು ಅಂದರೆ ಶುಭ ಸಂದೇಶದ ನಿಮಿತ್ತ ಜೈಲಿಗೆ ಹೋದವರು. ಆಗ ರೂಲ್ಸ್ ಏನಿತ್ತು ಗೊತ್ತಾ? ನೀವು ಯಾರಾದರೂ ಇವ್ರಿಗೆ ಊಟ ಕೊಟ್ಟರೆ ನಿಮಗೆ ಊಟ ಸಿಗೋದಿಲ್ಲ ಅಂತ. ಆದರೆ ಇವರು ಮೈಂಡ್ ಮಾಡಲಿಲ್ಲ. ಯಾರೆಲ್ಲ ಜೈಲಲ್ಲಿದ್ದರೋ, ಸೆರೆಮನೆಯಲ್ಲಿದ್ದರೋ ಅವರಿಗೆ ಸಂತಾಪ ಸೂಚಿಸಲಿಕ್ಕೆ ಅವ್ರನ್ನ ಹೋಗಿ ಭೇಟಿ ಮಾಡಿ ಬಂದರು. ಓಕೆ, ಆಮೇಲೆ ನಿಮ್ಮ ಸೊತ್ತನ್ನು ಸುಲಿಗೆ ಮಾಡಿದಾಗ ಸಂತೋಷದಿಂದ ಬಿಟ್ಟು ಕೊಟ್ಟಿರಿ. ನಿಮ್ಮ ಸೊತ್ತನ್ನು ಸುಲಿಗೆ ಮಾಡಿದಾಗ ನೀವೇನು ಮಾಡಿದ್ರಿ? ಎತ್ಕೊಂಡು ಹೋಗಿ ಅಪ್ಪ ಅಂತ ಕೊಟ್ರಿ. ನಿಮ್ಮಲ್ಲಿ ಕೆಲವರು ಬಂದಿರೋದೇ ಸೊತ್ತನ್ನು ಉಳಿಸ್ಕೊಳ್ಳಿಕ್ಕಲ್ವಾ? ನಮ್ಮ ಸೊತ್ತನ್ನು ಹೇಗಾದರೂ ಉಳಿಸ್ಕೊಡಿ ಅಂತ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಿದ್ದೀವಿ. ನಮ್ಮ ಸೊತ್ತಿನ ಮೇಲೆ ಸುಮಾರು ಕೇಸುಗಳಿದೆ, ಎಲ್ಲ ಕ್ಲಿಯರ್ ಆಗಲಿ ಅಂತ ಬಂದಿದ್ದೀವಿ, ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಅಲ್ವಾ? ಇಲ್ಲ, ಹಾಗಲ್ಲ. ಅವರ ಒಳಗಡೆ ನಿಜವಾದ ಲೈಫ್ ಬಂದಾಗ ಆ ಗ್ರೇಟ್ ಜಾಯ್ ಅವರ ಒಳಗಡೆ ಬಂತು. ಆ ಜಾಯ್ದು ಪವರ್, ಆ ಆನಂದದ ಶಕ್ತಿ ಏನು ಗೊತ್ತಾ? ಅವರ ಅಳಿದು ಹೋಗುವ ಆಸ್ತಿಯನ್ನು ಯಾರೋ ಕಿತ್ಕೊಂಡು ಹೋದರು. ನೀವು ಏಸು ಏಸು ಅಂತ ಹೋಗೋದಾದರೆ ಈ ಆಸ್ತಿನ ನಾವು ಎತ್ಕೊಳ್ತೀವಿ. ನಿಮಗೆ ಏಸು ಬೇಕಾ, ಆಸ್ತಿ ಬೇಕಾ? ನೀವು ಆಸ್ತಿ ತಗೊಂಡೋಗಿ, ನಿಮ್ಮನ್ನೆಲ್ಲ ಕೇಳಿದ್ದು. ನೀವು ಯಾರು ಕೊಡೋರು ಅಲ್ಲ. ನಿಮ್ಮ ಒಳಗಡೆ ಮರಣ ಇರೋದ್ರಿಂದ ನೀವು ಸುಮ್ಮನೆ ಏಸು ಬೇಕು ಅಂತ ಹೇಳ್ತೀರ ಅಷ್ಟೇ. ಏಸು ಬೇಕಾದ್ರೆ ಹೋಗಿ, ಹಾಗಾದ್ರೆ ಯಾರಾದರೂ ಕಿತ್ಕೊಂಡು ಹೋದ್ರೆ ಹೋಗಿ ಬಿಟ್ಕೊಡಿ, ಹೋಗಿ ಎತ್ಕೊಂಡು ಹೋಗಲಿ ನೋಡೋಣ ಅಲ್ವಾ? ಕೊಡಲ್ಲ. ಓಕೆ, ಮತ್ತೆ ಏಕೆಂದರೆ ಇದಕ್ಕೂ ಶ್ರೇಷ್ಠವಾದ ಹಾಗೂ ಶಾಶ್ವತವಾದ ಸೊತ್ತು ನಿಮಗಿದೆ ಎಂದು
ಚೆನ್ನಾಗಿ ಅರಿತಿದ್ದೀರಿ. ಕಾರಣ ಏನು? ಕಾರಣ ಇಷ್ಟೇನೆ, knowing that you yourselves possessed something better and more lasting. Something better and more lasting. ಇದಕ್ಕಿಂತ ಉತ್ತಮವಾದ ಮತ್ತು ಶಾಶ್ವತವಾದ ಸೊತ್ತು, ಸ್ವರ್ಗರಾಜ್ಯ ನನಗಾಗಿ ಅಪ್ಪ ಸಿದ್ಧಪಡಿಸಿ ಇಟ್ಟಿದ್ದಾರೆ ಎಂಬ ನಿರೀಕ್ಷೆ ನಮಗೆ ಇದೆ. ಆದ್ದರಿಂದ ಏನು, ನೀವೇನು ಎತ್ಕೊಂಡು ಹೋಗ್ತಿರೋ ಎತ್ಕೊಂಡು ಹೋಗಿ, ಏನು ತೊಂದರೆ ಇಲ್ಲ ಅಂತ ಬಿಟ್ಟು ಕೊಡ್ತಾ ಇದ್ರಂತೆ. ಕಷ್ಟ ಸಂಕಟಗಳಿಗೆ ಬಿಟ್ಟು ಕೊಡ್ತಾ ಇದ್ರಂತೆ. ಈ ಶುಭ ಸಂದೇಶಕ್ಕೆ ಸಾಕ್ಷಿ ಆಗಿರೋರ ಜೊತೆಗೆ ಸೇರ್ಕೊಳ್ತಾ ಇದ್ರಂತೆ. ಆದರೆ ಇವತ್ತು ನಮ್ಮ ಪರಿಸ್ಥಿತಿ ಹೇಗಿದೆ? ಹೇಗಿದೆ? ನಮಗೆ ಯೇಸು ಬೇಕು ಮತ್ತು ಬ್ಲೆಸ್ಸಿಂಗ್ ಬೇಕು. ವಿ ಆರ್ ಲಿವಿಂಗ್ ಓನ್ಲಿ ಫಾರ್ ಮಟೀರಿಯಲ್ ಬ್ಲೆಸ್ಸಿಂಗ್. ಕಾರಣ ಏನು ಅಂದರೆ, ನಿಮ್ಮ ಒಳಗಡೆ ಇನ್ನೂ ಮರಣ ಇರೋದ್ರಿಂದ. Spiritually you are dead. You are carrying death inside. That is why you are seeking only material blessing. ನಮಗೆ ಗೊತ್ತಿಲ್ಲ, we do not know that I am already blessed spiritually. Heaven is my property. I am a joint heir with Christ Jesus. ಯೇಸು ಕ್ರಿಸ್ತನೊಂದಿಗೆ ಸಹಬಾಧ್ಯಸ್ಥನು. ಸ್ವರ್ಗದಲ್ಲಿ ನನಗೆ ಹಕ್ಕಿದೆ, ಭೂಮಿದ ಹಕ್ಕು ಬೇಕಾಗಿಲ್ಲ, ಸ್ವರ್ಗದಲ್ಲಿ ನನಗೆ ಇದೆ. ಯೇಸು ಏನು ಹೇಳ್ತಾರೆ? ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 14 ಏನು ಹೇಳ್ತಾರೆ? ನೀವು ಹೃದಯದಲ್ಲಿ ಟೆನ್ಷನ್ ಮಾಡ್ಕೋಬೇಡಿ, ಕಳವಳಗೊಳ್ಬೇಡಿ, ಬೇಜಾರು ಮಾಡ್ಕೋಬೇಡಿ, ನನ್ನಲ್ಲಿ ವಿಶ್ವಾಸವಿಡಿ, ಆಮೇಲೆ ದೇವರಲ್ಲಿ ವಿಶ್ವಾಸ ಇಡಿ. ನನ್ನ ಪಿತನ ಆಲಯದಲ್ಲಿ ಅನೇಕ ನಿವಾಸಗಳು ಇದೆ, ಇಲ್ಲದೆ ಇದ್ದಿದ್ರೆ ನಾನು ನಿಮಗೆ ತಿಳಿಸುತ್ತಿದ್ದೆ, ಜಾಗ ಇಲ್ಲ ಅಂತ ಹೇಳ್ತಾ ಇದ್ದೆ, ಸೈಟ್ ಇಲ್ಲ ಅಂತ ಹೇಳ್ತಾ ಇದ್ದೆ. ಆದರೆ ಡೋಂಟ್ ವರಿ, ಬೇಕಾದಷ್ಟು ಜಾಗ ಇದೆ. ನಾನು ಹೋಗಿ ನಿಮಗೆ ಸ್ಥಳವನ್ನು ಪ್ರಿಪೇರ್ ಮಾಡಿ ನಾನೇ ವಾಪಸ್ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಾನಿರುವಲ್ಲಿಯೇ ನೀವೂ ಇರಬೇಕು. ನೋಡಿ, ಈ ಆದಿ ಕ್ರೈಸ್ತರಿಗೆ ಈ ಹೋಪ್ ಇತ್ತು. ಯೇಸು ಬರ್ತಾರೆ, ಜೀಸಸ್ ವಿಲ್ ಕಮ್ ಸೂನ್. ನೌ ದೇ ಆರ್ ಎಕ್ಸ್ಪೆಕ್ಟಿಂಗ್ ದ ರಿಟರ್ನ್ ಆಫ್ ಜೀಸಸ್ ದ ಮೆಸ್ಸಾಯ. ನಮಗದಿಲ್ಲ ಬಿಡಿ, ನಾವು ಹೋಪ್ಲೆಸ್ ಕ್ರಿಶ್ಚಿಯನ್ಸ್ ಆಗಿಬಿಟ್ಟಿದ್ದೀವಿ. ಕ್ರಿಶ್ಚಿಯಾನಿಟಿ ಬಿಕೇಮ್ ಹೋಪ್ಲೆಸ್. ನಾವು ಹೋಪ್ಲೆಸ್ ಅಂದರೆ ಈ ಹೋಪ್ ಇಲ್ಲ. ಕ್ರೈಸ್ತನಿಗಿರಬೇಕಾಗಿರೋದು ಒಂದೇ ಹೋಪು. ಆ ಹೋಪ್ ಏನು ಗೊತ್ತಾ? ಜೀಸಸ್ ವಿಲ್ ಕಮ್ ಸೂನ್. ನಾವು ಸೂನ್ ಅಂದರೆ ನಾವು ಈ ಹೋಪಲ್ಲೇ ಬದುಕಬೇಕು ಎವ್ರಿ ಡೇ. ಅಂಟಿಲ್ ಡೆತ್ ವಿ ಮಸ್ಟ್ ಲಿವ್ ಇನ್ ದಿಸ್ ಹೋಪ್. ನೀವು ಬರ್ತಾರಾ? ಬರ್ತಾರೆ. ಯಾವಾಗ ಬರ್ತಾರೆ ಗೊತ್ತಿಲ್ಲ. ಕಳ್ಳನು ಬರುವ ಹಾಗೆ ಅನ್ಎಕ್ಸ್ಪೆಕ್ಟೆಡ್ಲಿ ಹಿ ವಿಲ್ ಕಮ್. ಬರದೆ ಸತ್ತೋಗ್ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಅವರು ಬಂದಾಗ ನಿನ್ನನ್ನು ಎಬ್ಸಿ ಕರ್ಕೊಂಡು ಹೋಗ್ತಾರೆ. ಸತ್ತೋಗೋದ್ರಿಂದ ನಷ್ಟ ಇಲ್ಲ. ಹಿ ವಿಲ್ ರೈಸ್ ಯು ಅಪ್. ಗೆಟ್ ಅಪ್, ನಾನು ಬಂದಿದ್ದೀನಿ, ಏಳು ಮೇಲೆ. ನೀನು ಸಾಯುವ ತನಕ ಏನಾಗಿದ್ದೆ? ಹಿಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಇದೆಯಲ್ವಾ, ಮುಂದೆ ಓದಿದ್ರೆ ನಮಗೆ ಗೊತ್ತಾಗುತ್ತೆ ಏನಂತ. ವಿಶ್ವಸ್ತನಾಗಿದ್ದೆ, ನಂಬಿಗಸ್ತನಾಗಿದ್ದೆ. 37ನೇ ವಾಕ್ಯ, ಇನ್ನು ಅತ್ಯಲ್ಪ ಕಾಲದಲ್ಲೇ ಬರುವಾತನು ಬಂದೇ ಬರುವನು, ವಿಳಂಬ ಮಾಡನು. ವಿಳಂಬ ಮಾಡೋದಿಲ್ಲ. ಸಜ್ಜನರಾದ ನನ್ನ ಭಕ್ತರು ವಿಶ್ವಾಸದಿಂದಲೇ. ಬಟ್ ಮೈ ರೈಚಿಯಸ್ ಒನ್ ವಿಲ್ ಲಿವ್ ಬೈ ಫೇತ್. ಮೈ ಸೋಲ್ ಟೇಕ್ಸ್ ನೋ ಪ್ಲೆಷರ್ ಇನ್ ಎನಿ ಒನ್ ಹೂ ಶ್ರಿಂಕ್ಸ್ ಬ್ಯಾಕ್. ವಿ ಶುಡ್ ನಾಟ್ ಶ್ರಿಂಕ್ ಬ್ಯಾಕ್. ವಿಶ್ವಾಸದಲ್ಲಿ ನಾವು ಹಿಂಜರಿಯಬಾರದು. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವಾಗ ಶುಭ ಸಂದೇಶ ನಮ್ಮ ಒಳಗಡೆ ಆನಂದ ತಂದು ಕೊಡುತ್ತೋ, ಈ ಆನಂದದಲ್ಲಿ ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಆಗಬೇಕಾದ್ರೆ ಕಂಟಿನ್ಯೂಸ್ಲಿ ವಿ ಮಸ್ಟ್ ಹಿಯರ್ ದ ಗಾಸ್ಪಲ್. ನಿರಂತರವಾಗಿ ಆ ಶುಭ ಸಂದೇಶವನ್ನು ಆಲಿಸ್ತಾ ಇರಬೇಕು. ಅದು ಆಲಿಸ್ತಾ ನಾವು ವಿಶ್ವಾಸದಲ್ಲಿ ಮುಂದೆ ಓಡ್ತೀವಿ. ಯಾವಾಗ ಗಾಸ್ಪಲ್ ಇರೋದಿಲ್ವೋ, ಜಾಯ್ ಇರೋದಿಲ್ಲ. ಗಾಸ್ಪಲ್ ಬ್ರಿಂಗ್ಸ್ ದ ಜಾಯ್ ಟು ಅವರ್ ಹಾರ್ಟ್ ಟು ರನ್ ದ ರೇಸ್ ಆಫ್ ಫೇತ್ ಫಾರ್ ಇಟರ್ನಲ್ ಲೈಫ್. ಇವತ್ತು ಯಾಕೆ ಕ್ರೈಸ್ತರಿಗೆ ಮುಂದೆ ಹೋಗ್ಲಿಕ್ಕಾಗ್ತಾ ಇಲ್ಲ? ಹೇಡಿಗಳ ಥರ ಹೆದರ್ಕೊಂಡು ವಿ ಆರ್ ಅಫ್ರೈಡ್ ಆಫ್ ಗಾಸ್ಪಲ್. ಅಂದರೆ ಶುಭ ಸಂದೇಶ ಹೇಳಲಿಕ್ಕೆ ಭಯ, ಯೇಸುವಿನ ಹೆಸರು ಹೇಳಲಿಕ್ಕೆ ಭಯ. ಯಾಕೆ? ಆ್ಯಂಡ್ ವಿ ಆರ್ ಕರಿಸ್ಮ್ಯಾಟಿಕ್ಸ್.
ಈ ಧ್ಯಾನ ಕೇಂದ್ರದ ಕಾಂಪೌಂಡ್ ಒಳಗಡೆ ಕೈ ತಟ್ಟಿದ್ದೇನು, ಹಾಡಿದ್ದೇನು, ಬಿದ್ದಿದ್ದೇನು, ಕುಣಿದಿದ್ದೇನು ಎಲ್ಲ ಮಾಡ್ತೀವಿ. ಇದು ನಾನು ಮಾಡ್ತೀನಿ, ನೀವು ಮಾಡ್ತೀವಿ, ಇಬ್ಬರು ಸೇಮ್ ಬೋಟ್. ಹೊರಗಡೆ ಔಟ್ಸೈಡ್ ಏನು ಹೇಳ್ತೀವಿ ಗೊತ್ತಾ? ನಾವು ಬಾಯಲ್ಲಿ ಹೇಳೋದು ಮುಖ್ಯ ಅಲ್ಲ, ಜೀವಿಸೋದು ಮುಖ್ಯ. ಜೀವಿಸೋದು ಮುಖ್ಯನೇ, ಅದಕ್ಕಿಂತ ಮುಖ್ಯ ಬಾಯಲ್ಲಿ ಹೇಳೋದು. ಯೇಸು ಹೇಳಿದ್ರ ಯು ಗೋ ಆ್ಯಂಡ್ ಲೀವ್ ಕ್ರಿಶ್ಚಿಯನ್ ಲೈಫ್ ಅಂತ ಹೇಳಿದ್ರ ಅಪೊಸ್ತಲರಿಗೆ? ಯು ಗೋ ಆ್ಯಂಡ್ ಲೀವ್ ಲೈಕ್ ಡಿಸೈಪಲ್ಸ್ ಆಫ್ ಜೀಸಸ್ ಕ್ರೈಸ್ಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರ? ಇಲ್ಲ, ಗೋ ಆ್ಯಂಡ್ ಕೆಲವು ಕಳ್ಳರು ಹೇಳ್ತಾರೆ ಭಯ ಪಟ್ಕೊಂಡು, ಅವರು ಹೋಗಲ್ಲ, ನಿಮ್ಮನ್ನು ಬಿಡಲ್ಲ. ನೀವು ಹೇಳೋದೆಲ್ಲ ಬೇಕಾಗಿಲ್ಲ, ಜೀವಿಸಿದರೆ ಸಾಕು. ಇವ್ರು ಜೀವಿಸೋದಿಲ್ಲ ಸಾಯೋ ತನಕ, ನೀವು ಜೀವಿಸೋದಿಲ್ಲ. ಆದರೆ ನೀವು ಹೇಳಲಿಕ್ಕೆ ಶುರು ಮಾಡಿ, ಹೇಳ್ತಾ 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 ಏನಾಗುತ್ತೆ ಗೊತ್ತಾ? ಡಬಲ್ ಎಡ್ಜ್ ಸೋರ್ಡ್, ಅಲ್ಲೂ ಕಟ್ ಮಾಡುತ್ತೆ, ಇಲ್ಲೂ ಕಟ್ ಮಾಡುತ್ತೆ. ಅವನ್ನೂ ರಿಪೇರಿ ಮಾಡುತ್ತೆ, ನನ್ನನ್ನು ರಿಪೇರಿ ಮಾಡುತ್ತೆ. ಆದ್ದರಿಂದ ಯೇಸು ಶಿಷ್ಯರಿಗೆ ಹೇಳ್ತಾರೆ, ಹೋಗಿ ಈ ಶುಭ ಸಂದೇಶವನ್ನು ಸಾರಿ. ಯಾಕೆಂದರೆ ದಿಸ್ ಗಾಸ್ಪಲ್ ಬ್ರಿಂಗ್ಸ್ ದ ಟ್ರೂ ಹೆವೆನ್ಲಿ ಜಾಯ್ into the hearts of all people, those who are mourning inside, those who are troubling inside. ಒಳಗಡೆ ದುಃಖದಲ್ಲಿ, ನೋವಿನಲ್ಲಿ, ಬಳಲಿಕೆಯಲ್ಲಿ, ಸಂಕಟದಲ್ಲಿ ಇರುವ ಸರ್ವ ಜನರಿಗೂ ಸಂತೋಷವನ್ನು ತರುವ ಶುಭ ಸಂದೇಶವನ್ನು ನೀವು ಸಾರಿರಿ. ಆಗ ಒಳಗಡೆ ಇರ್ತಕ್ಕಂಥ ಮರಣ ಡಿಸ್ಟ್ರಾಯ್ ಆಗುತ್ತೆ, ಒಳಗಡೆ ಇಟರ್ನಲ್ ಲೈಫ್ ಎಕ್ಸ್ಪೀರಿಯನ್ಸ್ ಬರುತ್ತೆ. ಆಗ ಈಗ ಏನು ಓದಿದಿರಲ್ವಾ, ಇದು ಜೀವಿಸ್ಲಿಕ್ಕಾಗುತ್ತೆ. ಮ್ಯಾಥ್ಯೂ 5 ಬ್ಯಾಟಿಟ್ಯೂಡ್ಸ್ ಅದು ನಮ್ಮ ಲೈಫಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲದೇ ಇದ್ದರೆ ಅದು ಪುಸ್ತಕದಲ್ಲಿರುತ್ತೆ, ನಾವು ಓದ್ತಾ ಇರ್ತೀವಿ ಅಷ್ಟೇ, ಬೇರೆ ಏನಿಲ್ಲ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಯು ಆರ್ ಬ್ಲೆಸ್ಡ್, ನೀವು ಭಾಗ್ಯವಂತರು. ದೇವರು ನಿಮ್ಮನ್ನು ಈ ಒಂದು ಬರ್ನಿಂಗ್ ಬುಷ್ ರಿಟ್ರೀಟ್ಗೆ ಕರ್ಕೊಂಡು ಬಂದು ನಮ್ಮ ಒಳಗಡೆ ಇರ್ತಕ್ಕಂಥ ಡೆತ್ತನ್ನು ಬರ್ನ್ ಮಾಡ್ತಾ ಇದ್ದಾರೆ. ಥ್ರೂ ದ ಮೆಸೇಜ್ ಆಫ್ ಗಾಸ್ಪಲ್, ಶುಭ ಸಂದೇಶದ ಮುಖಾಂತರ ಪರಿಶುದ್ಧಾತ್ಮರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಒಳಗಡೆ ಇರ್ತಕ್ಕಂಥ ಮರಣವನ್ನು ಸಾಯಿಸ್ತಾ ಇದ್ದಾರೆ, ತೆಗೆದು ಹಾಕ್ತಾ ಇದ್ದಾರೆ. ಆ್ಯಂಡ್ ಬ್ರಿಂಗಿಂಗ್ ಲೈಫ್ ಆ್ಯಂಡ್ ಇಮಾರ್ಟ್ಯಾಲಿಟಿ ಇನ್ ಟು ಅವರ್ ಹಾರ್ಟ್. ಅದಕ್ಕಾಗಿ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳೋಣ. ಇನ್ನೂ ಹೆಚ್ಚಾಗಿ ವಾಕ್ಯ ಬೇಕು ನಮಗೆ, ಇನ್ನೂ ಹೆಚ್ಚಾಗಿ ಆ ಲೈಫ್ ಎಕ್ಸ್ಪೀರಿಯನ್ಸ್ ಆಗಬೇಕು, ಅದರಲ್ಲಿ ಸ್ಟ್ರಾಂಗ್ ಆಗಬೇಕು.